विनिकृन्तति भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। कृष्णाय वासुदेवाय देवकी नंदनाय च नंदगोपकुमाराय ಗೋವಿಂದಾಯ ನಮೋ ನಮಃ। ಭಗವಂತ ಅವತರಿಸುವುದು ಅಂತ ಹೇಳಿದರೆ ಶಬ್ದಕ್ಕೆ ಅರ್ಥ ಇಳಿದು ಬರುವುದು ಅಂತ. ಎಲ್ಲೆಡೆ ತುಂಬಿದ ದೇವರು ಇಳಿಯುವುದು ಅನ್ನುವುದು ಅಸಾಧ್ಯ. ಆಕಾಶ ಇಳಿಯುವುದು ಅಂತ ಹೇಳುವುದಕ್ಕಾಗೋದಿಲ್ಲ. ಅದರಿಂದ ಇಳಿಯುವುದು ಅಂತ ಹೇಳಿದರೆ ನಮಗೆ ಬೋಧನೆ ಮಾಡುವುದಕ್ಕೋಸ್ಕರ ಬರುವುದು, ಹೀಗೆ ಬದುಕಬೇಕು ಅಂತ ತಿಳಿಸುವುದಕ್ಕೆ ಬರುವುದು. ಅಟ್ಟದಲ್ಲಿ ಅಮ್ಮ ಇದ್ದಾಗ ಮಗು ಅಮ್ಮನ ಹತ್ರ ಹೋಗಬೇಕು ಅಂತ ಹಠ ಹಿಡಿದು ಮೆಟ್ಟಿಲು ಹತ್ತುವುದಕ್ಕೆ ತಿಳಿಯದೆ ಜಾರಿ ಬಿದ್ದಾಗ ಅಮ್ಮ ಕೆಳಗೆ ಓಡಿ ಬಂದು ಮಗುವ ಕೈ ಹಿಡ್ಕೊಂಡು ಆ ಮಗುವಿನಷ್ಟೇ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿಕೊಂಡು ಮಗುವನ್ನು ಎತ್ತಿಕೊಂಡು ಹೋಗುವ ಹಾಗೆ, ಮೈ ಮೇಲೆ ಎತ್ತಿಕೊಂಡು ಹೋಗುವುದಿಲ್ಲ, ಅದಕ್ಕೂ ನಡೆಯುವುದಕ್ಕೆ ಅಭ್ಯಾಸ ಆಗಬೇಕು ಅಂತ ನಡೆಸಿಕೊಂಡು ಹೋಗುವ ಹಾಗೆ ಸಾಧಕ ಚೇತನ ಭಗವಂತನ ಮಗು ಅಂದರೆ ಈ ಸಾಧಕ ದೇವರ ಹತ್ರ ಸಾಗಬೇಕು, ಎತ್ತರಕ್ಕೆ ಸಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಮೆಟ್ಟಿಲು ಹತ್ತುವುದು ಹೇಗೆ ಅಂತ ಗೊತ್ತಿಲ್ಲ, ಸಾಧನ ಮಾರ್ಗದ ಬಗ್ಗೆ ಜ್ಞಾನ ಇಲ್ಲ. ಅಂಥವನಿಗೆ ಸಾಧನ ಮಾರ್ಗವನ್ನು ತಿಳಿಸಿಕೊಡುವುದಕ್ಕೋಸ್ಕರ ದೇವರು ತಾನೇ ಇಳಿಯುವುದು ಅಂತ ಹೇಳಿದರೆ ಒಂದು ಪ್ರಾದುರ್ಭಾವೋ ಹರೇರ್ ಜನಿಹಿ ಅಂತ ಒಂದು ಸ್ವರೂಪವೆತ್ತು ಬದುಕುವ ಬಗೆಯನ್ನು ಸಾಧಿಸುವ ಬಗೆಯನ್ನು ತಿಳಿಸುವಂತಹ ಭಗವಂತನ ರೂಪಗಳು. ಅಂತಹ ರೂಪಗಳಲ್ಲಿ ದಶಾವತಾರಗಳಲ್ಲಿ 8ನೆಯದ್ದಾದ ಶ್ರೀಕೃಷ್ಣಾವತಾರಕ್ಕೆ ವಿಶೇಷ ಮಹತ್ವ ಇದೆ. ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ ಅನ್ನುವುದೇ ಭಗವಂತನ ಈ ಅವತಾರದ ವಿಶೇಷ. ಮುಖ್ಯಂತಿ ಯಂ ಸೂರಯ, ಜ್ಞಾನಿಗಳಿಗೂ ಕೂಡ ಈ ಕೃಷ್ಣಾವತಾರ ಅರ್ಥ ಆಗುವುದು ಕಷ್ಟ. ಶ್ರೀರಾಮಾವತಾರದಲ್ಲಿ ಶ್ರೀರಾಮನ ಮೇಲೆ ಭಾರಿ ಆಕ್ಷೇಪಗಳೇನು ಬರಲಿಲ್ಲ. ಏನೋ ಸೀತಾ ಪರಿತ್ಯಾಗದ ಬಗ್ಗೆ ಗಲಾಟೆ ಎಬ್ಬಿಸಿದ್ರು. ವಾಲ್ಮೀಕಿ ರಾಮಾಯಣ ಓದಿದವರಿಗೆ ಆ ಪ್ರಶ್ನೆಯೇ ಬರುವುದಿಲ್ಲ. ಶ್ರೀಮನ್ ಮಧ್ವಾಚಾರ್ಯರು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟದ್ದನ್ನು ಓದಿದವನಿಗೆ ಪ್ರಶ್ನೆ ಬರುವುದಿಲ್ಲ. ಪರಶುರಾಮ ಅವತಾರದಲ್ಲಿ ಯಾವುದೋ ಒಂದು ಪುಟ್ಟ ಪ್ರಶ್ನೆ ಬಂತು, ಅಮ್ಮನ ತಲೆ ತೆಗೆದದ್ದು ಹೇಗೆ ಅಂತೇಳಿ. ಉತ್ತರವೂ ಸ್ಪಷ್ಟ, ಸ್ವತಃ ಭಾರ್ಗವರಾಮನೇ ಅದಕ್ಕೆ ಉತ್ತರವನ್ನು ಜಮದಗ್ನಿಯ ಮುಂದೆ ಕೊಟ್ಟ. ಆದರೆ ಕೃಷ್ಣಾವತಾರದಲ್ಲಿ ಬರುವಷ್ಟು ಪ್ರಶ್ನೆ ಬೇರೆ ಯಾವ ಅವತಾರದಲ್ಲೂ ಬರುವುದಿಲ್ಲ. ಮನುಷ್ಯನಾಗಿಯೇ ಅವತರಿಸಿ ಮನುಷ್ಯನ ಹಾಗೆ ನಡಿಬೇಕು ಅಂತ ವ್ಯವಸ್ಥೆ ಇರುವಾಗ ಕೃಷ್ಣಾವತಾರ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳುವ ಹಾಗೆ ಇದು ದೇವರು ಹೌದು ಅಂತ ಸಾಮಾನ್ಯರು ಒಪ್ಪುವ ಹಾಗೆ ನಡೆದಂತಹ ವಿಶಿಷ್ಟವಾದ ರೂಪ. ಅವತಾರದ ಹಿನ್ನೆಲೆಯಲ್ಲಿ ಕಶ್ಯಪ ಪ್ರಜಾಪತಿ ಮತ್ತು ಕಶ್ಯಪನ ಪತ್ನಿಯಾದಂತಹ ಅದಿತಿ ದೇವಿಯ ತಪಸ್ಸು ಕೆಲಸ ಮಾಡಿದೆ. ಸ್ವತಃ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾದ ಅವರಿಗೆ. ಚತುರ್ಮುಖ ಬ್ರಹ್ಮ ಹೇಳಿದ, ದೇವರು ನಿನ್ನಲ್ಲಿ ಅವತಾರ ಮಾಡಬೇಕಾದ್ರೆ ನೀನು ದೇವರನ್ನೇ ತಪಸ್ಸು ಮಾಡಬೇಕು ಅಂತ ಹೇಳಿದ. ಆಮೇಲೆ ಮತ್ತೆ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾನೆ ಕಶ್ಯಪ ಪ್ರಜಾಪತಿ. ದಂಪತಿಗಳು ಜೊತೆಗೆ ಪುರಾ ಅದಿತಿ ಕಶ್ಯಪೌತೌ ಅಂತ ಭಗವಂತನನ್ನು ಮಗನನ್ನಾಗಿ ಪಡಿಬೇಕು ಅಂತ ಅದಿತಿ ಕಶ್ಯಪರು ಜೊತೆ ಸೇರಿ ತಪಸ್ಸು ಮಾಡ್ತಾರೆ. ಈಗ ಸಾಕ್ಷಾತ್ ನಾರಾಯಣ ಪ್ರತ್ಯಕ್ಷ ಆಗ್ತಾನೆ. ಏನು ಬೇಕು ಅಂತ ಕೇಳ್ತಾನೆ. ನೀನು ಮಗನಾಗಿ ಹುಟ್ಟಬೇಕು, ನೀನು ಮಗನಾಗಿ ಹುಟ್ಟಬೇಕು, ನನ್ನ ಹೊಟ್ಟೆಯಲ್ಲೇ ಹುಟ್ಟಬೇಕು ಅಂತ 3 ಸಲ ಹೇಳ್ತಾರೆ. ಅವಸರ ನೀವು ನಾಳೆ ಬರಬೇಕು ಬರಲೇಬೇಕು ಅಂತ ಹೇಳಿದ ಹಾಗೆ 3 ಸಲ ಹೇಳ್ತಾರೆ. ದೇವರು ತಥಾಸ್ತು ತಥೈವ ಅಸ್ತು ತಥೈವ ಅಸ್ತು ಅಂತ ದೇವರು ಹಾಗೆ ಹೇಳಿದರು. ಇದರ ಪರಿಣಾಮವಾಗಿ 3 ಬಾರಿ ಭಗವಂತ ಈ ಅದಿತಿ ಕಶ್ಯಪ ದಂಪತಿಗಳ ಮಗನಾಗಿ ಆವಿರ್ಭವಿಸಿದ ಅಂತೆ. ಅದರಲ್ಲಿ ಮೊದಲ ಬಾರಿ ಅಂತ ಹೇಳಿದರೆ ವೃಷ್ಣಿಗರ್ಭನಾಗಿ ಆವಿರ್ಭವಿಸಿದ್ದ. ಆ ಕಥೆಯನ್ನು ತಿಳಿಯುವುದಕ್ಕೆ ಮತ್ತೆ ನರಸಿಂಹ ಪುರಾಣಕ್ಕೆ ಹೋಗಬೇಕು. ವೃಷ್ಣಿಗರ್ಭಾವತಾರ ಅಂತ ದೇವರ ಒಂದು ಅವತಾರ. 2ನೇ ಬಾರಿ ವಾಮನನಾಗಿ ಅವತರಿಸಿದ ಅದಿತಿ ಕಶ್ಯಪರ ಉದರದಲ್ಲೇ 9 ತಿಂಗಳು ಗರ್ಭದಲ್ಲಿದ್ದು ಅವತರಿಸಿದ್ದು. ಅದು ಕೂಡ
ಗರ್ಭದಲ್ಲಿ ಬಂದು ದೇವತೆಗಳು ಸ್ತೋತ್ರ ಮಾಡಿದ್ದು ಅಲ್ಲಿ ನಡೆದಿದೆ, ಗರ್ಭಸ್ತುತಿಯೂ ನಡೆದಿದೆ. ವಾಮನನಾಗಿ ಅವತರಿಸುವಾಗ ಅವತರಿಸಿದ ಪುಟ್ಟ ಬಾಲಕನಿಗೆ ಕೆಲವೇ ದಿವಸಗಳಲ್ಲಿ ಉಪನಯನ ಬೇರೆ ಆಯಿತು. ಉಪನಯನದ ಹೊತ್ತಿಗೆ ಭಾರಿ ಭಾರಿ ಉಡುಗೊರೆಗಳೆಲ್ಲ ನಡೆದವು ವಾಮನ ರೂಪಿ ಪರಮಾತ್ಮನಿಗೆ. ಉಡುಗೊರೆಗಳನ್ನು ಕೊಟ್ಟದ್ದು ಈಗಿನ ಹಾಗೆ ಮೊಬೈಲು ಟಿವಿ ಎಲ್ಲ ಉಡುಗೊರೆ ಕೊಡಲಿಲ್ಲ. ಕೆಲವರು ಉಪನಯನದ ದಿವಸ ಹಾಸಿಗೆ ಉಡುಗೊರೆ ಕೊಡುವುದು, ಅಂದ್ರೆ ಮಗು ಮುಂದೆ ಏನು ಮಾಡಬೇಕು ಅನ್ನೋ ಮೊದಲೇ ತೀರ್ಮಾನ ಮಾಡ್ತಾರೆ. ಉಪನಯನದ ದಿವಸ ಮಕ್ಕಳಿಗೆ ಕೊಡಬೇಕಾದ ಉಡುಗೊರೆ ಅಂತ ಏನಿದೆ, ಒಂದು ಕಮಂಡಲು ಅಂದ್ರೆ ಸಂಧ್ಯಾವಂದನೆಯ ಪಾತ್ರೆ ಅಂತ ಅರ್ಥ, ನಾವು ಪಂಚಪಾತ್ರೆ ಅಂತ ಕರಿತೇವೆ. ಯಜ್ಞೋಪವೀತವನ್ನು ಉಡುಗೊರೆಯಾಗಿ ಕೊಡಬಹುದು. ಗೋಪಿಚಂದನವನ್ನು ಕೊಡಬೇಕು. ಮೌಂಜಿ ಅಂತ ಕರೀತಾರೆ, ಮುಂಜಾದಿಂದ ಮಾಡಿದಂತಹ ಹೊಟ್ಟೆಗೆ ಸುತ್ತತಕ್ಕಂತಹ ಉಡುದಾರ, ಅದನ್ನು ಕೊಡ್ಬೋದು. ಕೌಪೀನವನ್ನು ಕೊಡ್ಬೋದು. ಇಲ್ಲ ಈಗ ಉಡುವುದಕ್ಕೊಂದು ಪಟ್ಟೆಯನ್ನು ಅಂತಹದ್ದದ್ದು ಕೊಡ್ಬೋದು. ಮಗುವಿಗೆ ನಮ್ಮ ಸಾಂಪ್ರದಾಯಿಕವಾದ ಧರ್ಮ ಬ್ರಹ್ಮಚರ್ಯ ಏನಿದೆ ಅದನ್ನು ಅನುಷ್ಠಾನ ಮಾಡುವುದಕ್ಕೆ ಬೇಕಾದ ಪುಸ್ತಕಗಳು, ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು, ಇದನ್ನು ಕೊಡುವುದಕ್ಕೋಸ್ಕರ ಇರುವಂತಹದ್ದು ಉಪನಯನ. ಅಂಥದ್ದೆಲ್ಲ ಉಡುಗೊರೆಗಳು ಬಂದು ಕೊನೆಗೆ ಅನ್ನವನ್ನು ಕೂಡ ಭಿಕ್ಷೆ ಕೊಟ್ರಂತೆ. ಅನ್ನವನ್ನು ಕೊಟ್ಟದ್ದು ಅನ್ನಪೂರ್ಣಿಯೇ ಅನ್ನವನ್ನು ಕೊಟ್ಟದ್ದಂತೆ. ಆ ಅನ್ನ ಕೊಡುವುದಕ್ಕೊಂದು ಪಾತ್ರೆ ಬೇಕು ಮಗುವಿಗೆ. ಆ ಪಾತ್ರೆ ಭಿಕ್ಷೆ ಕೊಟ್ಟದ್ದು ಯಾರಂದ್ರೆ ನಮ್ಮ ಕುಬೇರ ರಾಯರು. ಒಂದು ಬಂಗಾರದ ಪಾತ್ರೆಯನ್ನೇ ಭಿಕ್ಷೆ ಕೊಟ್ಟಿದ್ದಾನೆ. ಇವನು ಅದೇ ಬಂಗಾರದ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಕೊಡುವುದಕ್ಕೆ ಯಾರ ಹತ್ರ ಹೋಗುವುದು ಅಂತ ಕಶ್ಯಪನ ಹತ್ರ ಕೇಳ್ತಾನೆ. ಕಶ್ಯಪ ನಿನ್ನ ಇಚ್ಛೆ ಅಂತ ಹೇಳ್ತಾನೆ. ಇವನು ಆ ಕ್ಷಣದಲ್ಲಿ ಅಲ್ಲಿಂದ ಹೊರಟದ್ದು ಸೀದಾ ಬಲಿ ಮಾಡ್ತಾ ಇದ್ದ ಯಾಗದ ಮಂಟಪಕ್ಕೆ ಹೋದದ್ದು. ಅವನು ಬಲಿದಾನದಲ್ಲಿ ಬಹಳ ಪ್ರಸಿದ್ಧ. ಬಲಿದಾನ ಅಂತ ಹೆಸರಿದೆ ಅಲ್ವಾ. ಬಲಿದಾನ, ತನ್ನನ್ನು ಆತ್ಮಸ್ವಾರ್ಪಣ ಮಾಡುವುದಕ್ಕೂ ಕೂಡ ಆತ ಸಿದ್ಧನಾದಂತಹ ದಾನಕರ್ತೃ. ಅಂತಹ ಬಲಿ ದೇವೇಂದ್ರನನ್ನು ಓಡಿಸಿ ದೇವಸಿಂಹಾಸನದಲ್ಲಿ ತಾನು ಕೂತವ. ಪ್ರಹ್ಲಾದನಿಗೆ ಮರಿ ಮೊಮ್ಮಗ. ಆದರೆ ಪ್ರಹ್ಲಾದನಿಗಿಂತ ಶಕ್ತಿಶಾಲಿ. ಪ್ರಹ್ಲಾದ ಭಗವಂತನನ್ನೇ ಆರಾಧಿಸಿ ಪಡೆದಂತಹ ಫಲ ಆತನಲ್ಲಿದ್ದರೆ ಇವನಲ್ಲಿ ಗುರುಗಳ ಬಲ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂದರೆ, ಒಂದು ಬಾರಿ ಬಲಿ ಹೋರಾಡಿದ. ಇಂದ್ರಾದಿಗಳ ಜೊತೆಗೆ ಹೋರಾಟದಲ್ಲಿ ಏನಾಯಿತು ಅಂತ ಹೇಳಿದರೆ ಬಲಿ ಸತ್ತೇ ಹೋದ. ಸತ್ತು ಹೋದಾಗ ಶಿಷ್ಯರೆಲ್ಲ ಅವನ ಜೊತೆಗಿದ್ದವರೆಲ್ಲ ಇವನ ಕೈ ಅಲ್ಲಿ ಬಿದ್ದಿತ್ತು, ಕಾಲು ಇಲ್ಲಿ ಬಿದ್ದಿತ್ತು, ತಲೆ ಎಲ್ಲೋ ಬಿದ್ದಿತ್ತು. ಎಲ್ಲವನ್ನು ಒಂದು ಗೋಣಿ ಚೀಲದಲ್ಲಿ ಹಾಕಿ ಶುಕ್ರಾಚಾರ್ಯ ಹತ್ರ ತಗೊಂಡು ಹೋದರು. ಶುಕ್ರಾಚಾರ್ಯರು ಇದನ್ನೆಲ್ಲ ಸರಿಯಾಗಿ ಜೋಡಿಸ್ಲಿಕ್ಕೆ ಹೇಳಿದರು. ತಾವು 2 ಬಾರಿ ಆಚಮನ ಮಾಡಿ ಬಂದು ಒಂದು ಮಂತ್ರವನ್ನು ಅವನನ್ನು ಮುಟ್ಟಿಕೊಂಡು ಹೇಳಿದ್ರಂತೆ. ಬದುಕಿದಂತೆ. ಹೀಗೆ ಮೃತ ಸಂಜೀವಿನಿಯ ಫಲದಿಂದ ಬಲಿ ಒಮ್ಮೆ ಬದುಕಿದ ಮೇಲೆ ಬಲಿ ನಂಗೆ ದೇವಲೋಕವೂ ಬೇಡ ಭೂಲೋಕವೂ ಬೇಡ ಅಂತ ತೀರ್ಮಾನಿಸಿದ. ನಂಗೆ ಏನಿದ್ರು ಗುರುಲೋಕ ಮಾತ್ರ ಅಂತ ಗುರು ಮನೆಯಲ್ಲೇ ಇದ್ದ. ಶುಕ್ರಾಚಾರ್ಯರು ಮಾತ್ರ ಅಲ್ಲ, ಭೃಗುಗಳು ಅಂತ ಯಾರ್ಯಾರಿದ್ದಾರೆ ಶುಕ್ರಾಚಾರ್ಯರ ವಂಶದಲ್ಲಿ, ಚವನರಿದ್ದಾರೆ, ಅವರವರಿದ್ದಾರೆ, ಆಪ್ನವಾನರಿದ್ದಾರೆ, ಅವರೆಲ್ಲರ ಸೇವೆಯನ್ನು ಮಾಡಿದ. ಪ್ರತಿಯೊಬ್ಬರಿಗೂ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿಬಿಟ್ಟ. ಅವರಿಗೆಲ್ಲ ಭಾರಿ ಖುಷಿ ಏನಂದ್ರೆ, ಇವ ನಮ್ಮ ರಾಜ, ಆದರೆ ನಮ್ಮಲ್ಲಿ ಹೇಗಿದ್ದಾನೆ, ಎಷ್ಟು ವಿಧೇಯನಾಗಿದ್ದಾನೆ, ಎಂಥ ವಿನೀತ. ಅವನ ಆ ವಿನಯವನ್ನೆಲ್ಲ ಕಂಡಂತಹ ಭಾರ್ಗವರು ತೀರ್ಮಾನಿಸಿದ್ದೇನೆಂದರೆ, ಇವನನ್ನು ಇಂದ್ರ ಸ್ಥಾನದಲ್ಲಿ ಕೂಡಿಸಲೇಬೇಕು ನಾವು. ಇಷ್ಟು ಸೇವೆ ಮಾಡಿದವನಿಗೆ ಒಂದು ನಾವು ಸ್ಥಾನಮಾನ ಕೊಡದೆ ಹೋದರೆ ಹೇಗೆ? ಅದಕ್ಕೋಸ್ಕರ ಆತನಲ್ಲಿ ಭಾರಿ ಭಾರಿ ಯಾಗಗಳನ್ನು ಮಾಡಿಸಿದರು. ಆ ಯಾಗಗಳ ಫಲ, ಶುಕ್ರಾಚಾರ್ಯರು ತಮ್ಮ ಮಂತ್ರಗಳಿಂದ ಆತನಲ್ಲಿ ತುಂಬಿಸಿದಂತಹ ಬಲ, ಅನೇಕ ಕಲಶಗಳಲ್ಲಿ ನಾನಾ ರೀತಿಯ ನ್ಯಾಸಗಳನ್ನು ಮಾಡಿ ಆ ಕಲಶದಿಂದ ಆತನಿಗೆ ಮಾಡಿಸಿದಂತಹ ಅಭಿಷೇಕದ ಒಂದು ಕಲೆ, ಇವೆಲ್ಲವುಗಳ ಸನ್ನಿಧಾನದಿಂದ ಬಲಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಬಲಿಷ್ಠನಾದ. ಅವ ಗುರುಗಳಿಗೆ ನಮಸ್ಕಾರ ಮಾಡಿ ಅವತ್ತೊಂದು ಅನುಜ್ಞೆ ಕೇಳಿದ. ನಾನೊಂದು ಸಲ ದೇವಲೋಕಕ್ಕೆ ಹೋಗಿ ಬರಲ್ಲ ಅಂತ. ಹೋಗು ಅಂತ ಹೇಳಿ ಇವನ ಜೊತೆಗೆ ಒಂದಷ್ಟು ಜನ ಬಂದ್ರಂತೆ. ಅವರು ದೇವಲೋಕದ ಕಡೆಗೆ ದಂಡೆತ್ತಿ ಬರ್ತಾ ಇರುವುದನ್ನು ನೋಡಿ ದೇವೇಂದ್ರಾದಿಗಳು ಗಡಗಡ ನಡುಗಿದ್ರು ಅವನ ತೇಜಸ್ಸನ್ನು ನೋಡಿ. ಬೃಹಸ್ಪತಿ ಆಚಾರ್ಯರಲ್ಲಿ ಹೋಗಿ ಹೇಳಿದ್ರು, ಹೀಗಾಗಿದೆ, ಏನು ಮಾಡುವುದು ಅಂತ. ಪುರೋಹಿತರು ನಿರ್ದೇಶನ ಕೊಡಬೇಕು. ಅವರು ಬಲಿಯನ್ನು ನೋಡಿ ಹೇಳ್ತಾರೆ, ಈ ಬಲಿಯನ್ನು ಎದುರಿಸುವುದಕ್ಕೆ ಇದು ಕಾಲ ಅಲ್ಲ. ಅವನೆಷ್ಟು ಸಂಪಾದನೆ ಮಾಡಿದ್ದಾನೋ ಅಷ್ಟು ನಿಮ್ಮಲ್ಲಿ ನಾನು ತುಂಬಿಸಲಿಲ್ಲ ಈಗ. ಹಾಗಾಗಿ ಈ ಕಾಲಕ್ಕೆ ಓಡಿ ಹೋಗುವುದೇ ಒಳ್ಳೆಯದು. ಬೇಗ ಓಡಿ ಹೋಗಿ ವ್ಯವಸ್ಥೆ ಮಾಡಿ ಅಂತ ಇವರು ಸಪತ್ನೀಕರಾಗಿ ಗಂಟು ಮೂಟೆ ಕಟ್ಟಿಕೊಂಡು ಹೊರಟರು. ಎಲ್ಲ ಇದ್ದದ್ದನ್ನು ಇದ್ದ ಹಾಗೆ ಅಲ್ಲಿ ಬಿಟ್ಟೆ ಹೊರಟರು, ಯಾವುದು ಹಿಡ್ಕೊಂಡು ಹೋಗಲಿಲ್ಲ. ಬಲಿಗೆ ಒಳಗೆ ಪ್ರವೇಶ ಮಾಡಿದಾಗ ಆಶ್ಚರ್ಯ, ಯಾವ ಯುದ್ಧವೂ ಇಲ್ಲದೆ ನಮಗೆ ಏನು ಬೇಕೋ ಎಲ್ಲವೂ ಸಿಕ್ಕಿತಲ್ವ ಅಂತ. ಹಾಗೆ ಆತ ಬಲಿ ಇಂದ್ರನಾದ, ಬಲೀಂದ್ರ ಅಂತ ಅವನಿಗೆ ಹೆಸರಾಯಿತು. ಇಂದ್ರ ಪದವಿಯಲ್ಲಿ ಕುಳಿತ ಹೊತ್ತಿಗೆ ನಮ್ಮ ಅದಿತಿ ದೇವಿ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂತಹ ವ್ಯಕ್ತಿ ಅಲ್ವಾ ನಮ್ಮ ವಾಮನ ದೇವ. ಅವತರಿಸಿದಂತಹ ವಾಮನ ಆ ಬಲಿಯ 99ನೆಯ ಯಾಗ ಅಲ್ಲ 100ನೆಯ ಯಾಗದ ದಿವಸ ಅಲ್ಲಿಗೆ ಹೋದದ್ದು. 100 ಯಾಗ ಪೂರ್ತಿ ಆದರೆ ಅವ ಶತಕೃತ ಆಗಿಬಿಡ್ತಾನೆ. ಅದಕ್ಕೆ ಈ ಒಂದು ಯಾಗದ ಹೊತ್ತಿಗೆ ವ್ಯವಸ್ಥೆ ಮಾಡಬೇಕು ಅಂತ ಇಂದ್ರನ ತಮ್ಮನಾಗಿ ಆವಿರ್ಭವಿಸಿದಂತಹ
ವಾಮನ ಅಲ್ಲಿಗೆ ಬಂದು ಬಲಿಯ ಯಜ್ಞವಾಟಕ್ಕೆ ಬರ್ತಾನೆ. ನಮ್ಮ ಶುಕ್ರಾಚಾರ್ಯರು ಮತ್ತು ಶಿಷ್ಯ ಇಬ್ಬರು ಎದ್ದು ನಿಲ್ತಾರೆ. ನಿಜವಾಗಿ ಯಜ್ಞದ ಹೊತ್ತಿಗೆ ಯಜಮಾನ ನಿಲ್ಲುವ ಹಾಗಿಲ್ಲ. ಆ ಮಾತು ಇಲ್ಲೇ ಬರ್ತದೆ. ನೋತ್ತಿಷ್ಠೇತ್ ಇತಿ ಯದ್ ಬ್ರೂಯುಹು ನತೇ ವಿದುಹು ಪರಮಂ ಧರ್ಮಂ ಅಂತ. ಯಾರು ದೊಡ್ಡವರು ಬಂದಾಗ ಯಜ್ಞದಲ್ಲಿ ಎದ್ದು ನಿಲ್ಲಬಾರ್ದು ಅಂತ ಹೇಳ್ತಾರೆ, ಅವರಿಗೆ ಸರಿಯಾದ ಧರ್ಮ ಗೊತ್ತಿಲ್ಲ. ಅಗ್ನಿಪುರುಷನನ್ನು ಆರಾಧನೆ ಮಾಡ್ತಾ ಇದ್ದಂತಹ ವ್ಯಕ್ತಿ ತನಗಿಂತ ಶ್ರೇಷ್ಠವಾದ ವ್ಯಕ್ತಿಗಳು ಬಂದಾಗ ತಾನು ಎದ್ದು ನಿಂತು ಗೌರವಿಸಬೇಕಾದದ್ದು ಅವನ ಧರ್ಮವಾಗ್ತದೆ. ಹಾಗೆ ಶುಕ್ರಾಚಾರ್ಯರು ಎದ್ದು ನಿಂತಿದ್ದಾರೆ, ಇವನು ಎದ್ದು ನಿಂತ. ಪತ್ನಿಯಾದ ವಿಂಧ್ಯಾವಲಿಯ ಜೊತೆಗೆ ಈ ವಟುವನ್ನು ತಾನು ಸ್ವಾಗತಿಸಿ ಆಸನದಲ್ಲಿ ಕುಳ್ಳಿರಿಸಿ ಪಾದ ಪ್ರಕ್ಷಾಲನೆ ಮಾಡಿ ನೀರನ್ನು ಶಿರಸ್ಸಿಗೆ ಧಾರಣೆ ಮಾಡಿಕೊಂಡು ಅದ್ಯಮೇ ಪಿತರಸ್ತೃಪ್ತಾಹ ಅದ್ಯಮೇ ಪಾವಿತಂ ಕುಲಂ, ನಿನ್ನ ಈ ಪ್ರವೇಶದಿಂದ ನಮ್ಮ ಕುಲ ಪವಿತ್ರವಾಯಿತು ಅಂತ ಹೇಳಿದ. ನಮ್ಮ ಹಿರಿಯರಿಗೆಲ್ಲ ತೃಪ್ತಿಯಾಯಿತು. ಲೋಕವನ್ನೇ ಬೆಳಗುವ ಸೂರ್ಯನೇ ನಮ್ಮ ಮನೆಗೆ ಬಂದ ಹಾಗಾಯಿತು. ಇವನಿಷ್ಟು ಮಾತಾಡಿದರೆ ವಾಮನ 20 ಮಾತಾಡ್ತಾನೆ. ನಿಗಮ ವಾಕ್ಪಟವೇ ವಟವೇ ನಮಃ ಅಂತ. ಸಾಮಾನ್ಯ ಪಟು ಅಲ್ಲವ, ವಾಕ್ಪಟು. ಅವನು ಹಿರಣ್ಯಕಶಿಪುವಿನಿಂದ ಪ್ರಾರಂಭಿಸಿ ಕುಲವನ್ನೆಲ್ಲ ಹೊಗಳಿದ. ನಿನ್ನ ಅಪ್ಪನೂ ಕೂಡ ಸಾಮಾನ್ಯ ಅಲ್ಲ. ದೇವೇಂದ್ರ ಯಾಚಿಸ್ತಾ ಇರುವುದು ನನ್ನ ಪ್ರಾಣವನ್ನು ಅಂತ ಗೊತ್ತಿದ್ರೂ ಕೂಡ ಎಲ್ಲವನ್ನೂ ಕೊಟ್ಟವ. ಅಂಥ ದಾನಶ್ರೇಷ್ಠ ನಿನ್ನ ಅಪ್ಪ. ಇನ್ನು ನೀನಂತೂ ನಿನ್ನ ಹೆಸರು ಎಲ್ಲಿ ಕೇಳಿದ್ರು ನಿನ್ನದೇ ಹೆಸರು. ವಾಮನ ಹೇಳ್ತಾನೆ, ಉಪನಯನ ಆದ ಮೇಲೆ ಭಿಕ್ಷೆ ಬೇಡಬೇಕಾದ್ರೆ ಶಾಸ್ತ್ರದಲ್ಲಿ ವಿಧಾನ ಇರುವುದೇನೆಂದ್ರೆ, ಯಾರು ಕೊಡಲಾಗುವುದಿಲ್ಲ ಅಂತ ಸುತರಾಮ್ ಹೇಳಲಾರರೋ ಅವರಲ್ಲಿ ಭಿಕ್ಷೆ ಬೇಡಬೇಕು. ಅಪ್ರತ್ಯಾಖ್ಯಾಯಿನ ಮಗ್ರೇ ಭಿಕ್ಷೇತಾಹ, ಇದು ಆದೇಶ ಇರುವುದು. ಪ್ರತ್ಯಾಖ್ಯಾನ ಮಾಡದೇ ಇದ್ದ ವ್ಯಕ್ತಿಯಲ್ಲಿ ಮೊದಲು ಭಿಕ್ಷೆ ಬೇಡಬೇಕು. ಅಂಥ ವ್ಯಕ್ತಿ ಅಪ್ಪನೂ ಅಲ್ಲಂತೆ. ಯಾಕಂದ್ರೆ ಅಪ್ಪ ಕೇಳಿದ್ದೆಲ್ಲ ಕೊಡೋಲ್ಲ, ನಿಂಗೆ ಅದೇ ಬೇಕಾ ನಿಂಗೆ ಅಂತ ಜೋರು ಮಾಡ್ತಾನೆ. ಅಂಥವಳು ಅಮ್ಮ ಮಾತ್ರ ಅಂತೆ. ಅದರಿಂದ ಮೊದಲು ಅಮ್ಮನಲ್ಲೇ ಭಿಕ್ಷೆ ಬೇಡಬೇಕು ಅಂತ ಇರೋದು. ಇವನು ಹೇಳ್ತಾನೆ, ಅಮ್ಮನನ್ನು ಬಿಟ್ಟು ನಿನ್ನ ಹತ್ರ ಬಂದಿದ್ದೇನೆ ಭಿಕ್ಷೆ ಬೇಡಲಿಕ್ಕೆ ಅಂತ. ಯಾಕಂದ್ರೆ ಲೋಕದಲ್ಲಿ ಅಂಥ ಪ್ರಸಿದ್ಧಿ ನಿನಗೆ, ಕೇಳಿದ್ದನ್ನು ಆಗುವುದಿಲ್ಲ ಅಂತ ಹೇಳುವುದೇ ಇಲ್ಲ ಅಂತೆ ನೀನು. 100ನೆಯ ಯಾಗವನ್ನು ಭೃಗುಗಳು ನಿನ್ನಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಪ್ರತೀತಿ. ಹಾಗಾಗಿ ಇಲ್ಲಿ ಬಂದಿದ್ದೇನೆ. ಇವನು ಉಬ್ಬಿ ಹೋಗಿದ್ದ ಚೆನ್ನಾಗಿ. ವಾಮನನ ಮಾತಿನಿಂದಂತೂ ಪೂರ್ತಿಯಾಗಿ ಉಬ್ಬಿದ್ದಾನೆ. ಏನು ಬೇಕು ನಿನಗೆ, ಏನು ಬೇಕಾದರೂ ಕೊಡ್ತೇನೆ ಅಂತ ಹೇಳಿದ. ವಾಮನ ಪ್ರತಿ ಮಾತೇ ಆಡಲಿಲ್ಲ. ನನಗೆ ನನ್ನ ಪಾದದ ಲೆಕ್ಕಾಚಾರದ ಪ್ರಕಾರ ಸಂಹಿತಾನಿ ಪದಾನಿ ಮೇ, ನನ್ನ ಪಾದದ ಲೆಕ್ಕಾಚಾರದಲ್ಲಿ 3 ಹೆಜ್ಜೆಯ ಭೂಮಿ ಬೇಕು ಅಂತ ಕೇಳಿದ. ಬಲಿ ಜೋರಾಗಿ ನಗ್ತಾನೆ. ಹೋಗಿ ನಾನು ನಿನ್ನ ಹತ್ರ ಏನು ಬೇಕು ಅಂತ ಕೇಳಿದೆ ಅಲ್ವಾ ಅಂತ ಹೇಳ್ತಾನೆ. ಒಂದು ಏನು ಬೇಕು ಅಂತ ಕೇಳಲಿಕ್ಕೂ ಬುದ್ಧಿ ಇಲ್ಲದೆ ಇದ್ದಂತಹ ಬಾಲಿಶ ಬುದ್ಧಿ ಅಂತ ವಾಮನನನ್ನು ತಮಾಷೆ ಮಾಡುದು. ನನ್ನಂಥ ವ್ಯಕ್ತಿ ಹತ್ರ ಬಂದು ಇಂಥದ್ದು ಕೇಳುವುದ? ಇಂಥದ್ದನ್ನು ನಾನು ಕೊಟ್ಟರೆ ಊರಿನವರು ನನಗೆ ತಮಾಷೆ ಮಾಡಿದರು. ನನ್ನಲ್ಲಿ ಯಾರಾದರೂ ಕೇಳಿದರೆ ಅವನು ಪಡೆದ ಮೇಲೆ ಇನ್ನೊಬ್ಬರಲ್ಲಿ ಬೇಡುವ ಹಾಗೆ ಇರಬಾರ್ದು. ಅದು ಬೇಡಿದರೆ ನನಗೆ ಅವಮಾನ ಮಾಡಿದ ಹಾಗೆ. ವಾಮನ ಹೇಳ್ತಾನೆ, ಅಸಂತುಷ್ಟೋ ದ್ವಿಜೋ ನಷ್ಟ. ಬ್ರಾಹ್ಮಣ ಅಲ್ಪತೃಪ್ತನಾಗಬೇಕು. ಕೊಟ್ಟದ್ದರಲ್ಲಿ ತೃಪ್ತಿ ಇಲ್ಲದೆ ಇದ್ದಂತಹ ಬ್ರಾಹ್ಮಣನಿಗೂ ಪ್ರೇತಕ್ಕೂ ವ್ಯತ್ಯಾಸ ಇಲ್ಲ. ಇವನಿಗೆ ಅವರಷ್ಟೇ ಕೊಟ್ಟದ್ದ, ಇನ್ನೊಂದಷ್ಟು ಕೊಡ್ಬೋದಿತ್ತು ಅಂತ ಇವ ಅನ್ಕೊಂಡ್ರೆ ಇವನ ಮುಖ ಪ್ರೇತದ ಹಾಗೆ ಆಗುತ್ತಂತೆ. ಆಮೇಲೆ ಅವನನ್ನು ನೋಡಿದ ಮೇಲೆ ಮತ್ತೆ ಪ್ರೇತ ಹೇಗಿರ್ತದೆ ಅಂತ ಮಕ್ಕಳಿಗೆ ಚಿತ್ರ ಬರೆದು ತೋರಿಸಬೇಕು ಅಂತಿಲ್ಲ. ಅದರಿಂದ ಸಂತೃಪ್ತಿ ಅನ್ನುವುದು ಬ್ರಾಹ್ಮಣನ ಮೂಲಭೂತವಾದಂತಹ ಸಾಧನೆ. ಆದ್ದರಿಂದಾಗಿ 3 ಹೆಜ್ಜೆಯ ಭೂಮಿ ಸಾಕಾಗದೇ ಇದ್ದ ಮನುಷ್ಯನಿಗೆ ದ್ವೀಪಗಳನ್ನೇ, ಸಪ್ತದ್ವೀಪವತಿ ಮಹೀಂ, ಸಪ್ತದ್ವೀಪವತ್ತಾದ ಈ ವಸುಂಧರೆಯನ್ನು ಕೊಟ್ಟರೂ ಕೂಡ ಅವರಿಗೆ ಸಾಕಾಗುವುದಿಲ್ಲ. ಅದನ್ನ ತೃಪ್ತಿ ಅನ್ನೋದು ಮುಖ್ಯ. ನಂಗೆ ಇಷ್ಟು ಸಾಕು, ಮಲಗುವುದಕ್ಕೆ ಸಾಕಾಗ್ತದೆ, ಕೂಡುವುದಕ್ಕೆ ಸಾಕಾಗ್ತದೆ. ಎಷ್ಟು ಇದಕ್ಕಿಂತ ಜಾಸ್ತಿ ಏನು ಮಾಡುವ ಇದ್ದಾನೆ ಮನುಷ್ಯ? ಇನ್ನು ನೀನು ಕೊಡುವುದಿಲ್ಲ ಅಂತ ಆದರೆ ನಾನು ಬೇರೆ ಕಡೆಗೆ ಹೋಗ್ತೇನೆ ಅಂತ ಹೇಳಿದ. ಆವಾಗ ಬಲಿ ಏನು ಮಾಡಬೇಕು? ಅಸ್ತು ಅಂತ ಹೇಳಿದ. ಅಷ್ಟೊತ್ತಿಗೆ ಶುಕ್ರಾಚಾರ್ಯ ನಿಲ್ಲಿಸು ಉಫಿ ಅಂತ ಹೇಳಿದ. ನಿಲ್ಲಿಸು, ಹಾಗೆ ನಾನು ಬೇಡ, ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಬಂದದ್ದು, ಮಾಯಾಮಾಣವಕೋ ಹರಿ. ಬಂದದ್ದು ಮಾಯಾಮಾಣವಕ ಹರಿ. ಹರಿ ಅಂದ್ರೆ ಅಪಹರಿಸುವುದ ಅಂತ ಅರ್ಥ. ಆಚ್ಛಿದ್ಯದ ದಾತಿ, ಯಾರಿಗೆ? ಇಂದ್ರನಿಗೆ ಎಳೆದು ಕೊಡುವುದಕ್ಕೋಸ್ಕರ ಬಂದಿರತಕ್ಕಂಥವ. ಆದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳ್ಬೋದು. ದಾನ ಕೊಡುವಾಗಲೂ ಕೂಡ ವ್ಯವಸ್ಥೆ ಇದೆ. ಇದ್ದ ವಸ್ತುವನ್ನು 5 ಪಾಲು ಮಾಡಿ, ಧರ್ಮಾಯ ಯಶಸೇ ಅರ್ಥಾಯ ಭೋಗಾಯ ಸ್ವಜನಾಯ ಚ ಪಂಚಧಾ ವಿತರನ್ ವಿತ್ತಂ ವಿಹಾಮುತ್ರ ಚ ಮೋದತೆ. ಸಂಪಾದಿಸಿದ ದುಡ್ಡನ್ನು 5 ರೀತಿಯಲ್ಲಿ ವಿನಿಯೋಗ ಮಾಡುವವ ಇಲ್ಲಿಯೂ ಚೆನ್ನಾಗಿರ್ತಾನೆ, ಪಾರಲೌಕಿಕವಾಗಿಯೂ ಚೆನ್ನಾಗಿರ್ತಾನೆ. ಸಂಪಾದಿಸಿದ್ರಲ್ಲಿ 5ನೇ 1 ಭಾಗ ಧರ್ಮಾಚರಣೆಗೋಸ್ಕರ, ಇನ್ನೊಬ್ಬರಿಗೆ ದಾನ ಮಾಡುವುದಕ್ಕೋಸ್ಕರ.
ಕೀರ್ತಿಯ ಉದ್ದೇಶದಿಂದ ಹೆಸರು ಹಾಕಿಸುವುದಕ್ಕೆ, ಫ್ಯಾನಿಗೆ ಹೆಸರು ಹಾಕಿಸುವುದಕ್ಕೆ ಹೋಗಬಾರ್ದು. ಒಂದು ದಾನ ಅಂತೇಳಿ ಅದು ಅಲ್ಲೂ ಹೆಸರು ಹಾಕಿದ್ರೆ ತಿರುಗಿದ್ರೆ ಕಾಣಿಸೋದಿಲ್ಲ ಹೆಸರು, ತಿರುಗದೆ ಹೋದ್ರೆ ಬೈಕೊಂಡು ಹೋಗ್ತಾರೆ, ತಿರುಗದೆ ಇದ್ದ ಫ್ಯಾನ್ ಕೊಟ್ಟಿದ್ದಾರೆ ಅಂತ. ಅದು ಸ್ವಲ್ಪ ಯಶಸ್ಸಿಗೋಸ್ಕರ ಅಂತ ಒಂದು ಸ್ವಲ್ಪ ವಿನಿಯೋಗ ಮಾಡಬೇಕು. ಅರ್ಥಾಯ, ಈಗೇನೋ ಸಂಪಾದನೆ ಇದೆ, ಮುಂದಕ್ಕೆ ಬೇಕಲ್ವಾ ಅಂತ ಸ್ವಲ್ಪ ಉಳಿಸಬೇಕು ಒಂದು ಪಾಲು. ಭೋಗಾಯ, ತಿಂದು ಉಂಡು ಸುಖವಾಗಿರಿಸುವುದಕ್ಕೋಸ್ಕರ ಒಂದು ಪಾಲು. ಸ್ವಜನ, ತನ್ನ ಮಕ್ಕಳು ಉಳಿದವರಿಗೆ, ತನ್ನ ಸಂಬಂಧಿಕರಿಗೆ ಉಡುಗೊರೆ ಕೊಡುವುದಕ್ಕೆ ಹೀಗೆ ಒಂದು ಪಾಲು. ಒಟ್ಟು ಈ ರೀತಿಯಲ್ಲಿ 5 ಪಾಲಲ್ಲಿ ತನ್ನ ಸಂಪತ್ತನ್ನು ಯಾರು ವಿನಿಯೋಗಿಸ್ತಾನೆ ಅವನು ಐಹಿಕವಾಗಿಯೂ ಚೆನ್ನಾಗಿರ್ತಾನೆ, ಪಾರತ್ರಿಕವಾಗಿಯೂ ಚೆನ್ನಾಗಿರ್ತಾನೆ. ಅಂಥಲ್ಲಿ ನತದ್ದಾನಂ ಪ್ರಶಂಸಂತಿ ಯಯಾ ವೃತ್ತಿರ್ವಿಗರ್ಹ್ಯತೆ. ಯಾವ ದಾನ ಕೊಟ್ಟು ನಾಳೆ ದಿವಸ ನಾವೇ ಭಿಕ್ಷಾಪಾತ್ರೆ ಹಿಡಿಬೇಕಾಗುತ್ತೋ ಅಂಥ ದಾನ ಕೊಡುವುದನ್ನು ಶಾಸ್ತ್ರ ನಿಷೇಧಿಸುತ್ತಪ್ಪ. ನೀನೀಗ ಇವನಿಗೆ ಕೊಡುವ ದಾನ ಅಂಥದ್ದು, ಅದರಿಂದ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳು. ಆದರೆ ಬಲಿ ಹೇಳ್ತಾನೆ, ಬಂದದ್ದು ಹರಿ ಅಂತ ಹೇಳ್ತೀನಿ ನೀನು. ಶ್ರೀಹರಿ ಪ್ರೀತ್ಯರ್ಥ ಅಂತ ಸಂಕಲ್ಪ ಮಾಡಿಸಿ ಯಾಗ ಶುರು ಮಾಡಿದ್ದು. ಆ ಹರಿಯೇ ಬಂದಿದ್ದಾನೆ, ಕೈ ಕೆಳಗೆ ಹಾಕಿ ಬಂದಿದ್ದಾನೆ. ನಾವು ಮೇಲೆ ಕೈ ಹಾಕಿ ಕೊಡುವುದಕ್ಕೆ ಅವಕಾಶ ಪ್ರಾಪ್ತಿಯಾಗಿದೆ. ಶ್ರೀಹರಿ ಕಣ್ಣಿಗೆ ಕಾಣದೇ ಹೋದಾಗ ಅಗ್ನಿಯಲ್ಲಿ ಆಹುತಿ ಕೊಡುವವರಿಗೆ ಸಾಕ್ಷಾತ್ ಶ್ರೀಹರಿ ಬಂದಾಗಲೇ ಕೊಡುವ ಅವಕಾಶವನ್ನು ಯಾಕೆ ನಾವು ತಪ್ಪಿಸಿಕೊಳ್ಬೇಕು? ಶುಕ್ರಾಚಾರ್ಯರು ಬುದ್ಧಿ ಹೇಳ್ತಾರೆ, ಏನು ಇಲ್ಲಿಯ ತನಕ ಶಿಷ್ಯ ಆಗಿದ್ದಿ, ಈಗ ಗುರು ಆಗಿಬಿಟ್ಟಿದ್ಯಾ, ನನಗೆ ಉಪದೇಶ ಶುರು ಮಾಡ್ತಾ ಇದ್ಯಾ? ಇವನು ಹೇಳ್ತಾನೆ, ತಾವು ಹೇಳುವುದು ಧರ್ಮ, ಆದರೆ ಯಾರಿಗೆ? ಈ ಪ್ರಪಂಚಕ್ಕೆ ಮುಖ ಮಾಡಿದವನಿಗೆ ತಾವು ಹೇಳಿದ್ದು ಧರ್ಮ. ಶುಕ್ರ ನೀತಿ ಅದು. ನಾವು ಬರೀ ಶುಕ್ರ ನೀತಿಯಲ್ಲೇ ಬದುಕುವುದಲ್ಲ. ಈಗ ನಾನು ಪ್ರಪಂಚಕ್ಕೆ ಬೆನ್ನು ಹಾಕಿದ್ದೇನೆ, ಶ್ರೀಹರಿಯ ಮುಖವಾಣಿಯಿಂದಾಗಿ ನಾನು ಅವನ ಕಡೆಗೆ ತನ್ನನ್ನು ತಾನು ಒಪ್ಪಿಸಿಕೊಂಡು ಬಿಟ್ಟಿದ್ದೇನೆ, ಆತ್ಮಾರ್ಪಣೆ ಮಾಡಿಕೊಂಡಿದ್ದೇನೆ. ನನ್ನ ಪತ್ನಿಯಾದ ವಿಂಧ್ಯಾವಲಿಯಂತೂ ಅದಕ್ಕಿಂತ ಒಂದು ಹೆಜ್ಜೆ ಮುಂದಿದ್ದಾಳೆ. ಆದ್ರಿಂದ ನಾನು ಈ ಯಜ್ಞ ಸಿಕ್ಕಿದ ವಿಪುಲಾವಕಾಶವನ್ನು ಕೈ ಚೆಲ್ಲಿ ಕೂಡುವವ ಅಲ್ಲ. ಅವ ಏನು ಕೇಳಿದ್ದಾನೆ ಅದನ್ನು ಕೊಡುವುದಕ್ಕೆ ಸಿದ್ಧ. ಶುಕ್ರಾಚಾರ್ಯರು ಪುರೋಹಿತರು. ಅವರು ಹೇಳಿದ ಮಾತು ಕೇಳದೆ ಹೋದರೆ ಯಜಮಾನ ತಪ್ಪು ಮಾಡಿದ ಹಾಗೆ. ಅವರು ಹೇಳಿದ ಮಾತು ಯಜಮಾನ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅವಮಾನ ಆದ ಹಾಗೆ. ಏನು ಇಷ್ಟು ಬೆಳೆದು ಬಿಟ್ಟಿಯಲ್ಲ, ಆಗಲಿ, ಇದ್ದದ್ದೆಲ್ಲ ಹೋಗಿಬಿಡ್ಲಿ ಅಂತ ಹೇಳಿಬಿಟ್ರು ಅವರು. ಭ್ರಷ್ಟಶ್ರೀಕನಾಗು ಅಂತ ಒಂದು ಶಾಪವನ್ನು ಕೊಟ್ಟರು. ಆದರೆ ವಿಚಲಿತನಾಗದೇ ಇದ್ದಂತಹ ಬಲಿ ತನ್ನ ಪತ್ನಿಯಾದ ವಿಂಧ್ಯಾವಲಿ ಕೊಟ್ಟ ನೀರು ಹಾಕಿ ದಾನವನ್ನು ಅಸ್ತು ನಮಮ ಅಂತ ಹೇಳಿಬಿಟ್ಟ. ಆಗಲೂ ಶುಕ್ರಾಚಾರ್ಯರು ಗಿಂಡಿಯ ಒಳಗೆ ಹೋಗಿ ಒಂದು ಅಪಶಕನ ಮಾಡುವುದಕ್ಕೆ ಪ್ರಯತ್ನಿಸಿದ್ರಂತೆ. ಯಾಕಂದರೆ ಒಳಗೆ ನೀರು ಸುರಿಲಿಲ್ಲ ಅಂದರೆ ಅಪಶಕನ ಅಂತ ಅರ್ಥ. ಆವಾಗ ಮರು ದಿವಸ ಮಾಡಬೇಕು, ಅವತ್ತು ನಿಲ್ಲಿಸಬೇಕು. ಬೆಕ್ಕು ಮಧ್ಯದಲ್ಲಿ ಹೋದರೆ ಹೇಗೆ ಅವತ್ತು ಕೊಡ್ಲಿಕ್ಕಿಲ್ಲ ಅಲ್ವಾ, ಹಾಗೆ ಒಂದು ನೀರು ಗಿಂಡಿಯಲ್ಲಿ ನೀರು ಬೀಳ್ತಾ ಇಲ್ಲ ಅಂದರೆ ಒಂದು ಅಪಶಕುನ ಅಂತ ಅರ್ಥ. ಅಷ್ಟಕ್ಕಾದರೂ ನನ್ನ ಶಿಷ್ಯ ನಿಲ್ಲಿಸಿ ಅವನು ಅಂತ ಅನ್ಕೊಂಡು ಒಳಗೆ ಹೋದದ್ದಂತೆ ಶುಕ್ರಾಚಾರ್ಯರು, ಮಂಡೂಕ ರೂಪದಿಂದ ಒಳಗೆ ಹೋದದ್ದಂತೆ. ಆದರೆ ನಮ್ಮ ಅವಟು ಭಾರಿ ಚುರುಕು, ಏನು ನೀರು ಬರ್ತಾ ಇಲ್ಲ, ಆಗ ಬರ್ತಿತ್ತು ಅಂತ ಹೇಳಿ ಆಗಲೇ ದರ್ಬೆ ಚುಚ್ಚಿ ಆಯಿತು. ಶುಕ್ರಾಚಾರ್ಯರು ಒಕ್ಕಣ್ಣನಾಗಿ ಈತನ ಪಾದಕ್ಕೆ ಬಿದ್ದು, ನಂದು ಆಗುವುದೆಲ್ಲ ಆಯಿತು, ಇನ್ನು ನಿಂದೆ ಸಾಮ್ರಾಜ್ಯ ಅಂತ ಹೇಳಿ ಕಾಲಿಗೆ ಬಿದ್ರಂತೆ ಶುಕ್ರಾಚಾರ್ಯರು. ಅಂತೂ ವಾಮನ ರೂಪಿ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದು ಬಲಿಯನ್ನು ಹೇಳ್ತಾನೆ, ನೋಡು 3ನೇ ಹೆಜ್ಜೆಗೆ ಜಾಗ ಇಲ್ಲ, ಇದಂ ವಿಷ್ಣುರು ವಿಚಕ್ರಮೆ, ಅಷ್ಟು ಹೇಳ್ದಾಯ್ತು. ಮೇಲೆ ಕೆಳಗೆ ಎಲ್ಲ 2 ಹೆಜ್ಜೆ. ನಾನು ಚತುಷ್ಪಾತ್ ಅಂತ ನನಗೆ ಹೆಸರು. ತ್ರಿಪಾದಸ್ಯಾಮೃತಂ ದಿವಿ ಪಾದೋಶ್ಚ ವಿಶ್ವ ಭೂತಾನಿ. ಅವನಿಗೆ ಚತುಷ್ಪಾತ್ ಅಂತ ಹೆಸರು ಭಗವಂತನಿಗೆ. 3 ಹೆಜ್ಜೆ ಅಂತ ಕೇಳಿದಾಗ ಇವಾಗ ಕೊಡುದಾ? ಕೊಡ್ತೇನೆ ಅಂತ ಹೇಳುವ ಅಹಂಕಾರ ಬಂತಲ್ವ ನಿನ್ನಲ್ಲಿ, ಅದರ ಪರಿಣಾಮ ಇದು. ನಿನ್ನದ್ದಾದದ್ದು ಅಂತ ಯಾವುದಿದೆ ಎಲ್ಲ ಭಗವಂತನದ್ದೇ. ಭಗವಂತ ತ್ರಿವಿಷ್ಟಪಾಧಿಪತಿ, ಅವನಿಗೆ ತ್ರಿಧಾಮ ಅಂತ ಹೆಸರು. ಅಂತಹ ಭಗವಂತನಲ್ಲಿ 3 ಹೆಜ್ಜೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ಏನು 2 ಹೆಜ್ಜೆ ಕೊಡುವುದಕ್ಕೆ ನಿನ್ನಲ್ಲಿ ಉಂಟ, 1 ಹೆಜ್ಜೆ ಕೊಡುವುದಕ್ಕುಂಟ? ಇಲ್ಲ. ಆದರೂ ನನ್ನದು ಅಂತ ಸ್ವಾಯತ್ತೀಕರಣ ಮಾಡಿಕೊಂಡು ಬಿಟ್ಟಿದ್ದಿ. ಇಂದ್ರನದ್ದಾದಂತಹ ದೇವಲೋಕವನ್ನು ನೀನು ನನ್ನದು ಅಂತ ಆಕ್ರಮಿಸಿದ್ದಿ. ವಸ್ತುತಃ ಇಂದ್ರ ಆಗುವುದಕ್ಕೆ ನಿನ್ನಲ್ಲಿ ಅರ್ಹತೆ ಇದೆ. ಆದರೆ ಮುಂದಿನ ಮನ್ವಂತರದಲ್ಲಿ, ಸಾವರ್ಣಿ ಮನ್ವಂತರ ಅಂತ ಅದಕ್ಕೆ ಹೆಸರು, ಆ ಮನ್ವಂತರದ ಇಂದ್ರನಾಗಬೇಕಾದವ ಈ ಮನ್ವಂತರದಲ್ಲಿರುವ ಇಂದ್ರನನ್ನು ಓಡಿಸಿ ಕೂತುಕೊಳ್ಳುವುದು ಅಂದರೆ ಇದು ಅವಸರ ಅಲ್ವಾ? ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ, ಅವಸರವೇ ಅಪಘಾತಕ್ಕೆ ಕಾರಣ. ಈಗ ನಿಂದಕ್ಕೆ ಅದೇ ಕಾರಣ. ಅವಸರ ಮಾಡಿದಿ, ಸ್ವಲ್ಪ ನಿಧಾನ. ಮುಂದಕ್ಕೆ ಹೇಗೂ ಶತಕೃತವಾಗಿ ನೀನು ಮೆರೆಯುವುದಕ್ಕಿದ್ದಿ. ಆದ್ರಿಂದ ಮುಂದೆ ಇಂದ್ರನಾಗುವಲ್ಲಿಯ ತನಕ ಈ ಭೂತಲದಿಂದ ಕೆಳಗೆ ಅತಲ ಅಂತಿದೆ, ಅತಲದ ಕೆಳಗೆ ಸುತಲ ಇದೆ, ಸುತಲದ ಕೆಳಗೆ ವಿತಲ ಅಂತ ಲೋಕ ಇದೆ. ನೀನು ಆ ವಿತಲದ ಮೇಲಿರುವ ಸುತಲದ ಮಧ್ಯಭಾಗದಲ್ಲಿ ವಾಸ ಮಾಡು ಅಂತ ಅವನನ್ನು ಆದೇಶಿಸಿದ. ಅಷ್ಟರಲ್ಲೇ ವರುಣಪಾಶದಿಂದ ಕಟ್ಟಿದ್ದಾರೆ ಆತನನ್ನು. ಬಲಿ ಕೈ ಮುಗಿತಾ ನಿಂತಿದ್ದಾನೆ. ವಾಮನ ಹೇಳಿದ, 3ನೇ ಹೆಜ್ಜೆಗೆ ಜಾಗ ಇಲ್ಲ,
ನಾನು ಹೇಳಿದ್ದು ತಪ್ಪಾಯಿತು ಅಂತ ಒಂದು ಮಾತು ಹೇಳಿಬಿಡು ಅಂತ. ಬಲಿ ಅದನ್ನು ಹೇಳುವುದಕ್ಕೆ ಸಿದ್ಧ ಇಲ್ಲ. ನನ್ನ ತಲೆ ಮೇಲೆ ಪಾದ ಇಟ್ಟಾದರೂ ನನ್ನನ್ನು ಬದುಕಿಸು ಅಂತ ಹೇಳ್ತಾರೆ. ಭಗವಂತ ಅವನ ತಲೆ ಮೇಲೆ ಪಾದ ಇಡ್ತಾನೆ, ಇವ ಪಾದವನ್ನು ಹಾಗೇ ಹಿಡ್ಕೊಂಡು ಆ ಪಾದವನ್ನು ಪೂಜಿಸ್ತಾನಂತೆ. ಹೀಗೆ ಆತ್ಮನಿವೇದನೆ ಮಾಡಿದವ ಬಲಿ. ಅಲ್ಲಿಂದ ಭಗವಂತನ ಪಾದವನ್ನು ಹಿಡಿದುಕೊಂಡೇ ಅವ ಸುತಲಕ್ಕೆ ಹೋದ. ಆಮೇಲೆ ಭಗವಂತನ ಪಾದ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲ ಅಂದರೆ, ಆ ಬಲಿ ಎಂಬ ಅರಸನಲ್ಲಿ ದುಷ್ಟನಾದ ಒಬ್ಬ ಬಲಿ ಅಂತ ಅಸುರ ಬೇರೆ ಇದ್ದಾನೆ. ಅವ ಬೇರೆ, ಇವನಲ್ಲ, ಇನ್ನೊಬ್ಬ ಅಸುರ ಇದ್ದಾನೆ. ಅವನ ಆವೇಶ ಆಗದೇ ಇರುವುದಕ್ಕೋಸ್ಕರ ಭಗವಂತ ತಾನೇ ಅವನ ದ್ವಾರದಲ್ಲಿ ನಿಂತು ಸುತಲದಲ್ಲಿ ಅವನನ್ನು ಇವತ್ತಿಗೂ ಕಾಯ್ತಾ ಇದ್ದಾನೆ. ನಾವು ವರ್ಷಕ್ಕೊಂದ್ಸಲ ಕರೆಯುವುದು ಅವನನ್ನು, ಬಲೀಂದ್ರ ಅಂತ ಕರೆಯುವುದು. ಆಗ ಬಲೀಂದ್ರ ಬಂದರೆ ಬರ್ತಾನೆ, ಬಂದರೆ ಅವನಿಗೆ ಒಂದು ಪೂಜೆ ಮಾಡಿ ಕಳಿಸು, ಬಲೀಂದ್ರ ಪೂಜೆ ಅಂತ. ಅದಕ್ಕೆ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದು ಓಡಿಸೋದು ಅವನು ಅಂತ. ಆ ಬಲೀಂದ್ರ ಆತ ಇವತ್ತಿಗೂ ಸುತಲದಲ್ಲಿ ಚಿರಂಜೀವಿಯಾಗಿ, ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಆತ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮುಂದಕ್ಕೆ ಇಂದ್ರಸ್ಥಾನವನ್ನು ಪಡೆಯತಕ್ಕಂಥವನಿದ್ದಾನೆ. ಅವನನ್ನು ಉದ್ಧರಿಸಿದವ, ಮೊದಲು ನಿಗ್ರಹಿಸಿ ಆಮೇಲೆ ಉದ್ಧರಿಸಿದಂತಹ ಭಗವಂತನ ರೂಪ ವಾಮನ ರೂಪ. ಇದು ನಮ್ಮ ವಸುದೇವ ದೇವಕಿಯರಿದ್ದಾರಲ್ಲ, ಈಗ ಅವರ ಮೂಲ ರೂಪದ ಎರಡನೇ ಮಕ್ಕಳು. ಭಗವಂತ ಎರಡನೆಯವನಾಗಿ ಕಶ್ಯಪ ಮತ್ತು ಅದಿತಿಯಲ್ಲಿ ಹುಟ್ಟಿದ್ದ. ಅದೇ ಕಶ್ಯಪ ಅದಿತಿಯರು ಈಗ ವಸುದೇವ ದೇವಕಿಯರಾಗಿ ಹುಟ್ಟಿ ಬಂದಿದ್ದಾರೆ. ಅವರಲ್ಲಿ ದೇವರು ಮೂರನೇ ಅವತಾರ ಮಾಡಬೇಕು, ಯಾಕಂದರೆ ವರ ಕೊಟ್ಟದ್ದಾಗಿದೆ. ಅಷ್ಟಕ್ಕೆ ಸರಿಯಾಗಿ ಒಂದು 2-3 ಘಟನೆಗಳು ಬೇರೆ ನಡೆದು, ಭೂದೇವಿ ಗೋರೂಪಧರೆಯಾಗಿ ಬ್ರಹ್ಮಾದಿಗಳ ಜೊತೆಗೆ ಕ್ಷೀರಸಾಗರದ ತಟದಲ್ಲಿ ಭಗವಂತನನ್ನು ಸ್ತುತಿಸಿದಾಗ ಭಗವಂತ ಅಸ್ತು ಬರ್ತೇನೆ ನಾನು ಅಂತ ಹೇಳಿದ. ಹೀಗೆ ತಲೆಯಲ್ಲಿ ಕೂದಲು ತೆಗೆದು ಹಾಕಿದಂತೆ, ಕೆಳಗೆ 2 ಕೂದಲು, ಈ ಕಡೆಯಿಂದ ಕಪ್ಪು ಕೂದಲು, ಈ ಕಡೆಯಿಂದ ಬಿಳಿ ಕೂದಲು. ದೇವರದ್ದು ಸ್ವರೂಪಭೂತವಾದ ಕೃಷ್ಣಕೇಶ ಮತ್ತು ಶುಕ್ಲಕೇಶ ಎರಡನ್ನು ಕೆಳಗೆ ಬಿಟ್ಟಂತೆ. ಒಂದು ಬಿಳಿ ಕೂದಲು ಸ್ವಲ್ಪ ಭಾರ ಜಾಸ್ತಿ, ಬೇಗ ಬಂತಂತೆ. ಬೇಗ ಬಂದು ಅದು ವಸುದೇವನಲ್ಲಿ ಸೇರಿಕೊಂಡಿತು. ದೇವಕಿಯಲ್ಲಿ 3 ತಿಂಗಳಿದ್ದು ಆ ಕಡೆ ಹೋಗಿ ರೋಹಿಣಿಯ ಹೊಟ್ಟೆಯಲ್ಲಿ ಸೇರಿಕೊಂಡಿತಂತೆ. ಅದು ಬಲರಾಮನಾಗಿ ಮುಂದೆ ಅವತರಿಸುವುದಕ್ಕೆ ಬೇಕಾದ ವ್ಯವಸ್ಥೆ. ಇನ್ನೊಂದು ಕಪ್ಪು ಕೂದಲು ಅದೂ ವಸುದೇವನಲ್ಲಿ ಬಂದು ಸೇರಿಕೊಂಡು 3 ತಿಂಗಳಿದ್ದು ಅಲ್ಲಿಂದ ದೇವಕಿಯ ಹೊಟ್ಟೆಗೆ ಹೋಗುವುದಕ್ಕೆ ವ್ಯವಸ್ಥೆ. ಹೀಗೆ ಭಗವಂತನ 2 ಕೇಶಗಳು, ಕೇಶ ಅನ್ನೋದು ಭಗವಂತನಿಗಿಂತ ಅಭಿನ್ನ. ಭಗವಂತನೇ ನೇಹನಾನಾಸ್ತಿ ಕಿಂಚನ, ಅಂತಹ ಭಗವತ್ ಸ್ವರೂಪಭೂತವಾದ ಶಕ್ತಿ ಭೂಮಿಯಲ್ಲಿ ಅವತರಿಸುವುದಕ್ಕೆ ಸಿದ್ಧವಾಗಿದೆ. ಇಷ್ಟರಲ್ಲಿ ಇನ್ನೊಂದು ಘಟನೆ ನಡೆದಿದೆ ಅಂತೆ. ಒಬ್ಬ ದ್ರೋಣ ಅಂತ ವ್ಯಕ್ತಿ, ವಸುಗಳಲ್ಲಿ ಒಬ್ಬ, ಅಷ್ಟವಸುಗಳಲ್ಲಿ ದ್ರೋಣ ಅಂತ ಒಬ್ಬ. ಅವನ ಪತ್ನಿ ಧರೆ ಅಂತ ಆಕೆಯ ಹೆಸರು. ಇವರಿಬ್ಬರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ಬ್ರಹ್ಮದೇವ ಏನು ಬೇಕು ಅಂತ ಕೇಳಿದ. ನನಗೆ ದೇವರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕು, ಅಲ್ಲ ನಮ್ಮ ದೇವರು ನಮ್ಮ ಮನೆಯಲ್ಲಿ ಮಗುವಾಗಿ ಆಡಬೇಕು ಅಂತ ಇವ್ರದೊಂದು ವರ. ಚತುರ್ಮುಖ ಬ್ರಹ್ಮ ಯೋಚನೆ ಮಾಡಬೇಕೋ ಬೇಡ, ಇವ್ರೇನು ಕೇಳಿದ್ದು, ಮಹಾವಿಷ್ಣು ನಮ್ಮ ಮನೆಯಲ್ಲಿ ಮಗುವಾಗಿ ಆಡಬೇಕು ಅಂತಲ್ವಾ, ನಾನಾದರೆ ಮಾಡ್ಬೋದಿತ್ತು. ಈಗ ನೀವು ಬ್ರಹ್ಮದೇವರನ್ನು ಕೇಳಿದರೆ ಅವನ ಹತ್ರ ಕೇಳಿ ಹೇಳಬೇಕು ಅಂತ ಹೇಳಬೇಕಲ್ವಾ, ಅದು ಹೇಳಲಿಲ್ಲ ಬ್ರಹ್ಮದೇವರು. ಅಸ್ತು ತಥಾಸ್ತು ಅಂತ ಹೇಳಿದರು. ಹೇಳಿದವರು ಸೀದ ಹೋದದ್ದು ಭಗವಂತನ ಹತ್ರ. ಭಗವಂತ ವರ ಕೊಟ್ಟಾಗಿದೆ, ನಮ್ಮ ಮಾತನ್ನೆಲ್ಲ ಸತ್ಯಂ ವಿಧಾತುಂ ತುಂಟು ನಿನ್ನ ವಚನ, ಅದನ್ನ ಮಾತು ಉಳಿಸುವ ಜವಾಬ್ದಾರಿ ನಿಂದು. ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ, ಏನು ಯೋಚನೆ ಇಲ್ಲ, 1ರಲ್ಲೇ 2 ಮುಗಿಸು. ಯಾಕೆ ಅಂತ ಹೇಳಿದರೆ, ಅಲ್ಲಿ ಅದಿತಿ ಕಶ್ಯಪರು ಕೇಳಿರುವುದೇನು, ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ. ಇವರು ಕೇಳಿರುವುದೇನು, ಮಗುವಾಗಿ ಆಟ ಬಾಲಲೀಲೆಗಳನ್ನು ನೋಡಬೇಕು ಅಂತಲ್ವಾ. ಒಂದೇ ಅವತಾರದಲ್ಲಿ 2 ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಆ ದ್ರೋಣ ಮತ್ತು ಧರೆಯರೇ ನಂದಗೋಕುಲದಲ್ಲಿ ನಂದಗೋಪ ಮತ್ತು ಯಶೋಧ ಅನ್ನುವ ಸ್ವರೂಪದಿಂದ ಆವಿರ್ಭವಿಸಿದ್ದಾರೆ. ಈ ಭಗವಂತ ಅವತರಿಸುವ ಸಂಕಲ್ಪ ಮಾಡಿದ. ಕಂಸನ ಕಥೆಯೆಲ್ಲ ಕೇಳುವುದು ಬೇಡ, ದುಷ್ಟರ ಕಥೆಯಾಗಿ ಕೇಳು. ಅಂತಹ ಕಂಸನಿಗೆ ಆಕಾಶದಲ್ಲಿ ಒಂದು ಮಾತು ಕೇಳಿದ್ದಂತೂ ಸತ್ಯ. ಆಹ ಏನಂ ಅಶರೀರವಾಕ್ ಅಸ್ಯಾಂ ಯೋ ಜಾಯತೆ ಗರ್ಭ. ಅದು ಎಷ್ಟು, ಅಷ್ಟಮಃ ಹಂತ ತೇ ಅರ್ಭಕಃ. ಆ 8ನೇ ಅದ್ದಾದ ಈಕೆಯ ಗರ್ಭದಲ್ಲಿ ಹುಟ್ಟುವ ಮಗುವೇ ನಿನ್ನನ್ನು ಸಂಹಾರ ಮಾಡ್ತದೆ ಅಂತ ಒಂದು ಮಾತು ಆಕಾಶದಲ್ಲಿ ಕೇಳಿತಂತೆ. ಅಶರೀರವಾಕ್ ಅಂತ ವಾಯುವಾಣಿ ಅದು. ಅದನ್ನು ಕೇಳಿದಾಗ ಕಂಸ ಗಲಾಟೆ ಮಾಡಬಾರ್ದಿತ್ತು. ಈಗ ಪರೀಕ್ಷಿತನಿಗೆ ಹೇಗೆ 7 ದಿವಸದ ನಂತರ ನೀನು ಸಾಯ್ತಿ ಅಂದರೆ ಅವೈದ್ಯ ಸರ್ಪಗಳನ್ನೆಲ್ಲ ಸಾಯಿಸ್ಲಿಕ್ಕೆ ಹೊರಟನ, ಅವನಿಗೆ ಭಾಗವತ ಕೇಳುವುದಕ್ಕೆ ಹೊರಟ. ಹಾಗೆ ಅಲ್ವಾ, ಕಂಸನಿಗೆ ಇದು ಕೇಳಿದ ಕೂಡಲೇ ಏನು ಮಾಡಬೇಕಿತ್ತವ, ಹೌದಾ 8ನೇ ಗರ್ಭದ ತನಕ ಕಾಲಾವಕಾಶ ಉಂಟಲ್ವ, ನನಗೆ ಬೇಕಾದಷ್ಟಾಯಿತು ಅಂತೇಳಿ ಅವ 22 ಬಾರಿ ಭಾಗವತ ಕೇಳ್ಬೋದಿತ್ತು. ಆದರೆ ಅವ ಮಾಡಿದ್ದೇನು,
ನನ್ನನ್ನು ಇವಳ ಹೊಟ್ಟೆಯಲ್ಲಿ ಮಗು ಕೊಲ್ತದ, ಇವಳನ್ನೇ ಮುಗಿಸ್ತೇನೆ ಅಂತ. ಅಂದ್ರೆ ದುಷ್ಟರಿಗೂ ಶಿಷ್ಟರಿಗೂ ವ್ಯತ್ಯಾಸ ಭಾಗವತದಲ್ಲಿ ಅಲ್ಲಲ್ಲಿ ಕಾಣಿಸ್ತದೆ. ಅವಳನ್ನೇ ಕೊಲ್ಲುವುದಕ್ಕೆ ಕತ್ತಿ ಎತ್ತಿದ. ವಸುದೇವ ಅದರಿಂದ ಬಿಡಿಸಿಕೊಂಡ. ಹೇಳುವಷ್ಟು ಹೇಳಿದ ಬುದ್ಧಿ. ಬದುಕಿರುವವ ಸಾಯಬಾರದು ಅಂತ ಸಾಕಷ್ಟು ಪ್ರಯತ್ನ ಪಡಬೇಕು ವಸುದೇವ ಹೇಳುದು. ಅಂದ್ರೆ ಭಾವನನ್ನು ಸಮಾಧಾನ ಮಾಡುವುದಕ್ಕೋಸ್ಕರ ನೀನು ಮಾಡ್ತಾ ಇರೋದು ತುಂಬಾ ಸರಿಯಾಗಿದೆ ಭಾವ, ಸರಿಯಾಗಿದೆ. ಯಾಕೆಂದ್ರೆ ಏನು ಸಾಧ್ಯ ಅವೆಲ್ಲ ಪ್ರಯತ್ನವನ್ನು ಕೂಡ ಮೃತ್ಯು ಬುದ್ಧಿಮತ ಅಪೋಕ್ಯ ಅಂತ ಎಷ್ಟು ಸಾಧ್ಯ ಅಷ್ಟು ಮೃತ್ಯುವನ್ನು ದೂರ ಮಾಡಬೇಕು. ಯಾಕಂದ್ರೆ ದೇವರು ಕೊಟ್ಟ ಶರೀರ, ಈ ಶರೀರದಿಂದ ಸಾಧನೆ ಮಾಡುವುದಕ್ಕೋಸ್ಕರ ಕೊಟ್ಟದ್ದು. ಮುಂದಕ್ಕೆ ಇಂಥದ್ದೇ ಶರೀರ ಬರ್ತದೆ ಅಂತ ತೀರ್ಮಾನ ಇಲ್ಲ. ಇರುವಾಗ ಇದನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾದಷ್ಟು ಪ್ರಯತ್ನ ಪಡಬೇಕು. ಆದರೆ ಪ್ರಯತ್ನ ಪಟ್ಟು ಅದು ಹೊರಡುವುದಾದರೆ ನಾವು ಅದಕ್ಕೋಸ್ಕರ ಟೆನ್ಷನ್ ಮಾಡಿಕೊಳ್ಬಾರ್ದು. ನಾವು ಪ್ರಯತ್ನ ಮಾಡಬೇಕು. ಆಗುವುದಿಲ್ಲ ಅಂತಾದರೆ ದೇವರಿಗೆ ಕೈ ಮುಗಿದುಕೊಂಡು ಕೂತ್ಕೊಳ್ಬೇಕು. ಈಗ ನೀನು ಮೃತ್ಯುವನ್ನು ದೂರ ಮಾಡುವುದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಆಗುವುದಿಲ್ಲ ಅಂತ ಆ ಶರೀರವಾಣಿ ಆಯ್ತಲ್ಲ. 8ನೇ ಗರ್ಭದಿಂದ ಮರಣ ಅಂತ ಬಂತಲ್ಲ. ಆದ್ರಿಂದ ಮರಣ ಹುಟ್ಟಿದವನಿಗೆ ಉಂಟೇ ಉಂಟು. ಅದನ್ನು ತೆಗೆದು ದೂರಕ್ಕೆ ಹಾಕ್ತೇನೆ, ಬರದೇ ಇರುವ ಹಾಗೆ ಮಾಡ್ತೇನೆ ಅಂತ ಸಾಧ್ಯ ಇಲ್ಲ. ಯಾಕೆ ಈ ಪ್ರಯತ್ನ ಪಡ್ತಾ ಇದ್ದಿ? ಕಂಸನಿಗೆ ಅದು ಯಾವುದೂ ಅರ್ಥ ಆಗುದಿಲ್ಲ. ನೀನು ಬದುಕಬೇಕು ಅಂತಿದ್ದೀಯೋ ಅಂತ ಕೇಳ್ತಾನೆ ಇವನ ಹತ್ರ. ನಾನು ಇವಳನ್ನು ಮಾತ್ರ ಕೊಲ್ಲುವುದು ಅಂತ ತೀರ್ಮಾನಿಸಿದ್ದು, ನೀನು ಸಾಯುವುದಕ್ಕೆ ತೀರ್ಮಾನ ಆಗಿದ್ಯೋ ಏನು ಕಥೆ? ವಸುದೇವ ಕೊನೆಗೆ ಅವನ ಕೈ ಹಿಡಿದು ಹೇಳಿದ, ಇಷ್ಟು ಜನ ನೋಡ್ತಾ ಇದ್ದಾರೆ ಈ ಶೋಭಾಯಾತ್ರೆಯಲ್ಲಿ, ರಾಜನಾದವ ಒಂದು ಹೆಣ್ಣನ್ನು ಕೊಂದು ಹಾಕಿದರೆ ದೇಶದ ಜನ ಹೇಗಿರ್ತಾರೆ? ರಾಜನ ಹಾಗೆ ದುರುಳರಾಗಿ ಹೋಗ್ತಾರೆ. ಆದ್ರಿಂದಾಗಿ ನೀನು ಹೇಗೂ 8ನೇ ಗರ್ಭದಿಂದ ಸಾಯುವವ. ಈಗ ನೀನು ಈಕೆಯನ್ನು ಕೊಂದಿ ಅಂತಾದರೆ ಅದರ ಪರಿಣಾಮವಾಗಿ ಎಷ್ಟು ಬೇಗ ಸಾಯ್ತೀಯೋ ಏನೋ. ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡು. ನಾನು ನಿನಗೊಂದು ಅವಕಾಶ ಕೊಡ್ತೇನೆ. ಈಕೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಕ್ಷಣದಲ್ಲಿ ತಂದು ನಿನ್ನ ಹಸಿಗೂಸುಗಳನ್ನು ಕೈಯಲ್ಲಿ ಕೊಡ್ತೇನೆ. ನೀನು ಏನು ಬೇಕಾದರೂ ಮಾಡ್ಬೋದು ಮಕ್ಕಳನ್ನು, ಆದರೆ ಇವಳನ್ನು ಕೊಲ್ಲಬೇಡ. ಈ ಮಾತು ಆತನ ಹಣೆ ಬರಹ ಹಾಗಿತ್ತು ಕಂಸನದ್ದು. ಅದರಿಂದ ಒಪ್ಪಿಕೊಂಡ ಕಂಸ. 6 ಮಕ್ಕಳದ್ದು ಕಥೆ ಮುಗೀತಲ್ಲ, ಅದೆಲ್ಲ ಷಡ್ಗರ್ಭರ ಕಥೆ. 6ನೆಯ ಮಗು ಮುಗಿದು 7ನೇದ್ದು ಅವತರಿಸುತ್ತೆ ಅಂತ ಸುದ್ದಿ ಬಂತಂತೆ ಇವನಿಗೆ. 7ನೇದ್ದಕ್ಕೆ ಸಿದ್ಧವಾಗಿದೆ ಅಂತ. ಅಷ್ಟರಲ್ಲಿ ನಾರದರ ಮಾತು ಕೇಳಿ ಕಾರಾಗಾರದಲ್ಲಿ ಹಾಕಿದ್ದಾನೆ ಇವರನ್ನೆಲ್ಲ. 7ನೇದ್ದು ಅಂತ ಸುದ್ದಿ ಬಂದು ಒಂದು 3 ತಿಂಗಳಾಗ್ತಾ ಇರುವ ಹಾಗೆ ಗರ್ಭಸ್ರಾವವಾಯಿತಂತೆ ಅಂತ ಮತ್ತೊಂದು ಸುದ್ದಿ ಬಂತು. ಇದರಿಂದ ಖುಷಿ ಆಗಲಿಲ್ಲ ಅವನಿಗೆ. ಯಾಕಂದ್ರೆ ಸಂಕೀರ್ಣ ಆಗೋಯ್ತು. ಇನ್ನು ಮುಂದಿದ್ದು 8ನೇದ್ದು ಅಂತ ಲೆಕ್ಕ ಇಟ್ಕೋಬೇಕು, 7ನೇದ್ದು ಅಂತ ಇಟ್ಕೋಬೇಕು ಅಂತ. ಕಂಸನಿಗೊಂದು ಸಮಸ್ಯೆ ಈಗ, ಮುಂದಿದ್ದು ಹೇಗೆ ಅಂತ. ಅಷ್ಟರಲ್ಲಿ ಏನಾಗಿದೆ, ಇದು 7ನೇ ಗರ್ಭ. ಅದೊಂದು ದುರ್ಗಾದೇವಿಯಲ್ಲಿ ಒಂದು ಕೆಲಸ ಮಾಡಿದ್ದಾಳೆ. ಭಗವಂತ ತಾನು ಅವತರಿಸುವಾಗ ತನ್ನ ಪತ್ನಿಯನ್ನು ಕರೀತಾನೆ. ಅದರಲ್ಲಿ ಶ್ರೀ, ಭೂ, ದುರ್ಗಾ ಅಂತ 3 ಸ್ವರೂಪ. ಅದರಲ್ಲಿ ಶ್ರೀದೇವಿ ಭೂದೇವಿಯರಿಗೆ ನೀವಿಬ್ಬರೂ ಕೂಡ ಈ ಸಲ ನನ್ನ ಪತ್ನಿಯಾಗಿ ಅವತರಿಸುವುದಕ್ಕೆ ಎಷ್ಟು ರೂಪ ಬೇಕೋ ಅಷ್ಟು ರೂಪ ತೆಗೊಂಡು ನನ್ನ ಪತ್ನಿ ಆಗ್ಬೋದು. ಹಿಂದೆ ರಾಮ ಅವತಾರದಲ್ಲಿ ತುಂಬ ಸಮಸ್ಯೆ ಆಗಿತ್ತಲ್ವ, ಈ ಸಲ ಅದೆಲ್ಲ ಪರಿಹಾರ ಮಾಡುವ ಅಂತ ಹೇಳಿದ್ದವ. ಆದರೆ 3ನೇ ರೂಪವಾದ್ದಕ್ಕೆ, ಯಾವುದಕ್ಕೆ? ದುರ್ಗಾ ಸ್ವರೂಪಕ್ಕೆ ಹೇಳ್ತಾನೆ, ನೀನು ಪತ್ನಿಯಾಗಿ ಅವತರಿಸಲಿಕ್ಕಿಲ್ಲ, ತಂಗಿಯಾಗಿ ಹುಟ್ಟಿ ಬರಬೇಕು. ದೊಡ್ಡ ತ್ಯಾಗ ಇದು. ಬ್ರಹ್ಮಚಾರಿಣಿ ಅಂತ ಲೋಕದಲ್ಲಿ ಖ್ಯಾತಿಗೆ ಬರ್ತಿ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಆಗಬೇಕು. ಏನಂದ್ರೆ, ಹಿಂದೆ ಲಕ್ಷ್ಮಣನಾಗಿ ತುಂಬ ಕಷ್ಟಪಟ್ಟಿದ್ದಾನೆ ನನ್ನ ತಮ್ಮ ಶೇಷ. ಈ ಶೇಷನನ್ನು ಈ ಸಲ ಅಣ್ಣನನ್ನಾಗಿ ಮಾಡುದು. ಅವನಿಗೆ ನಾನು ನರಕ ಚತುರ್ದಶಿಗೆ ಎಣ್ಣೆ ಹಚ್ಚುವಾಗ ನಾನೇ ಕಾಲಿಗೆ ಎಣ್ಣೆ ಹಚ್ಚಬೇಕು. ಯಾಕೆ? ಅಣ್ಣನಾಗಿ ಹುಟ್ಟಿಸಿ. ಅವತ್ತು ನನಗೆ ಅಷ್ಟು ಸೇವೆ ಮಾಡಿದ್ದಾನಲ್ವಾ, ಅದಕ್ಕೋಸ್ಕರ ಈಗ ಅಣ್ಣನಾಗಬೇಕು. ಅವನು ಅಣ್ಣನಾಗಬೇಕು ಅಂತಾದರೆ ಕಂಸ ಬಿಡುವುದಿಲ್ಲ. ಅದಕ್ಕೋಸ್ಕರ ಈ ಹೊಟ್ಟೆಯಲ್ಲಿದ್ದ ಗರ್ಭವನ್ನು ವಸುದೇವನ ಮತ್ತೊಬ್ಬಳು ಪತ್ನಿಯ ಹೊಟ್ಟೆಗೆ, ಅದನ್ನು ಸಂಕರ್ಷಣ ವಿಧಾನ ಅಂತ ಒಂದು ಆಯುರ್ವೇದದಲ್ಲಿ ಕ್ರಮ ಇದೆ, ಹೊಟ್ಟೆಯಿಂದ ಹೊಟ್ಟೆಗೆ ತಲುಪಿಸುವಂಥ ಕ್ರಮ. ಆ ಕ್ರಮದ ಕೆಲಸ ನೀನು ಮಾಡಬೇಕು. ಬೇರೆ ದಾದಿಯರಿಂದ ಎಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ನೀನೇ ಮಾಡಬೇಕು. ಮತ್ತೊಂದು ಷಡ್ಗರ್ಭರ ವ್ಯವಸ್ಥೆ. ಹೀಗೆ 2 ವ್ಯವಸ್ಥೆಯ ಜವಾಬ್ದಾರಿಯನ್ನು ಆಕೆಗೆ ಕೊಟ್ಟು, ತಂಗಿಯಾಗಿ ಹುಟ್ಟುವ 3ನೇ ಜವಾಬ್ದಾರಿಯನ್ನು ಕೊಟ್ಟು ಭಗವಂತ ಹೇಳಿದ, ಇಷ್ಟು ಮಾಡಿದ್ದಕ್ಕೆ ನಿನಗೆ ನಾನು ಒಂದು ಸ್ವಲ್ಪ ಉಪಕಾರ ಮಾಡಲಿಕ್ಕೆ ಉಂಟು. ಏನಂದ್ರೆ, ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ದೇವಸ್ಥಾನ ಕಟ್ಟಿಸ್ತೇನೆ ನಿನಗೆ ಅಂತ. ದೇವಸ್ಥಾನ ಕಟ್ಟಿಸುವುದು ಎಲ್ಲ ಭಾಗವತದಲ್ಲಿ ಬಂದದ್ದು. ದಕ್ಷಿಣ ಕನ್ನಡ ನಾನು ಸೇರಿಸಿದ್ದು ಮಾತ್ರ. ಅದು ವಿಂಧ್ಯಾಚಲದಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾನಂತೆ ಭಗವಂತ ಅವಳಿಗೋಸ್ಕರ. ಜೊತೆಗೆ ಅವಳಿಗೆ ಕೆಲವು ಹೆಸರು, ಶಾರದೇತಿ, ಅಂಬಿಕೇತಿ, ಚಂಡಿ, ಚಾಮುಂಡೇತಿ, ಅವಳಿಗೆ ಇದೆಲ್ಲ ಹೆಸರು ಬೇರೆ ಕೊಡ್ತಾರೆ. ಹಾಗಾಗಿ ಮೈಸೂರಿದ್ದು ಕೂಡ ಒಂದು ದೇವರು ಕಟ್ಟಿಸಿದ್ದ ಮೈಸೂರಲ್ಲಿ. ಆಮೇಲೆ ಯಾರೋ ಅಡ್ಡ ಹಾಕಿದ್ರು ಅದು. ಆಮೇಲೆ ಯಾವುದೋ ಇನ್ನೊಂದು ಬಂತು, ಅದಕ್ಕೆ ಅದು ಮಹಿಷೂರುವ ಏನು ಅಂತ ಪ್ರಶ್ನೆ ಎಲ್ಲ ಬರುವುದಕ್ಕೆ ಶುರುವಾದದ್ದು ಆ ಕಾರಣದಿಂದ.
ಈ ಕ್ರಮದಲ್ಲಿ ಭಗವಂತ ಆಕೆಗೆ ದೇವಸ್ಥಾನವನ್ನು ಕಟ್ಟಿಸಿ ಲೋಕದ ಜನಕ್ಕೆ ಕಲವು ದುರ್ಗಾ ವಿನಾಯಕವು ಅಂತ ದುರ್ಗೆಯ ಆರಾಧನೆಯ ಮೂಲಕ ಶೀಘ್ರ ಫಲಪ್ರಾಪ್ತಿಯಾಗುವುದಕ್ಕೋಸ್ಕರ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದಂತೆ. ಅದರ ಪರಿಣಾಮವಾಗಿ ದೇವಕೀ ದೇವಿಯ 7ನೆಯ ಗರ್ಭ ಸಂಕರ್ಷಣ ವಿಧಾನದಿಂದ ವಸುದೇವನ 14 ಜನ ಪತ್ನಿಯರು ಮತ್ತು 3 ಜನ ಪತ್ನಿಯರು, ಅದರಲ್ಲಿ ಒಬ್ಬಳಾದಂತಹ ರೋಹಿಣಿಯ ಹೊಟ್ಟೆಗೆ ಅದು ಸಂಕ್ರಮಿತವಾಯಿತು. ಇತ್ತ ಮಥುರಾ ಪಟ್ಟಣದಲ್ಲಿ ಎಲ್ಲ ಕಡೆಯಲ್ಲೂ ದೊಡ್ಡ ಸುದ್ದಿ ಏನಂದರೆ, ನಮ್ಮ ದೇವಕೀ ದೇವಿ ವಸುದೇವನ ಜೊತೆಗೆ ಕಾರಾಗಾರದಲ್ಲಿ ಬಿದ್ದಿದ್ದಾಳೆ, ಆಕೆ ತುಂಬು ಗರ್ಭಿಣಿಯಂತೆ ಅಂತ 8ನೆಯ ಗರ್ಭದ ಸುದ್ದಿ ಎಲ್ಲ ಕಡೆ. ಕಂಸನಿಗೆ ಮಾತ್ರ ಭಾರೀ ತಲೆಯಲ್ಲಿ ಸಂಕೀರ್ಣತೆ, ಏನಿದು 8ನೇದ್ದೋ 7ನೇದ್ದೋ ಅಂತ. ಒಂದು ಸಲ ಬಂದ ದೇವಕಿಯನ್ನು ನೋಡ್ಲಿಕ್ಕೆ. ದೇವಕಿಯನ್ನು ನೋಡ್ಲಿಕ್ಕೆ ಬರುವ ಹೊತ್ತಿಗೆ ಅಲ್ಲೇನೋ ಪ್ರಕಾಶಗಳು ಕಾಣಿಸ್ತಾ ಇದ್ವಂತೆ. ಏನೋ ಇದೆ ಅಂತ ಕಿಟಕಿಯಿಂದ ಹೋಗಿ ಇಣುಕಿ ನೋಡಿದ, ಪ್ರಕಾಶ ಎಲ್ಲ ಮಾಯ ಆಯಿತು. ಅಷ್ಟರಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡಿ ಹೋಗಿ ಆಗಿದೆ. ಸತ್ಯ ವ್ರತಂ ಸತ್ಯ ಪರಂ ತ್ರಿಸತ್ಯಂ ಅಂತ ಎಲ್ಲ ಸ್ತೋತ್ರ ಮಾಡಿ ಹೊರಟಿದ್ದಾರೆ. ಇವ ನೋಡ್ತಾನೆ, ನೋಡಿದರೆ ಪ್ರಕಾಶಮಾನವಾದ ದೇಹ ಈಕೆಯದ್ದು. ನಮಸ್ಕಾರ ಮಾಡಬೇಕು ಅಂತ ಅನಿಸಿತಂತೆ ಕಂಸನಿಗೆ. ತಂಗಿ ಅದ್ರ ಜೊತೆಗೆ ಸೋದರತ್ತೆಯೂ ಆಗಬೇಕು ಒಂದು ಸಂಬಂಧದಲ್ಲಿ, ಆದ್ರಿಂದ ನಮಸ್ಕಾರ ಮಾಡಬೇಕು ಅಂತ ಅನಿಸಿತಂತೆ. ಆದರೆ ಇವರನ್ನು ನಾನೇ ಜೈಲಿನಲ್ಲಿ ಹಾಕಿ ನಮಸ್ಕಾರ ಮಾಡುವುದು ಸರಿ ಇರುವುದಿಲ್ಲ ಅಂತೇಳಿ ಸುಮ್ಮನೆ ತಲೆ ಎತ್ತಿಕೊಂಡು ನಿಂತ. ಅವಳ ಮುಖ ನೋಡಿದರೆ ಸ್ಪಷ್ಟ ಆಯಿತು, ಇದೇ 8ನೇ ಗರ್ಭ, ಸಂಶಯ ಇಲ್ಲ. ಯಾಕಂದರೆ ನಾರದರು ಬಂದು ಹೇಳಿದ್ದಾರೆ, ನೀನು ಕಾಲನೇಮಿ, ನಿನ್ನನ್ನು ಹಿಂದಕ್ಕೆ ಕೊಂದಂತಹ ವ್ಯಕ್ತಿ ಇಲ್ಲಿ ಹುಟ್ಟಿ ಬರ್ತಾ ಇದ್ದಾನೆ, ಸಾಕ್ಷಾತ್ ಮಹಾವಿಷ್ಣು. ಇವಳು ಇಷ್ಟು ಪ್ರಕಾಶಮಾನಳಾಗಿ ಶೋಭಿಸ್ತಾಳೆ ಅಂದರೆ ಆ ನನ್ನ ಶತ್ರುವಾದ ವಿಷ್ಣುವೇ ಇಲ್ಲಿ ಹೊಟ್ಟೆಯಲ್ಲಿದ್ದಾನೆ ಅಂತ ನಿಶ್ಚಯ ಅಂತ ಅವನಿಗೆ ಗೊತ್ತಾಯಿತು. ಆಗಲೇ ಕತ್ತರಿಸಿ ಬಿಡಬೇಕು ಅಂತ ಕತ್ತಿ ಎತ್ತಿದ, ಹುಟ್ಟುವುದಕ್ಕಿಂತ ಮುಂಚೆ ಮುಗಿಸಿಬಿಡುವುದು ಅಂತ. ಆದರೆ ಅಷ್ಟರಲ್ಲಿ ನಾರದರು ಒಟ್ಟಿಗೆ ಬಂದಿದ್ದಾರೆ, ಈ ಕಾಲನೇಮಿ ಅಂತ ಹೇಳಿದವರು ಬಂದು ಹೇಳ್ತಾರೆ, ಅಲ್ಲ ಈಗ ಕತ್ತರಿಸಿದರೆ ಚೆನ್ನಾಗಿರುವುದಿಲ್ಲ. ಯಾಕಂದರೆ ಹೊಟ್ಟೆಯಲ್ಲಿರುವುದು ಯಾರು? ವಿಷ್ಣು. ಅವನು ನಿನ್ನ ಪರಾಕ್ರಮವನ್ನು ಅವನಲ್ಲ ನೋಡಬೇಕು. ಆದ್ದರಿಂದ ಹುಟ್ಟಿದ ಮೇಲೆ ಅವನನ್ನು ಇವಳ ಮುಂದೆಯೇ ಕತ್ತರಿಸಿ ಹಾಕ್ಬೇಕು ನೀನು, ಆಮೇಲೆ ಇವಳನ್ನು ಕತ್ತರಿಸಿ ಏನು ಬೇಕಾದರೂ ಮಾಡು. ನಾರದರು ಹೇಳಿದ್ದೆಲ್ಲ ಹೌದು ಅಂತ ಅನಿಸುತ್ತೆ ಇವನಿಗೆ. ಹಾಗಾಗಿ ಬಿಟ್ಟುಬಿಟ್ಟ. ಕೃಷ್ಣ ಪಕ್ಷದ ಅಷ್ಟಮಿ ಪ್ರಾಪ್ತವಾಗಿದೆ. ಆಗ ಭಾದ್ರಪದ ಮಾಸ ಇತ್ತು, ಬೇಕಾದರೆ ಶ್ರಾವಣ ಅಂತ ಹೇಳಿ. ಯಸ್ಮಿನ್ನಬ್ದೇ ಭಾದ್ರಪದೇ ಜಮಾಸಿ, ಸಿಂಹದಲ್ಲಿ ರವಿ ಇದ್ದಾನೆ. ಅಂದರೆ ಸಿಂಹ ಮಾಸ, ಸೌರಮಾನದ ಪ್ರಕಾರ ಸಿಂಹ ಮಾಸ. ಒಂದು ಕಾಲದಲ್ಲಿ ಭಾದ್ರಪದ ಮಾಸ ಸೇರಿಕೊಂಡಿರತಕ್ಕಂತಹ ಆ ದಿವಸದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಉದಯಿಸುವಂತಹ ಅಷ್ಟಮಿಯ ತಿಥಿ. ಅಷ್ಟಮಿ ಅಂದ್ರೇನು? ಮಧ್ಯರಾತ್ರಿಯಲ್ಲಿ ಚಂದ್ರ ಉದಯಿಸಿದರೆ ಅದು ಕೃಷ್ಣ ಪಕ್ಷದ ಅಷ್ಟಮಿ. ಮಧ್ಯಾಹ್ನದ ಹೊತ್ತು ಚಂದ್ರ ಉದಯಿಸಿದರೆ ಅದು ಶುಕ್ಲ ಪಕ್ಷದ ಅಷ್ಟಮಿ. ಸೂರ್ಯೋದಯದ ಹೊತ್ತಿಗೆ ಚಂದ್ರ ಉದಯಿಸಿದರೆ ಅದು ಅಮಾವಾಸ್ಯೆ. ಸೂರ್ಯ ಅಸ್ತಂಗತನಾಗುವಾಗ ಚಂದ್ರ ಉದಯಿಸಿದರೆ ಅದು ಹುಣ್ಣಿಮೆ ಅಂತ. ಸೂರ್ಯಚಂದ್ರರ ಏನು ಅಂತರ ಇದೆ ಅದಕ್ಕೆ ತಿಥಿ ಅಂತ ಹೆಸರು. ಹಾಗಾಗಿ ಕೃಷ್ಣ ಪಕ್ಷದ ಅಷ್ಟಮಿ ಮಧ್ಯರಾತ್ರಿ. ಮಧ್ಯರಾತ್ರಿ ಅಂದರೆ 12 ಗಂಟೆ ಅಂತ ಅರ್ಥ ಅಲ್ಲ. ಸೂರ್ಯಾಸ್ತ ಆಗಿ ಮರುದಿವಸ ಸೂರ್ಯೋದಯ ಆಗುವುದರ ಮಧ್ಯಕಾಲ, ಅದು 11:15 ಆಗ್ಬೋದು, 12 ಆಗ್ಬೋದು. ಆ ಮಧ್ಯರಾತ್ರಿಯ ಹೊತ್ತಿಗೆ ಪೂರ್ವದ್ದಾದ ದಿಕ್ಕಿನಲ್ಲಿ ಚಂದ್ರ ಉದಯಿಸುವುದಕ್ಕೆ ಕಾಯ್ತಾ ಇದ್ದಾನೆ. ಅಲ್ಲಿ ಬೆಳಕು ಮೂಡ್ತಾ ಇದೆ. ಅಷ್ಟು ಹೊತ್ತಿಗೆ ಕಾರಾಗಾರದಲ್ಲೂ ಕೂಡ ಬೆಳಕು ಮೂಡುವುದಕ್ಕೆ ಸಿದ್ಧವಾಗಿದೆ ಅಂತೆ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಪರಂ ಅಶೋಭನಃ, ಶತ್ರುಗಳಿಗೆ ಅಶೋಭನವಾದ, ಸಜ್ಜನರಿಗೆ ಪರಮಶೋಭನವಾದ ಉಪವಾಸದ ದಿನ ಬಂತಂತೆ. ಅಂದರೆ ಏಕಾದಶಿ ಬಂದದ್ದಲ್ಲ, ಅಷ್ಟಮಿ ಬಂದದ್ದು. ಯಾಕಂದರೆ ಆ ದಿವಸಕ್ಕೆ ಜಯಂತಿ ಅಂತ ಹೆಸರು. ಜಯಂತಿ ಅಂದರೆ ಏನು? ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ಮಧ್ಯರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರ ಇದ್ದರೆ ಅದಕ್ಕೆ ಜಯಂತಿ ಅಂತ ಹೆಸರು. ಅದು ಕೃಷ್ಣ ಆವಿರ್ಭವಿಸುವುದಕ್ಕಿಂತ ಮೊದಲು ಜಯಂತಿ ಯೋಗ ಇರ್ತಿತ್ತು. ಜಯಂತಿ ಯೋಗ ಬಂದಾಗ ಉಪವಾಸ ಮಾಡಿ ಭಗವಂತನನ್ನು ಆರಾಧನೆ ಮಾಡುವಂಥದ್ದು ಕೃಷ್ಣ ಆವಿರ್ಭವಿಸುವುದಕ್ಕಿಂತ ಮೊದಲು ಇದ್ದ ಸಂಪ್ರದಾಯವೇ. ಇದು ಜಯಂತಿ ಯೋಗ ಅಂತ ಅದಕ್ಕೆ ಹೆಸರು. ಆ ಜಯಂತಿ ಯೋಗದ ದಿವಸವೇ ಕೃಷ್ಣ ಆವಿರ್ಭವಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಮುಂದಕ್ಕೆ ನನ್ನ ಹೆಸರಲ್ಲಿ ಒಂದು ಉಪವಾಸ ಆಗಲಿ ಅಂತ. ಹಾಗಾಗಿ ಆ ದಿವಸ ಸಂಕಲ್ಪಿಸಿದ್ದಾನೆ. ಜಯಂತಿ ಯೋಗ ಪ್ರಾಪ್ತವಾಗಿದೆ. ಆ ಪ್ರಾಪ್ತವಾದ ಯೋಗದಲ್ಲಿ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈಡೂರ್ಯ ಕಿರೀಟಕುಂಡಲ ದ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ
ಉದ್ದಾಮ ಕಾಂಚಂಗದ ಕಂಕಣಾದೆ ವಿರೋಚಮಾನಂ ವಸುದೇವ ಐಕ್ಷತ ವಿರೋಚಮಾನಂ ವಸುದೇವ ಐಕ್ಷತ. ದೇವರನ್ನು ವಸುದೇವ ಕಂಡ. ಇದು ವೇದವ್ಯಾಸರು ಹೇಳು. ದೇವರು ಹುಟ್ಟಿದ ಅಂತ ಹೇಳಿದರೆ ಚೆನ್ನಾಗಿರುವುದಿಲ್ಲ ಶಬ್ದ. ಹುಟ್ಟದೇ ಇದ್ದವ ಹುಟ್ಟಿದಾಗಲೇ ನಾವು ಹುಟ್ಟಿದ ಅಂತ ವ್ಯವಹಾರ ಮಾಡುವುದು. ಮನೆಯಲ್ಲಿ ಒಂದು ಮಡಿಕೆಯನ್ನು ಒಬ್ಬ ಮಾಡಿದ ಕುಂಬಾರ ಅಂತಾದರೆ ಅಲ್ಲಿ ಮಡಿಕೆ ಹುಟ್ಟಿತು ಅಂತ ಯಾರು ಹೇಳುವುದಿಲ್ಲ. ನಿಜವಾಗಿ ಮಡಿಕೆ ಹುಟ್ಟಿದ್ದು ಹೌದು, ಆದರೆ ಹುಟ್ಟಿತು ಅಂತ ಹೇಳೋಲ್ಲ. ಒಬ್ಬನ ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಮಗು ಹುಟ್ಟಿತು ಅಂತೇವೆ, ನಿಜವಾಗಿ ಮಗು ಹುಟ್ಟುವುದಿಲ್ಲ. ಮಗುವಿಗೆ ಶರೀರದ ಸಂಬಂಧವಾಯಿತು ಅಂತ ಅಷ್ಟೇ. ಅದರಿಂದ ಹುಟ್ಟದೇ ಇದ್ದದ್ದನ್ನು ಹುಟ್ಟಿತು ಅಂತ ನಾವು ಹೇಳುವುದು. ಹಾಗಾಗಿ ದೇವರನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ಬೋದು. ಯಾಕೆ ಹುಟ್ಟದೇ ಇದ್ದವ ಹುಟ್ಟಿದ ಅಂತ ಹೇಳುವ ವ್ಯವಹಾರ ಆದ್ರಿಂದ. ಆದರೆ ಭಗವಂತ ಅವನನ್ನು ಕಂಡ. ಎಂತಹ ಭಗವಂತ? ಅದ್ಭುತ ಬಾಲಕ ಅಂತೆ. ಅದ್ಭುತ ಅಂದರೆ ಯಾವುದು ಅಲ್ಲಿಯ ತನಕ ನಡೆದಿಲ್ವೋ ಅಂಥದ್ದು ನಡೆದರೆ ಅಲ್ವ ಅದ್ಭುತ ಅಂತ ಕರೆಯುವುದು. ಹುಟ್ಟುವಾಗಲೇ ಇಲ್ಲಿಗೆಲ್ಲ ಒಂದು ಕುಂಡಲ ಹಾಕಿಕೊಂಡು ಬಂಗಾರ ಶುದ್ಧವಾದ ಪೀತಾಂಬರ ಧಾರಣೆ ಮಾಡಿಕೊಂಡು ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ಅದ್ಭುತ ಅಂತ ಹೇಳದೆ ಮತ್ತೇನು ಹೇಳಬೇಕು? 32 ಹಲ್ಲು ಉಂಟಂತೆ. ತಲೆ ಕೂದಲು ಅತ್ಯಂತ ಸುಂದರ, ಹರ್ಷಜನಕವಾದ ಕೇಶ ಧಾರಣೆ ಮಾಡಿದ್ರಿಂದ ಹೃಷಿಕೇಶ ಅಂತ. ಕುಂತಲಂ ಸಹಸ್ರ ಕುಂತಲಂ ಅಂತ ತಲೆ ಕೂದಲನ್ನು ಧಾರಣೆ ಮಾಡಿದಂತಹ ಮಗು. ಇಲ್ಲೊಂದು ವಿಶಿಷ್ಟವಾದ ಮಚ್ಚೆ, ಗಲಶೋಭಿ ಕೌಸ್ತುಭ, ಕಂಠಕ್ಕೊಂದು ಕೌಸ್ತುಭವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಶ್ರೀವತ್ಸ ಲಕ್ಷ್ಮನಾಗಿ ಲೋಕವನ್ನೇ ಬೆಳಗುವ ಹಾಗೆ ಆ ಕಾರಾಗಾರದ ಒಳಗೆ ಬೆಳಗುವ ಮಗು ಆವಿರ್ಭವಿಸಿದೆ. ಮುಂದೆ ಮಗು ನಿಂತಿದ್ರೆ ಇವರಿಬ್ಬರು ಕೈ ಮುಕ್ಕೊಂಡಿದ್ದಾರೆ. ಕೈ ಮುಗಿದು ನೀನು ಸಾಕ್ಷಾತ್ ಪರಮ ಪುರುಷ ಅಂತೇಳಿ ಅಪ್ಪ ಸ್ತೋತ್ರ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ನಿನ್ನ ಲೀಲೆ ಹೇಗಿರ್ತದೆ ಅಂತ ಅಮ್ಮ ಸ್ತೋತ್ರ ಮಾಡ್ತಾಳೆ. ಅಂದರೆ ಆ ಅಪ್ಪ ಅಮ್ಮನೇ ನನ್ನ ಮಗ ಅಂತ ಒಪ್ಪಿಕೊಳ್ಳಿಲ್ಲ, ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಈ ಮಗು ಅವರ ಹತ್ರ ಹೇಳ್ತದೆ, ನಮಗೆ ಇಲ್ಲಿಗೆ ನಿನ್ನ ಸಾಲ ವ್ಯವಸ್ಥೆ ಎಲ್ಲ ಮುಗೀತು. ಯಾಕಂದ್ರೆ ನಾನು ಮೂರನೇ ಬಾರಿ ಹುಟ್ಟುವ ಕೆಲಸ ಆಗಿದೆ, ಇಲ್ಲಿಗೆ ನಮ್ದು ಚುಕ್ತ ಆಗಿದೆ. ಈ ಬಾರಿ ಬೇಗ ಚುಕ್ತ ಮುಗಿಸಿಕೊಳ್ಳುವುದೀಗ, ನನ್ನನ್ನು ಇಲ್ಲಿಂದ ಬೇಗ ಕರ್ಕೊಂಡು ಗೋಕುಲಕ್ಕೆ ಹೋಗಬೇಕು ಅಂತ ದೇವರು ನಿರ್ದೇಶನ ಕೊಟ್ಟು ಪುಟ್ಟ ಮಗುವಾದವನಿನ್ನುವ ವಿವಾದ ಎತ್ತಿಕೊಂಡು ಹೊರಟ. ಇಲ್ಲಿ ದೇವಕಿ ಒಬ್ಳೆ ಎತ್ತಿಕೊಂಡು ಹೊರಟ್ರೆ ಎಲ್ಲರೂ ನಿದ್ದೆ. ದೇವರು ಬಂದಾಗ ಎಲ್ರಿಗೂ ನಿದ್ದೆ ಜಾಸ್ತಿ. ದೇವರು ಬಂದಾಗ ನಿದ್ದೆ ಮಾಡುವವರು. ಅದಕ್ಕೆ ದೇವರು ಹೊರಟ. ನಾನು ಬಂದಾಗಲೇ ನಿದ್ದೆ ಮಾಡ್ತಾ ಇದ್ದೀರಲ್ಲ. ಈಗ ದೊಡ್ಡವರು ಬಂದಾಗ ಎಲ್ಲರೂ ಹಾಗೆ ಕೂತು ಅವರನ್ನು ನೋಡದೇ ಇದ್ರೆ ಏನು ಮಾಡ್ತಾರೆ? ನಾನು ಬೇಕಾಗಿಲ್ಲ ಇಲ್ಲಿಗೆ ಅಂತ ಹಿಂದಕ್ಕೆ ಒಂದು ಬೃಹಸ್ಪತಿ ಆಚಾರ್ಯ ಕಥೆ ಹಾಗೆ ಆಯ್ತು, ಎದ್ದು ಹೋದದ್ದು. ಹಾಗೆ ದೇವರು ಬಂದಾಗ ಇವರದೆಲ್ಲ ನಿದ್ದೆ. ಕೆಲವು ದೇವರು ಅವತಾರ ಮಾಡುವ ಕಥೆ ಬರುವಾಗಲೂ ಕೆಲವರಿಗೆ ನಿದ್ದೆ. ಮಧ್ಯರಾತ್ರಿಯಲ್ಲಿ ಭಗವಂತ ಅವತಾರ ಮಾಡುವ ಕೃಷ್ಣ ಜನ್ಮಾಷ್ಟಮಿಯೂ ಕೂಡ ಗೊರಕೆ. ಹಾಗೆ ದೇವರು ಆವಿರ್ಭವಿಸುವಾಗ ಕಂಸನ ಹಾಗೆ ನಿದ್ದೆ ಮಾಡಬಾರ್ದು. ಎಚ್ಚರವಾಗಿ ಜಾಗರವಾಗಿದ್ದು ಆ ಭಗವಂತನನ್ನು ಆರಾಧಿಸಬೇಕು. ವಸುದೇವ ದೇವಕಿಯರು ಆ ಕೆಲಸ ಮಾಡಿದರು. ಭಗವಂತನನ್ನು ಹೊತ್ತುಕೊಂಡು ಈತ ತೆರೆದ ಬಾಗಿಲಿನಿಂದ ಹೊರಗೆ ಬಂದು ತುಂಬಿದ ಯಮುನೆಯನ್ನು ದಾಟಿಕೊಂಡು, ಅದು ಹೇಗೆ ದಾಟಿದ ಅಂತ ಯಾರಿಗೂ ಗೊತ್ತಿಲ್ಲ. ವೇದವ್ಯಾಸರೇ ಹೇಳ್ತಾರೆ ಅದು ದಾರಿ ಕೊಟ್ಟಿತು ಅಂತ. ದಾರಿ ಕೊಟ್ಟದ್ದು ಅಂದರೆ ಇವ ನಡ್ಕೊಂಡು ಹೋಗುವಾಗ ಮುಳುಗದೆ ಇದ್ದದ್ದು ಅಥವಾ ಅದೇ ಅರ್ಧ ಸೀಳಾದದ್ದು ಗೊತ್ತಿಲ್ಲ. ನಾವು ಚಲನಚಿತ್ರದಲ್ಲಿ ನೋಡ್ಬೇಕು ಅದನ್ನು ಹೇಗೆ ಅಂತ. ಅಂತೂ ಯಮುನೆಯೂ ದಾರಿ ಕೊಟ್ಟಿದ್ದಾಳಂತೆ. ಯಾಕಂದ್ರೆ ಇದೇ ಶ್ರೀರಾಮಚಂದ್ರ ಹಿಂದೆ ಲಂಕೆಗೆ ಹೋಗಬೇಕು ಅಂತ ಅಲ್ಲಿ ಸಮುದ್ರದ ತೀರಕ್ಕೆ ಬಂದ್ರೆ ಈ ನನ್ನ ಪತಿಯಾದ ಸಮುದ್ರ ರಾಜ ಜಾಗ ಕೊಡುವುದಿಲ್ಲ ಅಂತ ಹೇಳಿದ್ದಕ್ಕೆ ಏನಾಗಿ ಹೋಗಿದ್ದಾನೆ? ಶ್ರೀರಾಮನ ದೃಷ್ಟಿಯಿಂದ ಒಣಗಿ ಹೋಗುವ ಪ್ರಸಂಗ ಬಂದಿತ್ತು ಸಮುದ್ರ ರಾಜನಿಗೆ. ಅಂದ ಮೇಲೆ ಈಗ ನಾನು ದಾರಿ ಕೊಡುವುದೇ ಸರಿ ಅಂತ ಹೇಳಿ ಯಮುನೆ ದಾರಿ ಬಿಟ್ಟಿದ್ದಾಳೆ. ಆ ಕಡೆ ಯಮುನೆಯ ತೀರದಲ್ಲೇ ಡೇರೆ ಬಿಟ್ಟಿದ್ದಾನಂತೆ ನಮ್ಮ ನಂದಗೋಪ ತನ್ನ ಪತ್ನಿ ಸಮೇತನಾಗಿ ಒಮ್ಮೆ ಮಥುರೆಗೆ ಹೋಗಿ ಬರಬೇಕು ಅಂತ ಏನೋ ಹೇಳಿತವನಿಗೆ. ಮಥುರೆಗೆ ಹೋಗಿ ಬರಬೇಕು, ವಸುದೇವ ದೇವಕಿಯರು, ನನ್ನ ಅಣ್ಣ ವಸುದೇವ, ಸಾಕ್ಷಾತ್ ಅಣ್ಣ ನಂದಗೋಪನಿಗೆ ಮತ್ತು ವಸುದೇವನಿಗೆ ಅಪ್ಪ ಒಬ್ಬನೇ, ಶೂರನ ಮಕ್ಕಳು ಇಬ್ಬರೂ ಕೂಡ. ಒಬ್ಬ ವೈಶ್ಯ ಪತ್ನಿಯಲ್ಲಿ ಹುಟ್ಟಿದವ, ಮತ್ತೊಬ್ಬ ಕ್ಷತ್ರಿಯ ಪತ್ನಿಯಲ್ಲಿ ಆವಿರ್ಭವಿಸಿದವ. ಅದನ್ನು ಅಣ್ಣನ ಸುಖ ದುಃಖ ಒಮ್ಮೆ ವಿಚಾರಿಸಿಕೊಂಡು ಬರಬೇಕು ಅಂತ ಹೊರಟಿದ್ದಾನೆ. ಜೊತೆಗೆ ಕಪ್ಪ ಕಾಣಿಕೆ 2 ತಿಂಗಳಿಂದ ಕೊಟ್ಟಿರಲಿಲ್ಲ ಉಗ್ರಸೇನನಿಗೆ, ಕಂಸನಿಗೆ. ಅದಕ್ಕೋಸ್ಕರ ಹೊರಟು ಬಂದು ಈ ಯಮುನೆಯ ಆ ಕಡೆ ತೀರಕ್ಕೆ ಬರುವಾಗ ಇವಳಿಗೆ ಪ್ರಸವ ವೇದನೆ ಶುರುವಾಗಿದೆ ಅಂತೆ ಯಶೋದೆಗೆ. ಅಂದರೆ ಹಿಂದಿನ ಕಾಲದಲ್ಲಿ ತುಂಬು ಹೊಟ್ಟೆಯವರು ಕೂಡ ಸಂಚಾರಕ್ಕೆ ಹೋಗ್ತಾ ಇದ್ರು. ಈಗೆಲ್ಲ ಹಾಗಲ್ಲ. ಹೊಟ್ಟೆ ಉಂಟು ಅಂತ ಗೊತ್ತಾದಾಗ ರೆಸ್ಟ್ ಅಂತೆ. ಉಳಿದವರಿಗೆಲ್ಲ ಇಂಟ್ರೆಸ್ಟ್, ಇವರಿಗೊಂದು ರೆಸ್ಟ್. ಹಾಗಲ್ಲ, ತುಂಬು ಹೊಟ್ಟೆಯಲ್ಲೂ ಕೂಡ ಸಾಕ್ತಾ ಇದ್ರು. ಹಾಗೆ ಬಂದು ನದಿ ತೀರದಲ್ಲಿ ಬೀಡು ಬಿಟ್ಟಿದ್ರು ಅಂತ ಹರಿವಂಶ ವರ್ಣನೆ ಮಾಡ್ತದೆ. ಇವನಿಗೆ ವಸುದೇವನಿಗೆ ಏನು ಕಷ್ಟ ಆಗಲಿಲ್ಲ, ನದಿ ದಾಟಿದ್ದು ಡೇರೆಯಲ್ಲಿದ್ದಾರೆ.
ಈ ಮಗುವೇ ದಾರಿ ತೋರಿಸ್ತದೆ. ಅದು ಯಾವ ಕಡೆ ಸೆಳ್ಕೊಂಡು ಹೋಗ್ತದೋ ಆ ಕಡೆ ಇವ ಹೋಗ್ತಾನೆ. ಯಾವ ಡೇರೆಗೆ ಪ್ರವೇಶ ಮಾಡಿದ್ದಾನೆ ಅಲ್ಲೊಂದು ಪ್ರಸವ ಆಗಿದೆ, ಆಗ ತಾನೇ ಪ್ರಸೂತವಾದ ಹೆಣ್ಣು ಶಿಶು ಇದೆ. ಇವ ಯಾರೂ ಏನೂ ನೋಡ್ಲಿಲ್ಲ. ಮಗುವಿನಿಂದ ಅಂತರ್ನಿರ್ದೇಶನ ಹೇಗೆ ಬರ್ತದೆ ಹಾಗೆ ಈ ಮಗುವನ್ನು ಅಲ್ಲಿಟ್ಟ ಆ ಹೆಣ್ಣು ಮಗುವನ್ನು ಎತ್ತಿಕೊಂಡ ಮೇಲೆ ಎತ್ತಿಕೊಂಡು ಮತ್ತೆ ಅದೇ ರೀತಿ ಯಮುನೆಯನ್ನು ದಾಟಿಕೊಂಡು ಬರ್ತಾನೆ. ಬಂದವ ಪ್ರವೇಶ ಮಾಡ್ತಾ ಒಳಗೆ ಬರುವ ಹೊತ್ತಿಗೆ ನಿದ್ದೆ ಮಾಡಿದವರು ಇನ್ನೂ ಗೊರಕೆ ಜೋರು ಕೇಳಿಸ್ತಾ ಇದೆ. ಸೀದಾ ಒಳಗೆ ಬರ್ತಾ ಇದ್ದ ಹಾಗೆ ಹಿಂದೆ ಶಬ್ದ ಕೇಳಿಸಿತು. ಈಗ ಹಿಂದೆ ತಿರುಗಿ ನೋಡಲೇ ಇಲ್ಲ. ಏನು ಶಬ್ದ ಅಂದರೆ ಬಾಗಿಲು ಹಾಕೊಂಡದ್ದಂತೆ. ಒಳಗೆ ಬರ್ತಾ ಇರುವಾಗಲೇ ಬಾಗಿಲು ಹಾಕಿಕೊಂಡ ಶಬ್ದ ಕೇಳ್ತಾ ಇದ್ದ ಹಾಗೆ ಆ ಕಡೆಯವರಿಗೆ ಕಿವಿಗೇನೋ ತಾಗಿದ ಹಾಗೆ ಆಯಿತು. ಎದ್ದು ನೋಡ್ತಾರೆ, ಮಳೆ ಬರ್ತಾ ಇದೆ ಅಂತ ಹೇಳಿದಂತೆ ಒಬ್ಬ. ಹೌದಾ ಅಂತ ಎಲ್ಲ ನೋಡಿದರೆ ಎಲ್ಲರೂ ಒದ್ದೆ. ಈ ಮಳೆಯಲ್ಲೂ ನಿದ್ರೆ ಅವರಿಗೆ. ದೇವರು ಆವಿರ್ಭವಿಸ್ತಾ ಇದ್ದಾನೆ ಅಂತ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ ಹಾಗೆ ಪುಟ್ಟದಾಗಿ ಮಳೆ ಸುರಿಸಿದ್ದಾರೆ ಅಂತ ಇವರೆಲ್ಲ ಮಲ್ಕೊಂಡಿದ್ದಾರೆ. ಇವರು ಒಳಗೆ ಹೋಗಿ ನಿಂತ ಹಾಗೆ ಇವರಿಗೆ ಮತ್ತೆ ಬಂಧನಗಳು ತಾನಾಗಿ ಇವರನ್ನು ಸೇರಿಕೊಂಡಿದ್ದಾರೆ. ಅಂದರೆ ಕೃಷ್ಣ ಆವಿರ್ಭವಿಸಿದಾಗ ಬಂಧನಗಳು ಬಿಡಿಸಿಕೊಂಡವು, ದುರ್ಗೆ ಒಳಗೆ ಬಂದಾಗ ಬಂಧನಗಳು ಮತ್ತೆ ಕಟ್ಟಿಕೊಂಡವು. ಅದರಿಂದ ಬಂಧಕ ಶಕ್ತಿ ಯಾವುದು, ಮೋಚಕ ಶಕ್ತಿ ಯಾವುದು ಅನ್ನುವ ವೇದಾಂತ ಇದರಿಂದ ಅರ್ಥ ಆಗ್ತಾ ಹೋಗ್ತದೆ. ಬದ್ಧರಾಗಿದ್ದಾರೆ ಇವರೆಲ್ಲ. ಎದ್ರು ಅಷ್ಟೊತ್ತಿಗೆ ಹೆಣ್ಣು ಮಗು ಅಳುವುದಕ್ಕೆ ಶುರು ಮಾಡ್ತದೆ. ನೋಡಿ, ಹಿಂದಿನ ಕಾಲದಲ್ಲಿ ಹುಟ್ಟಿದ ಮಗು ಅಳುವುದು ಅಂತ ಇರಲಿಲ್ಲ. ಇದು ಇಲ್ಲಿ ಬಂದ ಮೇಲೆ ಅಳ್ಳಿಕ್ಕೆ ಅಳ್ತದೆ. ಅತ್ತ ಸುದ್ದಿ ಕೇಳಿದ ಕೂಡಲೇ ಆ ಕಡೆಯಿಂದ ಕಂಸ ಇಳಿದು ಬರ್ತಾನೆ. ಯಾಕಂದ್ರೆ ಅವನ ಕಿವಿ ಯಾವತ್ತು ಈ ಕಡೆಗೆ ಇರ್ತಿತ್ತು. ಬಹುಶಃ ಇಲ್ಲಿಂದ ಅಲ್ಲಿಯ ತನಕ ಯಾವುದೋ ಒಂದು ವೈರ್ಲೆಸ್ ವ್ಯವಸ್ಥೆ ಬೇರೆ ಮಾಡಿರ್ಬೇಕು. ಶಬ್ದ ಕೇಳಿದ್ರೆ ಓಡಿ ಬರಬೇಕು ಅಂತ. ಆತ ಅಲ್ಲಿಂದ ಓಡಿ ಬಂದ. ಮಗು ಹುಟ್ಟಿದೆ. ಬಂದು ನೋಡ್ತಾನೆ, ಹೆಣ್ಣು ಮಗು ಅಂತ ಆದ ಕೂಡಲೇ ಅವನಿಗೆ ತಮಾಷೆ ಅಂತ ಅನಿಸಿತು. ಅವ ದೇವತೆಗಳನ್ನು ತಮಾಷೆ ಮಾಡ್ತಾನೆ. ಏನು ನನ್ನಂಥ ಮಹಾಶಕ್ತಿಯನ್ನು ಸಾಯಿಸಲಿಕ್ಕೆ ಇವರಿಗೆ ಈ ಹೆಣ್ಣು ಮಗುವಾಗಿ ಅಬಲೆಯಾಗಿ ಹುಟ್ಟುವುದಾ ಅಂತ ಒಂದು ತಮಾಷೆ ಮಾಡ್ತಾನೆ. ತಮಾಷೆ ಮಾಡಿ ಆ ತಮಾಷೆ ಮಾಡ್ತಾನೆ ಎಡಗೈಯಲ್ಲಿ ಅದರ ಕಾಲು ಹಿಡ್ಕೊಂಡಂತೆ. ಅದನ್ನು ಹರಿವಂಶ ವರ್ಣನೆ ಮಾಡ್ತದೆ. ಈ ಕೋಳಿಗಳನ್ನೆಲ್ಲ ಕಸಾಯಿಖಾನೆಯಲ್ಲಿ ಹಿಡಿಯೋ ಹಾಗೆ ಅಂತ ಅದರ ಕಾಲು ಹಿಡ್ಕೊಂಡಂತೆ. ಕಾಲು ಹಿಡ್ಕೊಂಡು ಆ ದೇವಕಿ ದೇವಿ ಇವನ ಕಾಲು ಹಿಡ್ಕೊಂಡು ಕೇಳ್ತಾಳೆ, ಅಣ್ಣ ಇದೊಂದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಲ್ಲ ಅಂತ ಅನ್ಕೊಂಡು ಬಿಟ್ಬಿಡು, ಹೆಣ್ಣು ಮಗು ಅಲ್ವಾ ಅಂತ. ಇವನಿಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಲ್ಲ ಅಂದ್ರೆ ಅರ್ಥವೇ ಆಗಲಿಲ್ಲ ಅವನಿಗೆ. ಅವನದನ್ನು ಹೇಳ್ಕೊಂಡು ಹೊರಗೆ ಬಂದ. ಯಾಕಂದ್ರೆ ಒಳಗೆ ಹಾಕಿದರೆ ಚೆನ್ನಾಗಿ ಮತ್ತೆ ಶುದ್ಧ ಮಾಡಿಸ್ಬೇಕು, ಅವರಿಗೆ ಸಂಬಳ ಕೊಡಬೇಕು, ಅದಕ್ಕೆಲ್ಲ ಹೊರಗೆ ತಗೊಂಡು ಬಂದ. ಹೊರಗೆ ಬರ್ತಾ ಇದ್ದ ಹಾಗೆ ಅವರು ಕೂಡ ಹೊರಗೆ ಬರುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ವಸುದೇವ ದೇವಕಿಯರು. ಈ ಮಗುವನ್ನು ಹಿಡ್ಕೊಂಡು ಬಂದು ಹೀಗೆ ಮೇಲಕ್ಕೆ ಎತ್ತಿ, ಎಡಗೈಯಲ್ಲೇ ಮೇಲಕ್ಕೆ ಎತ್ತಿ ನೆಲಕ್ಕೆ ಹೊಡೆದಾಗ ಅದು ಜಾರಿ ಮೇಲಕ್ಕೆ ಹೋಯ್ತು. ಕೆಲವು ಸಲ ಅಭ್ಯಾಸ ಇಲ್ಲದೆ ಹೋದರೆ ಹಾಗಾಗ್ತದೆ. ಬಟ್ಟೆ ಒಗಿಲಿಕ್ಕೆ ಹೋಗುವಾಗ ಗೊತ್ತಾಗ್ತದೆ. ಹೀಗೆ ಎತ್ತಿ ಅದು ಮೇಲಕ್ಕೆ ಹಾರಿತು. ಕಿಮ್ಮಯ ಹತಯ ಮಂದ ಜಾತಃ ಖಲು ತವ ಅಂತಕೃತ ಯತ್ರ ಕ್ವವಾ ಪೂರ್ವಶತ್ರು ಮಾ ಹಿಂಸೀಹಿ ಕೃಪಣಾನುವೃಥ. ಆಕಾಶದಲ್ಲಿ ಆ ಮಗು ಮೆಲ್ಲ ನೀರು ಸುರಿಸ್ತಾ ಇದ್ದಂಥ ಮೇಘಗಳ ಮಧ್ಯದಲ್ಲಿ ನಿಲ್ತದಂತೆ. ಯುವತಿಯಾಗಿ ಪರಿಣಮಿಸ್ತದೆ. ತಲೆಗೂದಲನ್ನೆಲ್ಲ ಬಿಚ್ಚಿ ಹಾಕಿಕೊಳ್ತದೆ. ಬಿಚ್ಚಿದ ತಲೆಗೂದಲು ಅದರ ಪಾದದ ತನಕ ಜಾರಿ ನಿಲ್ತದೆ. ತಾನು ಶರೀರದಲ್ಲಿ ಯಾವುದೋ ವಿಶಿಷ್ಟವಾದ ಬಣ್ಣದ ಫಳಫಳ ಹೊಳೆಯುವಂತಹ ವಸ್ತ್ರವನ್ನು ಧರಿಸಿದಂತಹ ಹೆಣ್ಣು, ಕಪ್ಪು ಹುಡುಗಿ. ಆಕೆ ಹಲ್ಲು ತೆಗೆದಾಗ ಹಲ್ಲು ಮಾತ್ರ ಬೆಳ್ಳಗೆ ಕಾಣಿಸುತ್ತಂತೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂದರೆ, ಬೆಳಗುವ ಆ ಹುಡುಗಿ ಅದು ಆ ಮೇಘಗಳ ಮಧ್ಯದಲ್ಲಿ ಉದಿಸಿದ ಚಂದ್ರನೋ ಎಂಬಂತೆ ಕಾಣಿಸುತ್ತಂತೆ. ಘಂಟಾ ಶೂಲಹಲಾನಿ ಪಾಶ ಮುಸಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಘನಾಂತ ವಿಲಸಚ್ಚಿತಾಂಶು ತುಲ್ಯ ಪ್ರಭಾಂ. ಭಾಗವತ ಹೇಳ್ತದೆ, ಸಾಯುಧಾಷ್ಟಭುಜಾ ಸತಿ ಅಂತ. ಅಷ್ಟಭುಜಗಳಿಂದ ಶೋಭಿಸ್ತಾ, ಅಷ್ಟಭುಜಗಳಿಂದ ಅಷ್ಟ ಆಯುಧಗಳನ್ನು ಧರಿಸಿಕೊಂಡು ಆ ಭದ್ರಕಾಳಿ ಸ್ವರೂಪದ ದುರ್ಗೆ ಆಕಾಶದಲ್ಲಿ ಒಂದು ಅಟ್ಟಹಾಸ ಮಾಡ್ತಾಳೆ. ಅಟ್ಟಹಾಸ ಮಾಡಿ ಈ ಕಂಸನನ್ನು ಕುರಿತು ಹೇ ಮೂರ್ಖ ಅಂತ ಸಂಬೋಧನೆ ಮಾಡ್ತಾರೆ. ಕಿಮ್ಮಯ ಹತಯ ಮಂದ, ನನ್ನನ್ನು ಕೊಂದು ನಿನ್ಗೇನು ಲಾಭಪ್ಪ? ಯಾಕಂದ್ರೆ ಜಾತಕ್ಕಲು ತವ ಅಂತ ಕೃತ, ನಿನ್ನನ್ನು ಕೊಲ್ಲುವ ಹುಡುಗ ಹುಟ್ಟಿ ಆಯ್ತಲ್ಲ. ಇವನು ಆಶ್ಚರ್ಯದಿಂದ ಮೇಲೆ ನೋಡ್ತಾನೆ. ಹೌದಾ, ಸರಿಯಾದ ವಿಳಾಸ ಹೇಳು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆಕೆ ಹೇಳ್ತಾಳೆ, ಯತ್ರಕ್ವವ, ಅದು ಎಲ್ಲೋ ಒಂದು ಕಡೆ ಹುಟ್ಟಿದಾನಲ್ಲ. ಯಾರು ಹುಟ್ಟಿದ್ದು? ಪೂರ್ವಶತ್ರು, ಹಿಂದೆ ನಿನ್ನನ್ನು ಕೊಂದವನೇ ಮತ್ತೆ ಹುಟ್ಟಿ ಬಂದಿದ್ದಾನೆ. ಮಾಹಿಂಸೀಹಿ ಕೃಪಣಾನ್ವೃತ, ಸಾಯುವುದು ತೀರ್ಮಾನ ಆಗೋಯಿತು, ಇನ್ಯಾರ್ಯಾರನ್ನು ಕೊಂದು ಇನ್ನಷ್ಟು ಪಾಪ ಕಟ್ಟಿಕೊಳ್ಬೇಡ ಅಂತ ಬುದ್ಧಿವಾದ ಹೇಳಿತು. ಬುದ್ಧಿವಾದ ಹೇಳಿತು, ಅದು ಮೇಲಕ್ಕೆ ಹಾರಿತು. ಮತ್ತೆ ಇವ ನೋಡ್ತಾ ಇದ್ದ ಹಾಗೆ ಆಕಾಶಕ್ಕೆ ಹಾರಿತು.
ಕಾಣಿಸಲೇ ಇಲ್ಲಂತೆ. ಮೇಲಕ್ಕೆ ಹೋಗಿ ದೇವಲೋಕದಲ್ಲಿ ಸಾಕ್ಷಾತ್ ಇಂದ್ರ ತನ್ನ ಸಿಂಹಾಸನದಲ್ಲಿ ಕೂಡಿಸಿ ಆಕೆಗೆ ಅಭಿಷೇಕವನ್ನು ಮಾಡಿ ಆಕೆಯನ್ನು ಕರೆತಂದು ವಿಂಧ್ಯಾಚಲದಲ್ಲಿ ಪ್ರತಿಷ್ಠೆ ಮಾಡ್ತಾನೆ ಅನ್ನುವಲ್ಲಿಯ ತನಕದ ಕಥೆ ಹರಿವಂಶದಲ್ಲಿ ಬರ್ತದೆ. ಅಂತೂ ಕಂಸನಿಗೆ ಒಂದು ಸಲ ವೈರಾಗ್ಯ ಬಂದು ಹೋಗ್ತದೆ. ಇನ್ನಿ ಬೇಡ, ಉಗ್ರಸೇನನೇ ರಾಜ್ಯಭಾರ ಮಾಡಲಿ, ನಾನು ಒಳ್ಳೆ ಧರ್ಮಾಚರಣೆ ಯಜ್ಞ ಯಾಗ ಮಾಡಿಕೊಂಡಿರುವುದು ಅಂತ ಆಲೋಚನೆ ಮಾಡ್ತಾನೆ. ಸೀದಾ ಬಂದು ದೇವಕಿಯ ಪಾದಕ್ಕೆ ಬೀಳ್ತಾನೆ, ಕಣ್ಣೀರಿನಿಂದ ದೇವಕಿಯ ಪಾದ ತೊಳಿತಾನೆ. ನಾನು ನಿನ್ನ ಮಕ್ಕಳನ್ನು ಕೊಂದೆ ಅಂತ ಹೇಳ್ತಾನೆ. ಅಲ್ಲ, ನಾನು ಕೊಂದದ್ದಲ್ಲ ಅಂತ ಹೇಳ್ತಾನೆ. ಎಲ್ಲ ಕಾಲ ಸರ್ವಸ್ಯ ಕಾರಣ, ವೇದಾಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಅಣ್ಣ ಕೊಂದಿದ್ದಾನೆ ಅಂತ ಅಂದುಕೊಳ್ಳಬೇಡ ತಂಗಿ, ಎಲ್ಲ ಕಾಲ ಯಾವುದು ಯಾವಾಗ ಆಗಬೇಕು ಅದನ್ನು ಆಗ ಕಾಲ ನಿಯೋಜನೆ ಮಾಡ್ತದೆ, ಹಾಗಾಗಿ ನಾನೊಬ್ಬ ನಿಮಿತ್ತ ಮಾತ್ರ ಅಂತ ವೇದಾಂತ ಹೇಳ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ಹೌದಣ್ಣ ನೀನೇ ಕೊಂದದ್ದು ಅಂತ ನಾವು ಹೇಗೆ ನಂಬಲಿಕ್ಕೆ ಸಾಧ್ಯ, ಎಷ್ಟು ಒಳ್ಳೆಯವ ನೀನು, ಇವತ್ತಿಷ್ಟು ಕೆಟ್ಟ ಕೆಲಸ ನೀನು ಮಾಡಿ ಅಂತ ಯಾರೂ ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಸಮಾಧಾನ ಮಾಡ್ತಾಳೆ ಇವಳು. ಇಷ್ಟೆಲ್ಲ ಸಮಾಧಾನ ಆಕೆಯಿಂದ ಮಾಡಿಸಿಕೊಂಡು ಇವನು ಕಣ್ಣೀರು ಹಾಕಿಕೊಂಡು ಅಲ್ಲಿಂದ ಹೋಗುವಾಗ ಅಲ್ಲಿ ಒಂದು ಸಭೆ ತೀರ್ಮಾನ ಆಗಿತ್ತು. ಸಭೆ ನಡೀತಾ ಉಂಟು. ಪೂತನಾದೇವಿಯರು ಅಧ್ಯಕ್ಷತೆ, ಆಕೆಯಿಂದ ಈತನ ಧಾತ್ರಿ ಅವಳದ ಅಧ್ಯಕ್ಷತೆಯಲ್ಲಿ. ಯಾಕಂದ್ರೆ ಅವಳಿಗೆ ಸುದ್ದಿ ಬಂದಿದೆ ಇವನನ್ನು ಕೊಲ್ಲುವವ ಎಲ್ಲ ಹುಟ್ಟಿದ್ದಾನಂತೆ ಅಂತ. ಅದಕ್ಕೆ ಏನು ಮಾಡುವುದು ಅಂತ ಎಲ್ಲ ಮಾತಾಡಿ ತೀರ್ಮಾನ ಏನಾಗಿದೆ ಅಂದ್ರೆ, ಈಗ ತಾನೇ ಹುಟ್ಟಿದ ಮಕ್ಕಳು ಅಥವಾ ಇವತ್ತಿನಿಂದ 4-5 ದಿವಸ ಹಿಂದೆ ಹುಟ್ಟಿದ ಮಕ್ಕಳು ಒಟ್ಟು 10 ದಿವಸ ಮುಗಿಯದ, ಆಶೌಚ ಮುಗಿಯದೇ ಇದ್ದಂತಹ ನಿರ್ದಶತ್ವವುಳ್ಳಂತಹ ಯಾವುದೇ ಮಗು ಇರಲಿ, ಗಂಡಾಗಲಿ ಹೆಣ್ಣಾಗಲಿ, ನಮ್ಮ ಒಂದು ಸಮಿತಿ ಅದಕ್ಕೋಸ್ಕರ ಶಿಶು ಸಂರಕ್ಷಣಾ ಸಮಿತಿ ಅಲ್ಲ, ಅದಕ್ಕಿಂತ ವಿರುದ್ಧವಾದ ಸಮಿತಿ, ಅಂಥ ಒಂದು ಸಮಿತಿ ವ್ಯವಸ್ಥೆ, ಅದರ ಅಧ್ಯಕ್ಷ ನಾನು. ಇದು ವ್ಯವಸ್ಥೆ ಮಾಡುವುದು ಅಂತ ಒಂದು ತೀರ್ಮಾನ ಆಗಿದೆ. ಸಹಿ ಹಾಕುವುದಕ್ಕೆ ಇವನ ಮುಂದೆ ಇಟ್ಟಿದ್ದಾರೆ. ಇವ ಬಂದ ಕೂಡಲೇ ಇವ ಅದಕ್ಕೆ ಸಹಿ ಮಾಡ್ತಾನೆ. ಬಹಳ ಸುಂದರವಾದ ಯೋಜನೆ ಅಂತ. ಅಲ್ಲಿ ಅಷ್ಟು ನಮಸ್ಕಾರ ಮಾಡಿದವ ಇಲ್ಲಿ ಅದಕ್ಕೆ ಸಹಿ ಮಾಡ್ತಾನೆ. ಆದ್ರಲ್ಲೇ ಕಂಸ ಏನು ಅಂತ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಅದು 2 ಜೀವ ಅಂತ. ಒಬ್ಬ ಕಾಲನೇಮಿಯಂತಹ ಹಿರಣ್ಯಾಕ್ಷನ ಮಗ, ಕಾಲನೇಮಿ ಎಂಬಂತಹ ದುಷ್ಟರಕ್ಕಸ. ಇನ್ನು ಅವನಲ್ಲಿ ಭಗವಂತನ ಪರಮಭಕ್ತನಾದಂತಹ ಭೃಗು ಮಹರ್ಷಿ, ಅವನ ಆವೇಶ ಪ್ರವೇಶ. ಹೀಗೆ ಜೀವದ್ವಯ ಅಲ್ಲಿರುವುದರಿಂದ ಹೀಗೆ ನಡೀತದೆ ಅವನಿಗೆ, ಒಮ್ಮೆ ಅವ ಒಮ್ಮೆ ಇವ ಅಂತ. ಇಂತಹ ಕಂಸನಿಂದಾಗಿ ಮುಂದಕ್ಕೆ ಎಷ್ಟು ಜನ ಸತ್ರು ಅಂತ ಲೆಕ್ಕ ಹೇಳುವುದೇ ಕಷ್ಟ. ಮಥುರೆಯಲ್ಲಿ ಏನು ಸುದ್ದಿ ಅಂದರೆ ಹೋದವರು ಬರಲಿಲ್ಲ ಅಂತ. ಎಲ್ಲಿ ಹೋಗಿ ಹೇಗೆ ಸತ್ರು ಅಂತ ಮಥುರೆಗೆ ಸುದ್ದಿ ಬರುವುದಿಲ್ಲ. ಅಷ್ಟು ನಾಜೂಕು ನಮ್ಮ ಕೃಷ್ಣ. ಇಲ್ಲಿಂದ ಗೋಕುಲಕ್ಕೆ ಹೋದಂತಹ ಮಗು ನಂದಗೋಪನ ಮನೆಯಲ್ಲಿ ಬೆಳೆಯಿತು. ನಂದಗೋಪನಿಗೆ ಪರಮಾನಂದ, ಊರಿನವರಿಗೆಲ್ಲ ಆನಂದ. ಏನಂದ್ರೆ ಮೊನ್ನೆ ನಂದಗೋಪನಿಗೆ ಷಷ್ಠಿ ಪೂರ್ತಿ ಆಯಿತು, ಇನ್ನು ಮಕ್ಕಳಾಗಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಗಂಡು ಮಗು ಅಂತೆ ಅಂತ. ಊರಿನಲ್ಲೆಲ್ಲ ಭಾರಿ ಆನಂದದ ವಿಷಯ. ನಂದಗೋಪನಿಗೆ ಇಂಥ ವಯಸ್ಸಿನಲ್ಲಿ ಒಂದು ಮಗು ಹುಟ್ಟಿತಲ್ವ, ಎಂಥ ಆನಂದದ ವಿಷಯ ಅಂತ. ಅಂತೂ ನಂದಗೋಪನು ಕೂಡ ಪರಮಾನಂದ ಭರಿತನಾಗಿದ್ದಾನೆ. ಆತ 2 ಲಕ್ಷ ಗೋವುಗಳನ್ನು ದಾನ ಮಾಡಿದಂತೆ. ಧೇನೂನಾಂ ನಿಯುತೆ ಪ್ರಾದಾತ್, ಅದು ಕನಕ ಸಮಲಂಕೃತೆ, ಬಂಗಾರದಿಂದ ಅಲಂಕೃತವಾದಂತಹ 2 ಲಕ್ಷ ಗೋವುಗಳನ್ನು ದಾನ ಕೊಟ್ಟಂತೆ ಅವ. ಗಂಡು ಮಗು ಜನಿಸಿತು ಅನ್ನೋ ಆನಂದದಿಂದ ಮಗುವಿಗೆ ನಾಮಕರಣ ಆದದ್ದು ಮಾತ್ರ ಅವನೇ ಒಂದು 5-6 ಹೆಸರು ಇಟ್ಟುಕೊಂಡ ಮೇಲೆ, ನನಗೆ ನೀವೇನು ಹೆಸರು ಇಡುವುದು ಅಂತ. ಅವನಿಗೆ ಮೊದಲು ಹೆಸರು ಬಂದದ್ದು ಪೂತನ ಜೀವಿತ ಹರಾಯ ನಮಃ ಓಂ, ಅವನೇ ಹೆಸರು ಇಟ್ಟುಕೊಂಡದ್ದು. ಆಮೇಲೆ ಶಕಟಾಸುರ ಭಂಜನಾಯ ನಮಃ, ಆಮೇಲೆ ತೃಣೀಕೃತ ತೃಣಾವರ್ತಾಯ ನಮಃ. ಇದೆಲ್ಲ ಆದ ಮೇಲೆ ಅವನಿಗೆ 6 ತಿಂಗಳಾದಾಗ ಒಮ್ಮೆ ನಾಮಕರಣಕ್ಕೆ ಗರ್ಗಾಚಾರ್ಯರು ಬಂದು ನಾಮಕರಣ ಮಾಡಿದರು. ಕೃಷ್ಣ ಅಂತ. ಇವನಿಗಿಂತ ಅಣ್ಣ ಒಬ್ಬ ಇದ್ದಾನಲ್ಲ, ಅವನಿಗೆ ರಾಮ ಅಂತ ಹೆಸರು. ರಾಮ ಅಂತ ಹೆಸರಿಟ್ಟ ಮೇಲೆ ಮತ್ತೆ ಕೇಳ್ತಾರೆ ನಂದಗೋಪನ ಹತ್ರ, ಬೇರೆ ಏನಾದರೂ ಹೆಸರಿಡುವುದು ಉದ್ದೇಶ ಉಂಟಾ? ಇಲ್ಲ, ತಾವಿಟ್ಟ ಹೆಸರು ಇನ್ನೊಂದು 2-3 ಹೆಸರು ಇಡಿ ಅಂತ ಹೇಳಿದ್ರು. ಹಾಗಾದರೆ ರಾಮ ಮಾತ್ರ ಅಲ್ಲ, ಇವ ಬೆಳ್ಳಗಿದ್ದಾನೆ. ಬೆಳ್ಳಗಿದ್ದು ರಮಯನ್ ಗುಣೀಹಿ, ಗುಣದಿಂದ ಲೋಕವನ್ನು ರಮಿಸುವುದರಿಂದ ರಾಮ ಅಂತ ಇವನಿಗೆ ಹೆಸರು. ಆದರೆ ಮೈ ಮುಟ್ಟಿದ್ರೆ ಮಾತ್ರ ಕಬ್ಬಿಣದ ಹಾಗೆ ಗಟ್ಟಿ ಇದ್ದಾನೆ, ನೋಡ್ಲಿಕ್ಕೆ ಬೆಳ್ಳಗಿದ್ದಾನೆ. ಅದರಿಂದ ಬಲ ಇರುವುದರಿಂದ ಬಲ ಅಂತ 2ನೇ ಹೆಸರು ಇಟ್ಟ. ನಾವು ರಾಮ ಬಲ ಸೇರಿಸಿ ಬಲರಾಮ ಅಂತ ಕರೀಲಿಕ್ಕೆ ಶುರು ಮಾಡಿದ್ದು. 3ನೇ ಹೆಸರು ಇಡ್ತಾರೆ, ದೇವರ ಹೆಸರು ಇಡೋಣ. 3ನೇದ್ದು ಒಳ್ಳೆಯ ದೇವರ ಹೆಸರು ಏನಾಗ್ಬೋದು? ಸಂಕರ್ಷಣ ಅಂತ ಹೆಸರಿಡುವ ಅಂತೇಳಿ 3ನೇ ಹೆಸರು ಇಟ್ಟರಂತೆ ಅವನಿಗೆ. 4ನೇ ಹೆಸರು ಏನಿಟ್ರು ಅಂತ ನಮಗೆ ವೇದವ್ಯಾಸರು ಹೇಳಲಿಲ್ಲ, ನಾವೇ ಹೆಸರಿಡುವ. ಅವನಿಗೆ ಬೇಕಾದಾಗ ಹೆಸರು ಇಡ್ಬೋದು. ಕೃಷ್ಣಾನುಜ ಅಂತ, ಕೃಷ್ಣಾಗ್ರಜ ಅಂತ ಹೆಸರೇನಾದ್ರೂ ಇಡೋಣ. 2ನೇ ಮಗುವಿಗೆ ಏನು ಹೆಸರಿಡುವುದು? ನಂದಗೋಪ ನಮಗೇನು ಗೊತ್ತಾಗೋದಿಲ್ಲ, ನೀವೇ ಹೇಳಿ. ಅವನು ಬೆಳ್ಳಗಿದ್ದದ್ರಿಂದ ರಾಮ, ಇವನು ಕಪ್ಪಗಿರುವುದರಿಂದ ಕೃಷ್ಣ. ಅಂತೂ ಕೃಷ್ಣ ಅಂತ ಹೆಸರಿಡುವ. ಯಾಕಂದ್ರೆ ಭಗವಂತನಿಗೆ ಒಂದು ಕೃಷ್ಣ ಅಂತ ಹೆಸರಿದೆ.
ಇವನಿಗೆ ದೇವರದ್ದೇ ಹೆಸರು ಮೊದಲನೇದಿಡೋಣ ಅಂತೇಳಿ ಕೃಷ್ಣ ಅಂತ ಹೆಸರಿಟ್ರಂತೆ. ಎರಡನೇ ಹೆಸರು ಏನಾಗ್ಬೋದು? ಅದಕ್ಕೆ ಭಗವಂತ ಅವನು ಸಂಕರ್ಷಣ ಅನ್ನುವ ರೂಪಕ್ಕಿಂತ ಮೊದಲು ವಾಸುದೇವ ಅನ್ನುವ ರೂಪದಲ್ಲಿ ದೇವರು ಪ್ರಕಟನಾಗಿದ್ದಾನೆ. ಹಾಗಾಗಿ ಇವನಿಗೆ ವಾಸುದೇವ ಕೃಷ್ಣ ಅಂತ ವಾಸುದೇವ ಅಂತ ಹೆಸರಿಡೋಣ ಅಂತ. ನೋಡಿ, ವಸುದೇವನ ಮಗ ಅಂತ ರಟ್ಟು ಮಾಡಲಿಲ್ಲ, ಗುಟ್ಟು ಬಿಡಲಿಲ್ಲ ಇವರು. ಭಗವಂತನ ವಾಸುದೇವ ರೂಪ ಇದೆ ಅಲ್ವಾ, ಹಾಗಾಗಿ ವಾಸುದೇವ ಅಂತ ಹೆಸರಿಡೋಣ. ಎರಡನೇ ಹೆಸರು ಬರ್ದದ್ದಾಯ್ತು. ಮೂರನೇ ಹೆಸರು ಏನು ಬರೆಯುವುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಯಾರು, ಯಶೋದೆ. ನಾನು ಕರೆಯುವುದಕ್ಕೆ ಆಗಬೇಕು ಒಳ್ಳೆ ಹೆಸರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಗರ್ಗಾಚಾರ್ಯ ಹೇಳ್ತಾರೆ, ಇನ್ನೇ ಹೆಸರು ಇಡುವುದು ಬೇಡ, ಇವನು ಬೇಕಾದಷ್ಟು ಹೆಸರು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಇವನಿಗೆ ಬೇಕಾದಷ್ಟು ನಾಮಾನಿ ಸರ್ವಾಣಿ ಯಮಾವಿಶಂತಿ, ಇವನಿಗೆ ಬೇಕಾದಷ್ಟು ಹೆಸರುಂಟು, ಎರಡು ಹೆಸರು ಸದ್ಯಕ್ಕೆ ಸಾಕು, ಇದರಲ್ಲಿ ಯಾವ ಹೆಸರು ಇಷ್ಟ ಆಗ್ತದೆ ಅದನ್ನು ಕರೀರಿ ಅಂತ. ಹೀಗೆ ನಾಮಕರಣವಾದದ್ದು 6ನೇ ತಿಂಗಳಿಗೆ. ಅದಾದ ಮೇಲೆ ಮಗು ಮನೆಯಿಂದ ಹೊರಗೆ. ಅಷ್ಟರಲ್ಲಿ ಮನೆಯಲ್ಲಿ ಕೆಳಗಿದ್ದ ವಸ್ತು ಎಲ್ಲ ಮೇಲೆ ಮೇಲೆ ಹೋಗಿದೆ, ಎಲ್ಲ ಕಡೆ ಕಪಾಟು ಮಾಡಿಸಿಟ್ಟಿದ್ದಾರೆ. ನೆಲದಲ್ಲಿ ಯಾವುದಿದ್ರೂ ಬಿಡುವುದಿಲ್ಲ, ಇದು ಎಲ್ಲ ಪುಡಿಗುಟ್ಟುವುದೇ. ಸರ್ವ ವಿಧ್ವಂಸಕ ಅಂತಲೇ ಈ ಮಗುವಿಗೆ ಹೆಸರು. ಎಲ್ಲವನ್ನು ಆಕೆ ಮಜ್ಜಿಗೆ ಕಡಿಬೇಕಾದ್ರೂ ಕೂಡ ಅದಕ್ಕೆ ಕಬ್ಬಿಣದ್ದು 2 ಗೇಟ್ ಮಾಡಿ ಇಟ್ಟಿದ್ದಾಳೆ. ಅಲ್ಲಿ ಒಳಗೆ ಮಗು ಬಂದ್ರೆ ಈಗ ಮಡಿಕೆ ಉಳಿಯುವುದಿಲ್ಲ ಅಂತ. ಇಷ್ಟರಲ್ಲಿ ಹಾಲು ಮೊಸರು ಬೆಣ್ಣೆ ಅಂದ್ರೆ ಭಾರಿ ಇಷ್ಟ. ಮನೆ ಮನೆಗೆ ಓಡಾಡುವುದಕ್ಕೆ ಶುರು ಮಾಡಿದೆ ಮಗು. ಮೊದಲು ಹೆಜ್ಜೆಯಲ್ಲಿ ನಿಂತು ಗೋಡೆಯನ್ನು ಹಿಡ್ಕೊಂಡು ನಡೆದಾಡ್ತಾ ಇತ್ತು. ಆಮೇಲೆ ಅಂಗಳದಲ್ಲಿ ಆಟ ಶುರು ಆಯ್ತು. ಅಂಗಳಕ್ಕೆ ಬಂದದ್ದೇ ತಡ ಒಂದು 20 ಹುಡುಗರು ಇದರ ಜೊತೆಗೆ ಸೇರಿಕೊಂಡ್ರು. ಅವರ ತಾಯಂದಿರೆಲ್ಲ ಹೇಳುದು, ಹೋಗಿ ಆ ಯಶೋಧನ ಮಗನ ಜೊತೆಗೆ ಸೇರಿ ನಮ್ಮ ಮಕ್ಕಳೆಲ್ಲ ಪೋಲಿ ಆಗ್ತಾ ಇದ್ದಾರೆ ಅಂತ ಅವ್ರು ಹೇಳುದು. ಯಶೋದೆ ಹೇಳುವುದು, ನಿಮ್ಮ ಮಕ್ಕಳ ಜೊತೆಗೆ ಸೇರಿ ನನ್ನ ಮಗ ನಿಮಗೆ ಉಪದ್ರ ಮಾಡಿ, ನೀವು ಸುಳ್ಳೇ ಬಂದು ದೂರ ಕೊಡುವುದು ಅಂತ ಯಶೋದೆ ಹೇಳುವುದು. ಒಟ್ಟು ಅವರವರಲ್ಲಿ ಒಂದು ಗಲಾಟೆ, ಅದು ಪ್ರೀತಿಯ ಗಲಾಟೆಗಳು. ಆದರೆ ಪರಿಣಾಮ ಏನಾಯಿತು? ಕೃಷ್ಣ ಪ್ರತಿಯೊಬ್ಬರ ಮನೆಗೂ ಹೋಗುವುದು, ಅಲ್ಲಿ ಎಲ್ಲ ಹಾಲು ಮೊಸರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿ ಬರುವುದು. ಅದು 30 ಕೊಡಪಾನದಲ್ಲಿ ಹಾಲಿದ್ರೂ ಕೂಡ ಖಾಲಿ ಮಾಡಿ ಬರ್ತಿದ್ದ. ಇವರು ಬಂದು ಕೇಳುವುದು, ಎಂಥ ಮಗ ನಿಮ್ಮ ಮಗನ ಹೊಟ್ಟೆಯಲ್ಲಿ ಏನಿದೆ? ಕಿಮಸ್ಯ ಭೂತಾನಿ ವಸಂತಿ ಕುಕ್ಷವು, ಯಾವ ಮಹಾಭೂತ ವಾಸ ಮಾಡ್ತಾ ಇದೆ ಅವನ ಹೊಟ್ಟೆಯಲ್ಲಿ ಅಂತ ಇವ್ರಿಗೆ ಹೇಳುದು. ಬಿಸಿ 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 ಹಾಲು ಇಟ್ಟರು ಕೂಡ ಇವ ಮುಗಿಸ್ಬಿಡು. ಈ ನಮ್ಮ ತೆನಾಲಿ ರಾಮನ ಒಂದು ಬೆಕ್ಕಿನ ಹಾಗೆ ಆಗ್ಲಿಲ್ಲ ಅಂತ ಅವರು ಹಾಗೆ ಕೆಲವರು ಯೋಚನೆ ಮಾಡಿದ್ರು, ಬಿಸಿ ಹಾಲು ಈ ಸಲ ಇಡಬೇಕು, ಮುಂದಕ್ಕೆ ಇವ ಹಾಲು ನೋಡಿದ್ರೆ ವಾಂತಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದ್ರೆ ಬಿಸಿ ಹಾಲನ್ನೇ ಖಾಲಿ ಮಾಡಿ ಬಂದಿದ್ದಾನೆ. ಏನು ಇವನ ಬಾಯಿಯಲ್ಲಿ ಬೆಂಕಿ ಇದೆಯಾ, ವರುಣ ಇದ್ದಾನೋ ಅಂತ ಅವರದ್ದು ಪ್ರಶ್ನೆ ಅಂತೆ. ಅಂದ್ರೆ ಭಗವಂತನ ಮೂಲ ರೂಪ ಏನಿದೆ ಅದರ ಬಗ್ಗೆ ಪ್ರಶ್ನೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಭಗವಂತನ ಬಾಯಿಯಿಂದಲೇ ಅಗ್ನಿ ಆವಿರ್ಭಾವ ಆದದ್ದು. ಬಾಲ್ಯ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಇವನ್ನೆಲ್ಲ ಲೀಲೆಯ ಹಿನ್ನೆಲೆ ಏನಂದ್ರೆ, ಅಲ್ಲಿಯ ತನಕ ಇವರು ಪಕ್ಕದಲ್ಲಿದ್ದ ಯಮುನೆಯಿಂದ ನೀರು ತರಲಿಕ್ಕೆ ಅಂತ ಹೋಗ್ತಾ ಇದ್ರು ಎಲ್ಲರೂ ಕೂಡ. ಯಮುನೆಯ ತೀರದಲ್ಲಿ ಒಂದು ಸೋಮಾರಿ ಕಟ್ಟೆ ಅಂತ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿಯ ಊರಿನವರೆಲ್ಲ ಸೇರಿ. ಅಲ್ಲಿ ಗಂಡಸರು ಅಲ್ಲಿಗೆ ಸುಳಿಯುವುದಿಂತಿಲ್ಲ, ಯಾಕಂದ್ರೆ ಅಷ್ಟು ಶಬ್ದ ಅಂತೆ ಅಲ್ಲಿ, ಮಾತೆಯರ ಮಾತು ಅಂತ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಈ ಹೆಂಗಸರೆಲ್ಲ ಸೇರಿ ಮಾತುಕತೆ ಏನು ಅಂದ್ರೆ, ಅಕ್ಕಪಕ್ಕದ ಮನೆಯ ಮಾತುಗಳನ್ನು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು. ಆದ್ರೆ ಕೃಷ್ಣಾವತಾರ ಆದ ಮೇಲೆ ನಡೆದ ಘಟನೆ ಏನು ಅಂದ್ರೆ, ಅಲ್ಲಿ ಸೇರಿದವರೆಲ್ಲ ಸುದ್ದಿ ಕೃಷ್ಣನದ್ದೇ ಬಾಯಿ ಮಾತವರದು. ಇವತ್ತು ನಮ್ಮ ಮನೆಯಲ್ಲಿ ಕೃಷ್ಣ ಏನು ಮಾಡಿದ ಗೊತ್ತೋ ಅಂತ ಒಬ್ಬಳು ನಂದು ಮೊದಲು ಹೇಳ್ತೇನೆ ಅಂತ ಇವಳು. ಇದೇ ಗಲಾಟೆ. ಅಂತೂ ಇಡೀ ಊರನ್ನು ಕೃಷ್ಣಮಯವನ್ನಾಗಿಸಿ ಬಿಟ್ಟ ಕೃಷ್ಣ. ಏನು ಮಾತಾಡುವುದಿದ್ರೂ ಕೃಷ್ಣನ ಬಗ್ಗೆ ಮಾತಾಡಬೇಕು ಅನ್ನುವ ರೀತಿಯ ಮನೆಯ ಲೀಲೆಗಳನ್ನು ಕೃಷ್ಣ ತೋರಿಸಿದ. ಇವರಿಗೆಲ್ಲ ಹಾಲು ಕರೆಯುವುದು, ಹಾಲು ಮಾರಾಟ ಮಾಡುವುದು, ಅದರಿಂದ ದುಡ್ಡು ಮಾಡುವುದು. ಯಾಕಂದ್ರೆ ಮಥುರಾ ಪಟ್ಟಣಕ್ಕೆ ಹಾಲಿನ ವ್ಯವಸ್ಥೆಯೇ ಗೋಕುಲದಿಂದ. ಗೋಕುಲ ಏನಾದರೂ ಒಂದು ಬಾರಿ ಧರಣಿ ಕೂತಿತು ಅಂದ್ರೆ ಅವರಿಗೆ ಹಾಲು ಇಲ್ಲ, ಮೊಸರು ಇಲ್ಲ, ಬೆಣ್ಣೆ ಇಲ್ಲ, ಪೂರೈಕೆ ಆಗ್ತಾ ಇದ್ದದ್ದೇ ಗೋಕುಲದಿಂದ. ಅಂತಹ ಗೋಕುಲದಲ್ಲಿ ಈಗ ಹಾಲು ಸಿಗುವುದು ಕಡಿಮೆ ಆಯ್ತು ಅಲ್ಲಿಗೆ. ಯಾಕಂದ್ರೆ ಈ ಕೃಷ್ಣನ ಲೂಟಿ ಅಷ್ಟು. ಬೆಣ್ಣೆ ಅಂತೂ ಇಲ್ಲವೇ ಇಲ್ಲ, ಯಾಕಂದ್ರೆ ಅವರು ರಕ್ಕಸರಿಗೆ ಬೆಣ್ಣೆ ಕೊಟ್ಟು ದಪ್ಪ ಆಗೋದು ಬೇಡ ಅವರು ಅಂತ. ಇವರು ಇಲ್ಲೇ ಬೆಣ್ಣೆಯನ್ನು ಖಾಲಿ ಮಾಡುವುದಕ್ಕೆ ಶುರು ಮಾಡಿದರು. ಆಮೇಲೆ ಗೋಪಿಯರಿಗೆಲ್ಲ ಅರ್ಥ ಆಯಿತು, ನಮ್ಮ ಮಕ್ಕಳಿಗೂ ಹಾಲು ಮೊಸರು ಬೆಣ್ಣೆ ಕೊಡಬೇಕು ಅಂತ. ಬಲರಾಮ ಬೇರೆ ಭಾರಿ ಬುದ್ಧಿವಂತ, ಎಲ್ಲ ಮಕ್ಕಳಿಗೆ ಬೆಣ್ಣೆ ಎಲ್ಲ ತಿನ್ನಿಸುವುದಕ್ಕೆ ಶುರು ಮಾಡಿದ. ಇದರ ಪರಿಣಾಮವಾಗಿ ಬಲರಾಮ ಜಟ್ಟಿ ವಿದ್ಯಾ ನಿಷ್ಣಾತನಾಗಿ ಒಂದು ದೊಡ್ಡ ಸೇನೆಯನ್ನೇ ಕಟ್ಟಿದಂತೆ. ಅಲ್ಲಿ ಬಲರಾಮನ ಜೊತೆಗೆ ಒಂದು ದೊಡ್ಡ ಜಟ್ಟಿಗಳಿದ್ದಾರೆ, ಹಾಲು ಮೊಸರು ಬೆಣ್ಣೆ ಕುಡಿದಂತಹ ಜಟ್ಟಿಯರ ಒಂದು ಸೇನೆಯನ್ನು ವ್ಯವಸ್ಥೆ ಮಾಡಿದ್ದಾನೆ. ಇಷ್ಟರಲ್ಲಿ ಕೃಷ್ಣನಿಗೆ ಒಂದು ವೇಣು ಬೇರೆ ಸಿಕ್ಕಿದೆ. ಹಸುಕರುಗಳನ್ನು ಕರೆದುಕೊಂಡು ಆತ ಗೋವುಗಳನ್ನು ಸಂರಕ್ಷಣೆ ಮಾಡುವ ಗೋಪಾಲಕ ಕೃಷ್ಣನಾಗಿ ಬೆಳೆದಿದ್ದಾನೆ. ಕಾಡಿನಲ್ಲಿ ಬೆಳಗ್ಗೆ ಫಲಾಹಾರ ಮಾಡದೆ ಹೋಗುದು ಕಾಡಿಗೆ. ಅವರಿಗೆಲ್ಲ ಹೇಳ್ತಾನೆ, ನಿಮ್ಗೆಲ್ಲ ಹಸಿವಾದ್ರೆ ಹೇಳಿ, ಯಾವುದಾದ್ರೂ ಹಸುವನ್ನು ನಾವೇ ಕರೆಯೋಣ ಅಂತ. ಇವರಲ್ಲಿ ಬಿಸಿ 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 ಹಾಲು, ಇವರು ಅದನ್ನು ಕುದಿಸಿ ಎಲ್ಲ ಕುಡಿಯುವ ಕ್ರಮ ಇಲ್ಲ.
ಹಾಲು ಕರೆದ ಕೂಡಲೇ ಪಾತ್ರೆ ಬಿಸಿ ಇದ್ದ ಹಾಗೆ ಅದರಲ್ಲೇ ಕುಡಿಯುವುದು. ಮೊದಲು ಕೃಷ್ಣನಿಗೆ ತೋರಿಸುವುದು, ಕೃಷ್ಣ ನೋಡಿ ಚೆನ್ನಾಗಿದೆ ಕುಡೀರಿ ಅಂತ, ನೈವೇದ್ಯ ಮಾಡಿ ಕುಡಿಯುವುದು ಎಲ್ಲರೂ. ಈ ಕ್ರಮದಲ್ಲಿ ಅಲ್ಲಿ ನಡೀತಾ ಇದೆ ಕಾಡಿನಲ್ಲಿ. ಇಂಥದ್ದು ನಡೆಯುವಾಗ ಒಂದು ಸಲ ಏನಾಯಿತು ಅಂತ ಹೇಳಿದರೆ, ಮಧ್ಯಾಹ್ನದ ಹೊತ್ತು ಹಸುಗಳೆಲ್ಲ ಚೆನ್ನಾಗಿ ತಾವು ಹುಲ್ಲುಗಾವಲಿನಲ್ಲಿ ಮೇದು ಮೇದು ಝರಿಯಲ್ಲಿ ನೀರನ್ನು ಕುಡಿದು ಮಲ್ಕೊಂಡಿದ್ದಾವೆ. ಮಲ್ಕೊಂಡ ಹೊತ್ತಿಗೆ ಈ ಹುಡುಗರಿಗೆ ಹಸಿ ಉಸಿರಾಗಿದೆ. ಅವರು ಕೃಷ್ಣನ ಹತ್ರ ಕೇಳ್ತಾರೆ, ಕೃಷ್ಣ ಹಸಿವಾಗ್ತಾ ಇದೆ, ನಾವಿವತ್ತು ಬೆಳಗ್ಗೆ ಫಲಾಹಾರವೂ ಮನೆಯಲ್ಲಿ ಮಾಡಲಿಲ್ಲ. ಕೃಷ್ಣ ನೀನು ನಿಂದು ವೇಣುನಾದ ಕೇಳಿದ್ದೆ ತಡ, ಅಲ್ಲಿ ತಟ್ಟೆಯಲ್ಲಿ ಹಾಕಿದ್ರು ಗಂಜಿ ಊಟಕ್ಕೆ, ನಾವು ಓಡಿ ಬಂದದ್ದೇ. ಕೃಷ್ಣನ ವೇಣುನ ಪಾನ ಸಿಗುವಾಗ ಬೇರೆ ಯಾವುದು ಬೇಕು ಅಂತ ಓಡಿ ಬಂದದ್ದು. ಈಗ ಹಸಿವಾಗ್ತಾ ಇದೆ. ಕೃಷ್ಣ ಸೀದಾ ವೇಣು ತೆಗ್ದ. ವೇಣು ಗಾನ ಬೇಡ ಈಗ ಮೊದಲು, ಯಾಕಂದರೆ ಅದು ನೀನು ಶುರು ಮಾಡಿದರೆ ಆಮೇಲೆ ನಮಗೆ ಹಸಿವಾದದ್ದೆಲ್ಲ ಮರ್ತು ಹೋಗ್ತದೆ. ಅದಕ್ಕೋಸ್ಕರ ಏನಾದರೂ ಊಟದ ವ್ಯವಸ್ಥೆ ನೀನು ಏನು ಬೇಕಾದರೂ ಕೊಡುವವ ಅಂತ ಕೇಳಿದ್ದೇವೆ. ಅದಕ್ಕೆ ಕೃಷ್ಣ ಮರದ ಮೇಲೆ ಹತ್ತಿದಾನಂತೆ. ಮರದ ಮೇಲೆ ಹತ್ತಿ ಹೀಗೆ ನೋಡಿ ಹೇಳ್ತಾನೆ, ಅಲ್ಲಿ ಒಂದು ಭಾರಿ ಹೊಗೆ ಬರ್ತಾ ಇದೆ. ಸ್ವಲ್ಪ ಮೂಗಿಗೆ ಹೊಡೆದಾಗ ಏನೋ ಪರಿಮಳ, ಒಗ್ಗರಣೆಯ ಪರಿಮಳ ಬೇರೆ ಬರ್ತಾ ಇದೆ. ಅದರಿಂದ ಅಷ್ಟು ಹೊಗೆ ಬರ್ತದೆ ಅಂದರೆ ಅಲ್ಲಿ ಯಾಗವೋ ಏನೋ ನಡೀತಾ ಇದೆ ಅಂತ ಅರ್ಥ. ನೀವು ಹೋಗಿ ರಾಮಕೃಷ್ಣರು ಬಂದಿದ್ದಾರೆ ಅಂತ ಹೇಳಿ, ಹಸಿವಾಗಿದೆ ಅಂತ ಹೇಳಿ, ಎಲ್ಲ ಕೊಡ್ತಾರೆ, ತಗೊಂಡು ಬನ್ನಿ. ಈ ಹುಡುಗರು ಅವ ಹೇಳುವಾಗಲೇ ಅಷ್ಟು ದೂರ ಒಡಿಯಾಗಿದೆ. ಅಲ್ಲಿ ಹೋದ್ರಂತೆ. ಹೋದರೆ ವಿಪ್ರೋತ್ತಮರೆಲ್ಲ ಸೇರಿ ಮಹಾಯಾಗದಲ್ಲಿ ನಿರತರಾಗಿದ್ದಾರೆ. ಇವರು ಯಾಗ ಮಂಟಪದ ಬಾಗಿಲ ಹತ್ರ ಬಂದು ಹೀಗೆ ಇಣುಕಿದ್ರು. ನೋಡಿದ್ರು ಎಷ್ಟೆಷ್ಟು ವಯಸ್ಸಾಗಿದೆ ವಿಪ್ರರಿಗೆ, ಹೇಗಿದ್ದಾರೆ, ಯಾರ ಹತ್ರ ಕೇಳಿದರೆ ನಮಗೆ ಬೇಗ ಸಿಕ್ಕಿತು ಅಂತ ನೋಡಿದರು. ನೋಡಿ ಹೀಗೆ ಇವರು ಇಣುಕುದನ್ನು ನೋಡಿ ಅವರಿಗೆ ಗೊತ್ತಾಯ್ತು ಇವರೇನೋ ಕೇಳಲಿಕ್ಕೆ ಬಂದಿದ್ದಾರೆ ಅಂತ. ಇವರು ಹಸಿವಾಗಿದೆ ಅಂತ ಶುರು ಮಾಡಿದರು. ಅವ ಹೇಗೆ ಹೇಳಿಕೊಟ್ಟಿದ್ದಾನೆ ಹಾಗೆ ಶುರು ಮಾಡಿದರು. ಹಸಿವು ಅಂತ ಹೇಳಿದರೆ ಈಗ ಈ ನೈವೇದ್ಯವನ್ನೇ ಕೇಳ್ತಾರೆ ಇವರು ಅಂತ ಗೊತ್ತಾಯ್ತು. ಇವರು ಮಂತ್ರ ಜೋರು ಮಾಡಿದರು. ಯಾಕಂದರೆ ಮಂತ್ರ ಜೋರು ಮಾಡಬೇಕು, ಅಲ್ಲಿ ನಾಸ್ತಿ ಅಂತ ಹೇಳುವ ಹಾಗಿಲ್ಲ ಕೂತವರು. ಅದಕ್ಕೆ ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳುವುದನ್ನು ಬೇರೆ ಬೇರೆ ವಿಧಾನದಿಂದ ಹೇಳಲಿಕ್ಕೆ ಅವಕಾಶ ಉಂಟಲ್ವಾ. ಕೇಳಿಸಿಕೊಳ್ಳದೆ ಇದ್ದ ಹಾಗೆ ನಾಟಕ ನಡೆಯಿತು. ಹುಡುಗರಿಗೆ ಮೊದಲು ಅರ್ಥ ಆಯ್ತು ಇದು. ಅವರು ಸೀದಾ ಕೃಷ್ಣನ ಹತ್ರ ಬಂದರು, ಹೀಗಾಗಿದೆ ಪರಿಸ್ಥಿತಿ. ಕೃಷ್ಣ ಹೇಳಿದ, ನೀವು ಅಲ್ಲಿ ಹೋಗಿ ಕೇಳುದಾ, ಅಡಿಗೆ ಮಾಡುವುದೇ ಅದು. ಇನ್ನೊಬ್ಬರಿಗೆ ಹಸಿವಾದರೆ ಅದು ಯಾರಿಗೆ ಅರ್ಥ ಆಗುವುದು, ತಾಯಿಗಲ್ವಾ. ಹೋಗಿ ಅಲ್ಲಿ ವಿಪ್ರ ಪತ್ನಿಯರಲ್ಲಿ ಹಿಂದೆ ಇರ್ತದೆ, ಅಡಿಗೆಯ ಪಾಕಶಾಲೆ ಇರುವುದು ಹಿಂದೆ, ಆ ಪತ್ನಿಯರ ಹತ್ರ ಹೋಗಿ ಕೇಳಬೇಕು. ಈ ಹುಡುಗರು ಬಂದರು, ಹಿಂದಕ್ಕೆ ಹೋಗಲಿಲ್ಲ, ಮುಂದಕ್ಕೆ ಇವರು ಯಾಗ ಮಾಡುವಲ್ಲಿಗೆ ಬಂದರು. ನೋಡಿದ್ರು ಎಲ್ಲರ ಮುಖ, ಮಂತ್ರ ಜೋರಾಯಿತು. ಇವ್ರು ನಕ್ರಂತೆ, ನಿಮ್ಮ ಹತ್ರ ಕೇಳಲಿಕ್ಕೆ ಬಂದದ್ದಲ್ಲ ನಾವು ಅಂತ. ಹಾಗೆ ತಿರುಗಿ ಹಿಂದೆ ಪತ್ನಿ ಶಾಲೆಗೆ, ಪಾಕಶಾಲೆಗೆ ಹೋದರು. ಹೋಗಿ ರಾಮಕೃಷ್ಣರು ಬಂದಿದ್ದಾರೆ, ಹಸಿವಾಗಿದೆ ಅಂತ ಹೇಳಿದಾಗ ಹೆಂಗಸರು, ಯಾವ ರಾಮ, ಯಾವ ಕೃಷ್ಣ, ವಾಸುದೇವ ಕೃಷ್ಣನ ಅಂತ ಕೇಳ್ತಾರೆ ಹೆಂಗಸರು. ಹೌದು ಹೌದು. ಅವರೆಲ್ಲ ಹೇಳ್ತಾರೆ, ಎಂಥ ಕೃಷ್ಣ, ಅವನ ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿದವಂತೆ, ಸರ್ಪದ ಮೇಲೆ ಹೆಡೆ ತಾನು ಕುಣಿದಾಡಿ ಅದನ್ನೂ ಕೂಡ ಈ ರಮಣಕ ದ್ವೀಪಕ್ಕೆ ಕಳಿಸಿದವಂತೆ, ಅಂಥ ಕೃಷ್ಣ ಸಾಕ್ಷಾತ್ ದೇವರು. ಒಂದು ಬಾರಿ ಅವನನ್ನು ನೋಡಿಕೊಂಡು ಬರುವ ಅಂತ ನಮ್ಮ ಗಂಡದ್ದಿರ ಹತ್ರ ಹೇಳಿದ್ದೇ ಬಂತು, ಒಂದು ಬಾರಿ ಹೊರಡಿಸಲಿಲ್ಲ ನಮ್ಮನ್ನು ಜೊತೆಗೆ. ಇವತ್ತು ಅವನೇ ಒಂದು ದರ್ಶನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ಹೊರಡಬೇಕು ಅಂತ. ಅವರಿಗೆ ಹಸಿವಾಗಿದೆ ಅಂತ ಹೇಳ್ತಾರೆ ಈ ಮಕ್ಕಳು. ಆವಾಗ ಇದ್ದ ಉತ್ತಮ ಪಾತ್ರೆಯಲ್ಲಿ ಯಾವುದು ಉತ್ಕೃಷ್ಟವಾದ ಪಾತ್ರೆಯೋ ಅದರಲ್ಲಿ ತಾವು ಮಾಡಿದ ಅಡಿಗೆಯಲ್ಲಿ ಯಾವುದರಲ್ಲಿ ತಾವು ಸ್ಪೆಷಲಿಸ್ಟ್ ಅಂತ ಇರುತ್ತಲ್ವ, ಅದರಲ್ಲಿ ಯಾವುದು ಶ್ರೇಷ್ಠವಾದದ್ದು ಅಂಥದ್ದನ್ನು ತುಂಬಿಸಿಕೊಂಡು ರಾಮಕೃಷ್ಣರಿಗೆ ಕೊಡುವುದಕ್ಕೆ ಅಂತ ತಾವೇ ಹೊರಟರು. ಯಾಗದಲ್ಲಿ ಕೂತವರು ಮಂತ್ರ ಮೆಲ್ಲ ಮಾಡಿದ್ರು. ಹ್ಞೂ ಅಂತ ಜೋರು ಮಾಡಿದ್ರಂತೆ. ಆದರೆ ಮಾತಾಡುವ ಹಾಗಿಲ್ಲ. ಅವರು ಸಂಸ್ಕೃತ ಮಾತಾಡಿದರೆ ಇವರಿಗೆ ಅರ್ಥ ಆಗುವುದಿಲ್ಲ, ಬೇರೆ ಭಾಷೆ ಮಾತಾಡುವ ಹಾಗಿಲ್ಲ. ಯಜ್ಞದಲ್ಲಿ ವಾಗ್ಯತೋ ಭವೇತ್ ಅಂತ ಒಂದು ನಿರ್ದೇಶನ ಇದೆ. ಆದರೆ ಒಬ್ಬ ಮಾತ್ರ ಯಜ್ಞದಿಂದ ಎದ್ರೂ ತೊಂದರೆ ಇಲ್ಲ, ಹೆಂಡತಿಯರನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ಹೋಗಿ ತಂದು ಒಳಗೆ ಹಾಕಿ ಬೀಗ ಹಾಕಿದಂತೆ ಒಬ್ಬಳನ್ನು. ಅದನ್ನು ಭಾಗವತ ಉಲ್ಲೇಖ ಮಾಡಿದೆ. ತತ್ರೈಕಾ ವಿಧೃತ ನಾರಿ, ಆ ಒಬ್ಬಾಕೆಯ ಉಲ್ಲೇಖ ಮಾಡಿದೆ. ಎಲ್ಲರೂ ಇವರ ಮುಂದೆಯೇ ಪಾಕವನ್ನು ಹಿಡಿದುಕೊಂಡು ಶ್ರೀಕೃಷ್ಣನ ಹತ್ರ ಹೋದರು. ಕೃಷ್ಣ ಸ್ವಾಗತಂಬೋ ಮಹಾಭಾಗಾಹ ಅಂತ ಅವರನ್ನು ಸ್ವಾಗತಿಸಿದ. ಕ್ಷೇಮ ವಿಚಾರ ಮಾಡ್ತಾನೆ. ಯಜ್ಞ ಯಾಗಾದಿಗಳೆಲ್ಲ ಹೇಗೆ ಪತಿದೇವತೆಗಳು ಸರಿಯಾಗಿ ನಡೆಸ್ತಾ ಇದ್ದಾರೋ ಅಂತ ಕೇಳ್ತಾನೆ. ಕೇಳಿ ತಾವು ತಂದದ್ದು ಸುಂದರವಾಯಿತು ಅಂತ ಹೇಳ್ತಾನೆ. ತಾನೂ ಸ್ವಲ್ಪ ಸ್ವೀಕಾರ ಮಾಡಿ ಎಲ್ರಿಗೂ ಹಂಚುತ್ತಾನೆ. ಪಾತ್ರೆ ಖಾಲಿ ಮಾಡ್ತಾನೆ. ಸ್ವಲ್ಪ ಇದನ್ನು ತೊಳ್ಕೊಂಡು ಬಾ ಅಂತ ಈ ಹುಡುಗರ ಹತ್ರ ಹೇಳ್ತಾನೆ, ತನ್ನ ಗೆಳೆಯರ ಹತ್ರ. ಆಗ ಹೆಂಗಸರು ಇಲ್ಲ ನಾವೇ ತೊಳಿತೇವೆ ಅಂತ ಅವರೇ ತೊಳಿತಾರೆ ಅಲ್ಲೇ ಪಕ್ಕದಲ್ಲಿ. ತೊಳೆದ ಮೇಲೆ ಇನ್ನೂ ತಗೊಂಡು ಹೋಗಿ ಅಂತ ಹೇಳ್ತಾನೆ. ಪಾತ್ರೆ ಖಾಲಿ ಆಯ್ತಲ್ಲ, ತಗೊಂಡು ಹೋಗಿ. ಅದಕ್ಕೆ ನಾವು ಹೋಗುವುದಕ್ಕೆ ಬಂದದ್ದಲ್ಲ ಅಂತ ಹೇಳ್ತಾರೆ ಇವರು. ಯಾಕಂದ್ರೆ ನಾವು ಮೋಕ್ಷವನ್ನು ಕೊಡುವವನ ಹತ್ರ ಬಂದಿದ್ದೇವೆ, ಅಂಥ ವೇದಾಂತಿಗಳು ಇವರು.
ಮೋಕ್ಷವನ್ನು ಕೊಡುವವನ ಹತ್ರ ಬಂದಿದ್ದೇವೆ. ನಾವು ನಮ್ಮ ಪತಿದೇವರಲ್ಲೂ ಕೂಡ ಆರಾಧನೆ ಮಾಡುವುದು ನಿನ್ನನ್ನೇ. ಸರ್ವಾಂತರ್ಯಾಮಿಯಾದಂತಹ ನೀನು ಇವತ್ತು ನಮಗೆ ದರ್ಶನ ಕೊಡುವುದಕ್ಕೋಸ್ಕರವೇ ಬಂದಿರುವಾಗ ನಾವು ನಿನ್ನನ್ನು ಬಿಟ್ಟು ಹೋಯಿತು ಅಂತಾದರೆ ಇದು ಜೀವನದಲ್ಲಿ ಪ್ರಾಪ್ತವಾದ ಚಿಂತಾಮಣಿಯನ್ನು ಬದಿಗೆ ಹಾಕಿ ಕವಡೆಗಾಸಿನ ಹತ್ರ ಹೋದ ಹಾಗೆ ಆಗುವುದಿಲ್ವೇ? ಸಾಗರದ ಕಡೆಗೆ ಸಾಗತಕ್ಕಂತಹ ನದಿಗಳಿಗೆ ಏನು ತಡೆ ಬಂದರೂ ಕೂಡ ಅದನ್ನು ದಾಟಿಕೊಂಡು ಅವುಗಳು ಸಾಗರಕ್ಕೆ ಸಾಗುವುದು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನಾವು ಯಾರಿಗೆ ನಮಸ್ಕರಿಸಿದರೂ ಅದು ಬಂದು ಸೇರುವುದು ನಿನ್ನಲ್ಲೇ. ಹಾಗಾಗಿ ನಾವು ಪಾತ್ರೆಯಲ್ಲಿ ಈ ಭಕ್ಷ್ಯಭೋಜ್ಯಗಳನ್ನು ಹಿಡಿದು ಹೊರಟಾಗ ನಮಗೆ ತಡೆ ಹಾಕಿದವರು ನಮ್ಮ ಪತಿ ದೇವತೆಗಳು ಹೋಗಬೇಡಿ, ಬಂದರೆ ನಿಮ್ಮನ್ನು ಸೇರಿಸಿಕೊಳ್ಳುವುದಿಲ್ಲ ಅನ್ನೋದನ್ನು ತಮ್ಮ ದೃಷ್ಟಿಯಿಂದ ಸೂಚಿಸಿದ್ದಾರೆ. ಆದ್ರಿಂದ ನಾವು ಹೇಗೆ ಅಲ್ಲಿಗೆ ಹೋಗುವುದು? ನಾವು ಅದು ಎಂಥ ಅಣೆಕಟ್ಟು ಬಂದರೂ ಕೂಡ ಸಮುದ್ರಮಿವ ಆಪಗಾಹ, ಸಮುದ್ರದ ಕಡೆಗೆ ನದಿ ಸಾಗುವ ಹಾಗೆ ನಾವು ದಾಟಿ ಬಂದವರಲ್ವಾ. ಮತ್ತೆ ಸಮುದ್ರಕ್ಕೆ ಬಂದ ನದಿ ಮತ್ತೆ ಆ ಕಡೆ ಹೋಗಿ ಮತ್ತೆ ನದಿಯಾಗಿ ಹರಿಯುವುದುಂಟೇನು? ಆದ್ರಿಂದ ನಿನ್ನಲ್ಲಿ ನಾವು ಸೇರುವುದಕ್ಕೋಸ್ಕರ ಬಂದವರು ಅಂತ ಇವರು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ನೀವು ಹೇಳುವುದು ಸರಿಯಾಗಿದೆ, ಆದರೆ ಮಾಡುವುದು ತಪ್ಪಾಗ್ತದೆ ಅಂತ ಹೇಳ್ತಾನೆ. ಹೇಳಿದ್ದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ನಿಮ್ಮ ಪತಿಯರಲ್ಲಿ ದೇವರನ್ನು ಪೂಜೆ ಮಾಡಬೇಕು ಹೊರತು ದೇವರೇ ಸಾಕ್ಷಾತ್ತಾಗಿ ಬಂದಾಗ ಅವರನ್ನು ಪೂಜೆ ಮಾಡುವುದಕ್ಕಿರುವವರಲ್ಲ. ಅಲ್ಲಿ ಹೋಗಿ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಅವರಿಂದ ನಿಮಗೆ ಯಾರಿಗೂ ತೊಂದರೆ ಆಗುವುದಿಲ್ಲ. ನೀವಲ್ಲಿ ಹೋಗದೆ ಹೋದರೆ ಅವರು ಕೃಷ್ಣಾರ್ಪಣೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಪರ್ಯಂತ ಅಲ್ಲೇ ಕೂತಿರಬೇಕು. ಆದ್ದರಿಂದ ಬೇಗ ಹೋಗಿ. ಇವನು ಹೇಳಿದ ಹಾಗೆ ಅವರು ಬರುವಾಗ ಕಾಯ್ತಾ ಇದ್ದಾರೆ. ನಮ್ಮ ಪತ್ನಿಯರು ಬರದೆ ಹೇಗೆ ಹೇಳುವುದು? ಒಂದು ತುಳಸಿಗೆ ನೀರು ಹಾಕುವುದಕ್ಕಾದರೂ ಅವರು ಬೇಕಲ್ವ ಅಂತ ಕಾಯ್ತಾ ಇದ್ದಾರೆ. ಇವರು ಬಂದರು. ಬಂದವರನ್ನು ಪಕ್ಕದಲ್ಲಿ ಕೂಡಿಸಿ ಕೃಷ್ಣಾರ್ಪಣೆ ಬಿಟ್ಟದ್ದಾಯಿತು. ಕೃಷ್ಣಾರ್ಪಣೆ ಬಿಟ್ಟ ಮೇಲೆ ಮಾತಾಡ್ಬೋದು ಇವರು ಹೊಗಳಿಕೊಳ್ಳುವುದು ಪಕ್ಕದವರ ಹತ್ರ. ಎಂಥ ಹೆಂಡಂದಿರಲ್ವ ನಮಗೆ. ಗುರುಕುಲದಲ್ಲಿ ಓದಿದ್ದು ನಾವು, ಅರ್ಥ ಮಾಡಿಕೊಂಡದ್ದು ಇವರು. ನಾವು ಇಷ್ಟು ಓದಿದ್ರೂ ನಮಗೆ ಇಂತಹ ಪರಮಾತ್ಮನ ಭಕ್ತಿ ಬರಲಿಲ್ಲ. ಇವರಿಗೆಲ್ಲ ಇಂತಹ ಭಕ್ತಿ. ನಾವು ಎಂಥವರಿಗೆ ಗಂಡಂದಿರಾಗಿದ್ದಾರೆ ಅಂತ ಅವರ ಬೆನ್ನಿಗೆ ಹೊಡ್ಕೊಳ್ಳೋದು ಇವರು. ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ ಅವತ್ತಿಂದ ಗಾದೆ ಶುರುವಾಯ್ತಂತೆ. ಎಲ್ಲ ಆದ ಮೇಲೆ ಬುದ್ಧಿ ಬರುವುದು ಇವರಿಗೆ ಅಂತ. ಅಂದ್ರೆ ಈ ಕಥೆಯ ಮೂಲಕ ಭಾಗವತ ಏನು ಹೇಳ್ತದೆ ಅಂದ್ರೆ, ದೇವರನ್ನು ಪಡೆಯುವುದಕ್ಕೆ ಮನಸ್ಸು ಮುಖ್ಯವೇ ಹೊರತು ಬುದ್ಧಿ ಮುಖ್ಯವಲ್ಲ, ಭಾವ ಮುಖ್ಯವೇ ಹೊರತು ತರ್ಕ ಮುಖ್ಯವಲ್ಲ. ತರ್ಕದಿಂದ ದೇವರು ದೂರ ಆಗುವುದು ಜಾಸ್ತಿ. ಯಾಕಂದ್ರೆ ಈಗ ದೇವರೇ ಅಕಸ್ಮಾತ್ ಇಲ್ಲಿ ಬಂದರು ಅನ್ಕೊಳ್ಳಿ, ನಾವು ಒಳಗೆ ಸೇರಿಸಲ್ಲ. ನೀನು ಯಕ್ಷಗಾನದ ವೇಷ ಹಾಕಿದವ ಹಾಗೆ ಬಂದಿದ್ಯಾ ಅಂತ ಅವನನ್ನು ಕಳಿಸ್ಬಿಡ್ತೇವೆ. ಯಾಕಂದ್ರೆ ನನ್ನಂತ ಮನುಷ್ಯ ಭೂಮಿಯಲ್ಲಿ ಹುಟ್ಟಿರುವಾಗ ದೇವರು ಬರುವುದು ಅಂದ್ರೆ ಏನರ್ಥ ಅಂತ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ದೇವರು ಬರುವುದಕ್ಕೆ ಸಾಧ್ಯ ಇಲ್ಲ. ಹೀಗೆ ತರ್ಕದಿಂದ ದೇವರನ್ನು ದೂರ ಮಾಡಬಹುದು ಅಂತ ನಾವು. ಆದರೆ ಕೆಲವರು ಹಾಗಲ್ಲ. ದೇವರೇ ಬರದೇ ಹೋದ್ರು ದೇವರದ ವೇಷವನ್ನು ಒಳಗೆ ಸೇರಿಸಿಕೊಳ್ಳುವುದು ಅಂತುಂಟು. ಆಮೇಲೆ ಇದು ಹೋಯ್ತು ಅದು ಹೋಯ್ತು ಅಂತ ಹೇಳಿಕೊಳ್ಳುವವರು ತುಂಬಾ ಜನ ಇದ್ದಾರೆ ನಮ್ಮಲ್ಲಿ ಸುತ್ತಮುತ್ತ. ಇದು ಭಾವ ಅಂದ್ರೆ ನಂಬಿಕೆ. ಎಲ್ಲವನ್ನೂ ನಂಬಿ ಬಿಡುವುದು. ಎಲ್ಲವನ್ನೂ ನಂಬಿ ಬಿಡುವುದರಿಂದಲೂ ದೇವರು ದೂರ ಆಗುವ ಸಾಧ್ಯತೆ ಇದೆ. ಎಲ್ಲವನ್ನೂ ತರ್ಕಿಸುವುದರಿಂದಲೂ ದೇವರು ದೂರ ಆಗ್ತಾರೆ. ಆಗ ದೇವರು ಹತ್ತಿರವಾಗಬೇಕಾದ್ರೆ ತಿಳಿಯಬೇಕು, ತಿಳಿದು ನಂಬಬೇಕು. ನಂಬಬೇಕು, ನಂಬಿ ತಿಳಿಯಬೇಕು. ಈ ನಂಬಿಕೆ ಮತ್ತು ತಿಳಿವು, ಜ್ಞಾನ ಮತ್ತು ಶ್ರದ್ಧೆ, ಜ್ಞಾನ ಮತ್ತು ಭಕ್ತಿ. ಪತಿ ಅಂದರೆ ಜ್ಞಾನ, ಪತ್ನಿ ಅಂದರೆ ಭಕ್ತಿ. ಇದರ ಸಂಗಮ ಆದಾಗ ಮಾತ್ರ ದೇವರು ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ. ನಂಬಿಕೆ ಅನ್ನುವುದೇ ದೇವರನ್ನು ಹತ್ತಿರ ಮಾಡುವಂಥದ್ದು. ಸಾಮಾನ್ಯವಾಗಿ ಸ್ತ್ರೀಯರಲ್ಲಿರುವಷ್ಟು ನಂಬಿಕೆ ಪುರುಷರಲ್ಲಿರುವುದಿಲ್ಲಂತೆ. ಪುರುಷರು ಏನಿದ್ರು ತರ್ಕ ಮಾಡೋದು ಜಾಸ್ತಿ. ಶಾಲೆಯಿಂದ ಮಗು ಬಂದರೆ ಎದುರುಗಡೆ ಮಗು ಸಿಕ್ಕಿದ್ರೆ ಏನು ಕೇಳ್ತಾನೆ, ಅಪ್ಪ ಎಲ್ಲ ಶಾಲೆಯಲ್ಲಿ ಸರಿಯಾಗಿ ಪಾಠ ಹೇಳ್ತಾ ಇದ್ದಾರಾ? ಇದರ ಅರ್ಥ ಏನು? ಪಾಠ ಹೇಳದೆ ಹೋದರೆ ನಾಳೆ ಫೀಸ್ ಕೊಡೋಲ್ಲ ಅಂತ. ಅಂದರೆ ನೀನು ಸರಿಯಾಗಿ ಓದ್ತೀಯೋ ಅಂತಲ್ಲ. ಅವರಿಗೆ ಪಾಠ ಹೇಳುವುದು ಕರ್ಮ, ಮಾಡಲೇಬೇಕು ಅವರು ಪಾಠ ಅಂತ ಈ ಒಂದು ಪ್ರಶ್ನೆ. ಆದರೆ ಒಳಗೆ ಬಂದರೆ ತಾಯಿಗೆ ಹೇಳುವುದೇನು? ಮಗು ಹಸಿವಾಗ್ತದಾ ಅಂತ ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾಳಲ್ಲ, ಅದು ಭಾವ. ಭಾವ ಪ್ರಧಾನ ಎಲ್ಲಿಯೋ ಅಲ್ಲಿ ದೇವರು ಲಭ್ಯರೇ ಹೊರತು ಈ ಪುರುಷರೆಲ್ಲ ಏನು ಮಾಡಿದ್ದು? ನಮಗೆ ಉಗ್ರಸೇನ ರಾಜ. ನಾವು ಒಂದು ವೇಳೆ ಕೃಷ್ಣನನ್ನು ಆಧರಿಸಿದರೆ ಅಲ್ಲಿ ಕಂಸನಿಗೆ ಸಿಟ್ಟು ಬರ್ತದೆ. ಈ ರಾಜಕೀಯದ ಆಲೋಚನೆ ಮಾಡ್ತಾರೆ ಇವರು. ಆ ರಾಜಕೀಯ ಇಲ್ಲ. ದೇವರಲ್ಲಿ ಒಪ್ಪಿಸಿಕೊಂಡ ಪಕ್ಷದಲ್ಲಿ ದೇವರಲ್ಲಿ ಶರಣಾಗತಿ ಆಗಬೇಕಲ್ವಾ? ಅದು ಇಲ್ಲಿ ಕಾಣಿಸಲಿಲ್ಲ. ಹಾಗಾಗಿ ವಿಪ್ರಪತ್ನಿಯರಿಗೆ ಅನುಗ್ರಹ ಮಾಡಿದಂತಹ ಭಗವಂತ ಶ್ರೀಕೃಷ್ಣ. ಇಂತಹ ಸಾವಿರಾರು ಕಥೆಗಳು ಕೃಷ್ಣ ಜೀವನದ ಕಥೆ. ಕೃಷ್ಣ ಈಗ ದೊಡ್ಡವನಾಗಿದ್ದಾನೆ. ದೊಡ್ಡವ ಅಂದರೆ ಎಷ್ಟು ವರ್ಷ? 11 ವರ್ಷ. ಉಪನಯನದ ವಯಸ್ಸು. ವೈಶ್ಯರಿಗೆ ಉಪನಯನ ಆಗುವುದು 11ನೇ ವಯಸ್ಸಿನಲ್ಲಿ ಅಂತ ಲೆಕ್ಕ. ವಸ್ತುತಃ ಕ್ಷತ್ರಿಯರಿಗೆ 11, ವೈಶ್ಯರಿಗೆ 12 ಅಂತ ಧರ್ಮಶಾಸ್ತ್ರ ಹೇಳಿದೆ. ಇಲ್ಲಿ ಈತ ವೈಶ್ಯರ ಜನಾಂಗದಲ್ಲಿ ಬೆಳೀತಾ ಇದ್ದಾನೆ. ಆದರೆ ವಸುದೇವನ ಮಗನಾದ್ರಿಂದ ಕ್ಷತ್ರಿಯ. ಅದರಿಂದ 11ನೇ ವಯಸ್ಸಿನಲ್ಲಿ ಇವನಿಗೆ ಉಪನಯನ ಆಗಬೇಕು.
ಅದಕ್ಕೆ ಉಪನಯನ ಯಾರು ಮಾಡಬೇಕು ಅಂತ ಪ್ರಶ್ನೆ. ಈಗ ಪಿತೈವೋಪನಯೇತ್ ಪುತ್ರಂ ತದಭಾವೇ ಪಿತುಪಿತ ಅಂತ ಶಾಸ್ತ್ರದ ಆದೇಶ ಇರುವುದು. ತಂದೆಯೇ, ಅದು ಮಹಾಪೀಠಾಧಿಪತಿಗಳೇ ಮುಂದೆ ಇದ್ದರೂ ಕೂಡ ಗಾಯತ್ರಿಯ ಉಪದೇಶವನ್ನು ತಂದೆಯೇ ಕೊಡಬೇಕು ಅನ್ನೋದು ಶಾಸ್ತ್ರದ ಆದೇಶ ಇರುವುದು. ತಂದೆಯಾದ ವಸುದೇವನೇ ಉಪನಯನ ಮಾಡಬೇಕಲ್ವಾ? ಹಾಗಾದರೆ ವಸುದೇವನನ್ನೀಗ ಕಾರಾಗಾರದಿಂದ ಬಿಡಿಸುವುದಕ್ಕೆ ಕಾಲ ಬಂತು ಅಂತ ತೀರ್ಮಾನ ಆಯಿತು. ಅದಕ್ಕೆ ಸರಿಯಾಗಿ ಕೃಷ್ಣನ ಹತ್ರ ಒಬ್ಬ ಹಿರಿಯರು ಬಂದರು. ಆ ಹಿರಿಯನಿಗೆ ಶ್ವಫಲ್ಕಜ ಅಂತ ಹೆಸರು. ಶ್ವಫಲ್ಕನ ಮಗ ಅಕ್ರೂರ ಅಂತ ಊರಿನಲ್ಲೆಲ್ಲ ಕರೀತಾ ಇದ್ರು. ನಂದಗೋಕುಲದಲ್ಲಿ ವಿದ್ಯುತ್ ಸಂಚಾರ ಆದ ಹಾಗೆ ಆಯ್ತಂತೆ. ಯಾಕಂದ್ರೆ ಆ ಊರಿಗೆ ಮೊದಲ ಬಾರಿ ಬಂಗಾರದ ರಥ ಬಂದದ್ದು. ಉಡುಪಿಯಲ್ಲಿ ಬಂದು ಕೆಲವು ವರ್ಷಗಳಾಯ್ತು ಬಂಗಾರದ ರಥ. ಇಲ್ಲಿ ಹಾಗಲ್ಲ, ಗೋಕುಲಕ್ಕೆ ಮೊದಲ ಬಾರಿ ಬಂಗಾರದ ರಥ. ಕಂಸ ತನ್ನ ರಥವನ್ನೇ ಕೊಟ್ಟು ಕಳಿಸಿದ್ದಾನೆ. ನನ್ನ ಅಳಿಯಂದಿರಂತೆ ಅಂತ ಕೇಳಿ, ಅವನಿಗೆ ಅಳಿಯಂದಿರು ಅಂತ ಹೇಳಿದವರು ಯಾರು? ನಾರದ. ಇಂಥ ಕೆಲಸ ಎಲ್ಲ ಮಾಡುವುದವರೇ. ಅವರು ಹೋಗಿ ಕಂಸನಿಗೆ ಹೇಳಿದ್ದಾರೆ, ನೀನು ವಸುದೇವನನ್ನು ಭಾರಿ ಒಳ್ಳೆಯವ ಅಂತ ತಿಳ್ಕೊಂಡು ಕಾರಾಗಾರದಿಂದ ಬಿಟ್ಟಿದಿ. ಆದರೆ ನಡೆದ ಘಟನೆ ಗೊತ್ತಾ ನಿಂಗೆ? ಮಧ್ಯರಾತ್ರಿಯಲ್ಲಿ ವಸುದೇವನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಟದ್ದು. ನಿಂಗೆ ಹೇಳಿದ್ದಾನೆ ಹುಟ್ಟಿದ ಮಗುವನ್ನೆಲ್ಲ ತಂದು ಕೊಡ್ತಾನೆ ಅಂತ. ಮಾಡಿದ್ದು ನೋಡಿ ಹೀಗೆ ಅಂತ. ಆಮೇಲೆ ನಾರದರು ವಸುದೇವನ ಹತ್ರವೂ ಬಂದರು. ನೀನು ಮಾಡಿದ ಕೆಲಸ ತುಂಬಾ ಒಳ್ಳೆ ಕೆಲಸ ಮಾಡಿದಿ ವಸುದೇವನ ಹತ್ರ ಹೇಳಿದ್ರು. ಯಾಕಂದ್ರೆ ಮಕ್ಕಳನ್ನು ನೀನು ಮೊದಲು ಕಂಸನಿಗೆ ಹಿಡ್ಕೊಂಡು ಹೋಗಿ ಕೊಟ್ಟಿಯಂತೆ, ತುಂಬಾ ತಪ್ಪದು. ಯಾಕಂದ್ರೆ ಕೆಲವು ಬದುಕಿಸುವುದಕ್ಕೋಸ್ಕರ ಕೆಲವು ಸುಳ್ಳು ಹೇಳ್ಬೋದು. ಶಾಸ್ತ್ರದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವುದಕ್ಕೊಂದು ಮರ್ಯಾದೆ ಇದೆ. ನಿಂಗೆ ಅಷ್ಟರ್ಥ ಆಗುದಿಲ್ವಾ? ಹೋಗಿ ಹೋಗಿ ಮಗುವನ್ನು ಕಂಸನ ಹತ್ರ ಕೊಟ್ಟದ್ದ, ನೀನು ಹೆತ್ತದ್ದ, ನಿನ್ನ ಹೆಂಡತಿ ಹೆತ್ತದ್ದು, ಅವಳ ಹತ್ರ ಕೇಳಿದ್ಯಾ ನೀನು ಅಂತ ಜೋರು ಮಾಡಿ ಬೇರೆ ಹೋಗಿದ್ದಾರೆ ನಾರದರು. ಒಳ್ಳೆ ಕೆಲಸ ಮಾಡಿದ್ದಿ. ಅಲ್ಲಿ ಹೇಳಿದ್ರು ಹೀಗೆ ಅಪರಾಧ ಮಾಡಿದ್ದಾನೆ, ಅವನನ್ನೇನು ಸುಭಗ ಅಂತ ಭಾವಿಸಬೇಡ, ಕಂಸನ ಹತ್ರ ಹೇಳಿದ್ದಾನೆ. ಕಂಸ ಆ ಕ್ಷಣದಲ್ಲಿ ಸಿಟ್ಟು ಮಾಡಿಕೊಂಡು ಮತ್ತೆ ವಸುದೇವ ದೇವಕಿಯರನ್ನು ಕಾರಾಗಾರದಲ್ಲಿ ಇಟ್ಟಿದ್ದಾರೆ. ಇಂಥ ಅಪಚಾರ ಮಾಡಿದ್ದೀರಾ ನೀವು? ಕೊಂದು ಬಿಡುವುದಕ್ಕೆ ಬಿಡಲಿಲ್ಲ ನಮ್ಮ ನಾರದರು. ಇಲ್ಲ, ಕೃಷ್ಣನನ್ನು ನೀನು ಊರಿಗೆ ಕರೆಸಿ ಅವನ ಮುಂದೆಯೇ ಇವರನ್ನು ಸಂಹಾರ ಮಾಡಬೇಕು, ಆಗಲೇ ಅವನಿಗೆ ಬುದ್ಧಿ ಬರುವುದು ಅಂತ. ಆದರೆ ಕೃಷ್ಣನನ್ನು ಕರೆಸುವುದು ಹೇಗೆ? ಯಾಕಂದ್ರೆ ಈಗ ಮೊನ್ನೆ ಕೇಶಿಯನ್ನು ಕಳಿಸಿದ್ದ ಇವ. ಕೇಶಿ ಅಂತ ಒಬ್ಬ ಅಸುರ ಕುದುರೆಯ ರೂಪದಲ್ಲಿ ಹೋಗಿದ್ದಾನಂತೆ. ಬಲರಾಮ ಕೃಷ್ಣರು ಸೇರಿ ಆ ಕೇಶಿಯನ್ನು ಮುಗಿಸಿದ್ದಾರೆ. ಕೇಶವ ಅಂತ ಕೃಷ್ಣನಿಗೆ ಹೆಸರಾಗಿದೆ ಕೇಶಿಯನ್ನು ಸಂಹಾರ ಮಾಡಿದ ಕಾರಣದಿಂದ. ಆದ್ರಿಂದ ಇಂತಹ ಮಹಾತ್ಮನನ್ನು ನಾವು ಅಲ್ಲಿಗೆ ಹೋಗಿ ಕೊಲ್ಲುವುದು ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಊರಿಗೇ ಕರೆಸೋದು. ಈಗ ಆಸ್ಟ್ರೇಲಿಯಾದಲ್ಲಿ ಭಾರತವನ್ನು ಗೆಲ್ಲಿಕ್ಕಾಗದೆ ಹೋದರೆ, ಭಾರತದಲ್ಲಿ ಗೆಲ್ಲಿಕ್ಕಾಗದೆ ಹೋದರೆ ಅಲ್ಲಿ ಕರ್ಕೊಂಡು ಸೋಲಿಸುವುದು ಒಂದುಂಟಲ್ಲ. ಹಾಗೆ ಈಗ ಇವನ ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರಕ್ಕೆ ಕರೆಸಿಕೊಂಡು ಮುಗಿಸ್ಬೇಕು. ಅದಕ್ಕೊಂದು ನಿಮಿತ್ತ, ಬಿಲ್ಲ ಹಬ್ಬ ಅಂತ ಒಂದು ನಿಮಿತ್ತ. ಕರೆಸುವುದಕ್ಕೆ ಕೃಷ್ಣನ ಪರಮ ಭಕ್ತನಾದ ಅಕ್ರೂರನನ್ನು ಕಳಿಸುವುದು. ನಂದಗೋಪನ ಪರಮ ಆಪ್ತ ಸಂಬಂಧಿ ಬೇರೆ ಅಕ್ರೂರ. ನಂದಗೋಪನಿಗೆ ಪರಮಾನಂದ ಅಕ್ರೂರ ಬಂದಲ್ವ. ಯಾಕಂದ್ರೆ ಕಂಸನ ಊರಿನಿಂದ ಯಾದವರೆಲ್ಲ ಎಲ್ಲೆಲ್ಲೋ ಓಡಿ ಹೋಗಿ ಬದುಕಿದ್ದಾರೆ. ಕಂಸನ ಮನೆಯಲ್ಲಿರುವ ಯಾದವರು ಕೆಲವರು ಹೇಳ್ತಾನೆ ಅಕ್ರೂರನ ಹತ್ರ, ನಂದಗೋಪ ಹೇಗೆ ಬದುಕಿದ್ದೀಯ ಅವನ ಜೊತೆಗೆ ನೀನು? ಅದಕ್ಕೆ ಅಕ್ರೂರ ಹೇಳ್ತಾನೆ, ಅದು ವಧ್ಯಾಗಾರದಲ್ಲಿ ಕುರಿಗಳು ಬದುಕಿದ ಹಾಗೆ ಬದುಕಿದ್ದೆ. ಎಷ್ಟೊತ್ತಿಗೆ ತಲೆ ಹೋಗ್ತದೆ ಅಂತ ಗೊತ್ತಿಲ್ಲ, ಅಂತೂ ಬದುಕಿದ್ದೇವೆ. ಬಲರಾಮಕೃಷ್ಣರು ಇವರಿಬ್ಬರ ಮಾತುಕತೆ ಹೇಳ್ತಾ ಇದ್ದಾರೆ ಮಧ್ಯರಾತ್ರಿ 12 ಗಂಟೆ ತನಕ. ಈ ಗೆಳೆಯರು ಮಾತುಕತೆ. ಕಂಸನ ದುರಾಚಾರವನ್ನೆಲ್ಲ ಬಿಡಿಸಿ ಅಕ್ರೂರ ಹೇಳ್ತಾ ಇದ್ದಾನೆ. ಬಲರಾಮಕೃಷ್ಣರು ಅವನನ್ನು ನಾವು ಮುಗಿಸಬೇಕೀಗ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಹೇಳ್ತಾನೆ ನಮ್ಮ ಅಕ್ರೂರ, ನಾನು ಬಲರಾಮಕೃಷ್ಣರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು, ಆದರೆ ನೀನು ಕಳಿಸ್ಬೇಡ. ಯಾಕಂದ್ರೆ ಅಲ್ಲಿ ಕೊಲ್ಲಿಕ್ಕೆ ತೀರ್ಮಾನ ಮಾಡಿದ್ದಾನೆ ಅವ. ಕೊಲೆಯಾಪೀಡ ಅಂತ ಒಂದು ಆನೆಗೆ ಕಳ್ಳು ಕುಡಿಸಿ ಮುಂದೆ ನಿಲ್ಲಿಸಿದ್ದಾನೆ. ಚಾಣೂರ ಮುಷ್ಟಿಕರಾದಿಯಾಗಿ ಆ 8 ಜನ ಮಹಾಮಲ್ಲರನ್ನು ಸಿದ್ಧಗೊಳಿಸಿದ್ದಾನೆ. ಭಾರಿ ಕಷ್ಟ ಇದೆ ಅಂತ ಕಳಿಸುವ ಯೋಚನೆ ಮಾಡಬೇಡ. ಆದರೆ ಬಂದದ್ದು ಮಾತ್ರ ನಾನು ಅದಕ್ಕೋಸ್ಕರ. ಅಕ್ರೂರ ಬಂದದ್ದು ಕೃಷ್ಣನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಸುದ್ದಿ ಗೊತ್ತಾದದ್ದು ರಾತ್ರಿ 11 ಗಂಟೆಗೆ. ಊರಲ್ಲೆಲ್ಲ ಸುದ್ದಿ ಆಯಿತು. ಯಾವ ಹೆಂಗಸರು ರಾತ್ರಿ ನಿದ್ದೆ ಮಾಡಲಿಲ್ಲ. ಕೃಷ್ಣನನ್ನು ಪಟ್ಟಣಕ್ಕೆ ಹೋಗುವುದಕ್ಕೆ ಬಿಡಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಯಾಕಂದ್ರೆ ಒಂದು ಸಲ ಅವರ ಸೀರೆಯನ್ನು ಅಪಹರಿಸಿ ಕೊಟ್ಟಿದ್ದ, ಅದಕ್ಕೆ ಸೀರೆ ಕೊಟ್ಟಿದ್ದಾನೆ ಅಂತ ಪ್ರೀತಿ ಅಂತೆ ಇವರಿಗೆಲ್ಲ. ಕದ್ದಿದ್ದಾನೆ ಅಂತ ಯಾರಿಗೂ ಸಿಟ್ಟಿಲ್ಲ. ಸೀರೆ ಕೊಟ್ಟವ ಅಂತ. ಅವ ಜಲಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಾಪ ಹಾರಕ. ಹಾರಕ ಅಂದ್ರೆ ತಂದು ಕೊಟ್ಟವ ಅಂತ ಅರ್ಥ. ವಸ್ತ್ರ ಅಪಹಾರಕ ಅಲ್ಲ, ವಸ್ತ್ರಾಪಹಾರಕ. ಸೀರೆಯನ್ನು ಕೊಟ್ಟವ ಅಂತ ಎಲ್ರಿಗೂ ಪ್ರೀತಿ. ಅಂತಹ ದೇವರು ಈಗ ಊರು ಬಿಟ್ಟು ಹೋಗಿ ಪಟ್ಟಣಕ್ಕೆ ಹೋದ್ರೆ ಪಟ್ಟಣದ ಹೆಂಗಸರನ್ನು ನೋಡಿದ್ರೆ ಹಳ್ಳಿಗೆ ಬರುವುದು ಕಷ್ಟ ಅಂತ ಇದೊಂದು ಇವರಿಗೆ ಹೆದರಿಕೆ. ಹಾಗಾಗಿ ಕೃಷ್ಣನನ್ನು ಪಟ್ಟಣಕ್ಕೆ ಹೋಗ್ಲಿಕ್ಕೆ ಬಿಡಬಾರ್ದು.
ಜೊತೆಗೆ ಕಂಸನಂತಹ ದುರುಳನ ಊರಿಗೆ ಕೃಷ್ಣ ಹೋದರೆ ಎಷ್ಟು ಕಷ್ಟವಾದೀತು ಅಂತ. ಅವ ಹೋಗುವುದು ತೀರ್ಮಾನ ಆದರೆ ರಥಕ್ಕೆ ಅಡ್ಡಲಾಗಿ ನಾವು ಮಲಗುವುದು ಅಂತ ತೀರ್ಮಾನ ಮಾಡಿದ್ರು, ರಸ್ತೆಯಲ್ಲಿ ಮಲಗುವುದು ಅಂತ. ಮರುದಿವಸ ಅಕ್ರೂರ ಎದ್ದಿದ್ದಾನೆ. ಬಲರಾಮಕೃಷ್ಣರು ಅಕ್ರೂರನಿಗಿಂತ ಮುಂಚೆ ಸಿದ್ಧ ಆಗಿದ್ದಾರೆ, ಯಾಕಂದರೆ ಅವರಿಗೆ ಸಂಧ್ಯಾ ವಂದನೆಯ ಕೆಲಸ ಇಲ್ಲ, ಉಪನಯನ ಆಗಲಿಲ್ಲ. ಅಕ್ರೂರ ಎಲ್ಲ ಅನುಷ್ಠಾನ ಮುಗಿಸಿಕೊಂಡು ಬೆಳಗ್ಗೆ 6 ಗಂಟೆಯ ಒಳಗೆ ಸಿದ್ಧ. ಬಲರಾಮಕೃಷ್ಣರೇ ಮೊದಲು ಹೋಗಿ ರಥಕ್ಕೆ ಹತ್ತಿದ್ದಾರೆ. ನಂದಗೋಪನಿಗೆ ನಮಸ್ಕಾರ ಮಾಡಿ, ಅಪ್ಪ ನೀನು ಯೋಚನೆ ಮಾಡಬೇಡ, ಬೇಗ ಬರ್ತೇವೆ ನಾವು ಅಂತ ರಥ ಹತ್ತಿದ್ರು. ಹೆಂಗಸರ ಮಹಿಳಾ ಮಂಡಳಿ ಪೂರ್ತಿ ತೀರ್ಮಾನ ಮಾಡಿದ್ದಾವೆ ಹೇಗೆ ಹೇಗೆ ತಡಿಬೇಕು ಅಂತ. ಎಲ್ಲ ವ್ಯವಸ್ಥಿತವಾಗಿ 3-4 ಗುಂಪಿನಲ್ಲಿ ತಡೆಯುವ ವ್ಯವಸ್ಥೆ. ಕೃಷ್ಣ ಸೀದ ರಥದಿಂದ ಇಳಿದಂತೆ. ಇಳಿದು ಅವರ ಹತ್ರ ಹೋಗುವಾಗ ಅಲ್ಲಿ ಗೋಪಬಾಲಕರೆಲ್ಲ ಸಿಕ್ಕಿದರು. ಗೋಪಬಾಲಕರ ಹತ್ರ ಗುಟ್ಟಲ್ಲಿ ಹೇಳಿದ, ಎಲ್ರಿಗೂ ಹೇಳು ನಾನು ಕಂಸನನ್ನು ಒಂದು ಸಲ ನೋಡಿ ಹೊಡೆದು ಬಡ್ದು ಬೇಗ ಬರ್ತೇನೆ ಅಂತ ಹೇಳು. ಇವರೆಲ್ಲ ಹಾಗೆ ಹೇಳಿದರು, ನೀವು ಇದಕ್ಕೆ ಅವಕಾಶ ಕೊಡದೆ ಹೋದರೆ ನಾನು ಈ ಕಡೆಯಿಂದ ಹೋಗ್ತೇನೆ ಅಂತ ಬೇರೆ ಹೇಳಿದ್ದಾರೆ. ಆ ಹುಡುಗರು ಈ ಕೃಷ್ಣ ಹೇಳಿದ ಹಾಗೆ ಹೇಳಿದರು. ಹೌದಾ, ಬೇಗ ಬರ್ತಾನಾ, ಸರಿ ಸರಿ ಅಂತ ಎಲ್ಲ ದಾರಿ ಬಿಟ್ರು. ಆಮೇಲೆ 36 ವರ್ಷ ಆ ಊರಿಗೆ ಬರಲಿಲ್ಲ. ಈ ಕೃಷ್ಣನದ್ದು ಬೇಗ ಅಂದರೆ ಹಾಗೆ. ಅಂತೂ ಆತ ಮಥುರಾ ಪಟ್ಟಣಕ್ಕೆ ಸಾಗಿದ್ದಾನೆ. ಮಧ್ಯದಲ್ಲಿ ಅಕ್ರೂರ ಸಂಧ್ಯಾವಂದನೆ ಮಾಧ್ಯಾಹ್ನಿಕವನ್ನು ಬಿಡಲಿಲ್ಲವ. ಮಾಧ್ಯಾಹ್ನಿಕಕ್ಕೋಸ್ಕರ ನೀರಿಗೆ ಇಳಿಯುವ ಹೊತ್ತಿಗೆ ಅವನಿಗೆ ನೀರಿನಲ್ಲಿ ದೇವರನ್ನು ಕಂಡಂತೆ. ಅವ ಸಂಕರ್ಷಣ ಮಂತ್ರದ ಉಪಾಸಕ. ನೀರಿನಲ್ಲಿ ಮುಳುಗಿ ಕಣ್ಣು ಮುಚ್ಚಿದರೆ ಅವನಿಗೆ ಸಂಕರ್ಷಣ ಕಾಣಿಸ್ತಾ ಇದ್ದ. ಆದರೆ ಈಗ ಹಾಗಲ್ಲ, ಆ ಸಂಕರ್ಷಣನ ಜೊತೆಗೆ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಅಯ್ಯೋ, ಸಂಕರ್ಷಣ ಅಂದರೆ ಶೇಷ, ಶೇಷನಲ್ಲಿ ಕೃಷ್ಣ ಹೇಗೆ ನೋಡ್ತಾನೆ. ರಥ ಎದ್ದು ನೋಡಿದರೆ ಅಲ್ಲಿದ್ದಾರೆ ಬಲರಾಮಕೃಷ್ಣರು. ಮತ್ತೆ ಮುಳುಗ್ತಾನೆ, ಏನೋ ಭ್ರಾಂತಿ ನನಗೆ ಅಂತ. ಅಲ್ಲಿ ಕಾಣಿಸ್ತಾನೆ ಕೃಷ್ಣ. ಇವನಿಗೆ ರೋಮಾಂಚನ ಆಗಿ ಹೋಯಿತು. ಸೀದಾ ಅಲ್ಲೇ ಹೊರಳಾಡಿಕೊಂಡು ಕೃಷ್ಣನ ಪಾದ ಹಿಡ್ಕೊಳ್ತಾನೆ. ಕೃಷ್ಣ ಕೇಳ್ತಾನೆ, ಏನು ಏನು ದೊಡ್ಡಪ್ಪ, ಏನಾಯ್ತು, ಏನು ವಿಶೇಷ, ಮುಖದಲ್ಲೆಲ್ಲ ಏನು ಆಶ್ಚರ್ಯ ಉಂಟಲ್ಲ. ಏನೂ ಇಲ್ಲ ಏನೂ ಇಲ್ಲ ಅಂತೇಳಿ ರಥ ಓಡಿಸಿದ. ಮಥುರೆಗೆ ಬರುವಾಗ ಇವ ರಥ ನಿಲ್ಲಿಸಲಿಲ್ಲ ಅಂತೆ. ನಮ್ಮ ಮನೆಗೆ ಬರಬೇಕು ಕೃಷ್ಣ, ಇವತ್ತು ರಾತ್ರಿಯ ಉಪಹಾರ ನಮ್ಮ ಮನೆಯಲ್ಲಿ ಅಂತ ಓಡಿಸ್ತಾ ಇದ್ದಾನೆ. ಕೃಷ್ಣನೇ ಅದರ ರಶ್ಮಿಯನ್ನು ಹಿಡ್ಕೊಂಡಂತೆ, ಕಡಿವಾಣ ಹಿಡ್ಕೊಂಡು, ನಿಲ್ಲಿಸು, ನಾನು ರಾಜನನ್ನು ನೋಡಲಿಕ್ಕೆ ಬಂದದ್ದು, ಪುರುಸೊತ್ತಾದರೆ ಆಮೇಲೆ ನಿನ್ನ ಮನೆಗೆ ಬರೋಣ ಅಂತೆ, ಈಗ ನನಗೆ ಮಥುರಾ ಪಟ್ಟಣವನ್ನು ನೋಡಬೇಕು ಅಂತ ರಥದಿಂದ ಇಳಿದ. ಅಕ್ರೂರ ತನ್ನ ಮನೆಗೆ ಸಾಗಿದ. ಬಲರಾಮಕೃಷ್ಣರು ಅವತ್ತು ರಾತ್ರಿಯೇ ಬೇಕಾದಷ್ಟು ವ್ಯವಸ್ಥೆ ಮಾಡಿದರು ಮಥುರಾ ಪಟ್ಟಣದಲ್ಲಿ. ಇವರು ರಸ್ತೆಯಲ್ಲಿ ಸಾಯಂಕಾಲ 5 ಗಂಟೆಗೆ ರಸ್ತೆಯಲ್ಲಿ ಸಾಗಿ ಬರ್ತಾ ಇದ್ದಾರೆ. ಇಷ್ಟಿಷ್ಟು ಕಚ್ಚೆ ಇವರದು, ಇಷ್ಟೇ ಕಚ್ಚೆ, ಅದು ಗೋಕುಲದಲ್ಲಿ ಹಾಗೆ ಇದ್ದದ್ದು. ಇಲ್ಲಿ ನೋಡಿದರೆ ಇವರೆಲ್ಲ ಕಾಲಿನ ತನಕ ಕಚ್ಚೆ ಹಾಕೊಂಡಿದ್ದಾರೆ ಇಲ್ಲಿ ಪಟ್ಟಣದವರು. ಬಲರಾಮ ಕೇಳ್ತಾನೆ, ನಾವು ಸ್ವಲ್ಪ ವಸ್ತ್ರ ವ್ಯತ್ಯಾಸ ಮಾಡಬೇಕೋ ಏನೋ ಈ ಊರಿಗೆ ಆಗುವ ಹಾಗೆ ಅಂತ ಹೇಳ್ತಾನೆ. ಕೃಷ್ಣ, ಇಲ್ಲ ಇದೇ ನಮಗೆ ಚಂದ ಅಂತ ಕೃಷ್ಣ ಹೇಳಿದ. ನೋಡುವ, ಯಾರಾದರೂ ವಸ್ತ್ರ ಕೊಟ್ಟರೆ ನೋಡುವ. ಆಗ ಅಲ್ಲಿ ನೋಡಿದರೆ ಎಲ್ಲರೂ ಮಾಲೆ ಹಾಕಿಕೊಂಡು ಓಡಾಡ್ತಾ ಇದ್ದಾರೆ. ಬಲರಾಮ ಹೇಳ್ತಾನೆ, ನಮಗೂ ಒಂದು ಮಾಲೆ ಬೇಕಲ್ವ ಅಂತ. ಅಷ್ಟು ಅದಕ್ಕೆ ಸರಿಯಾಗಿಯೇ ಒಬ್ಬ ಭಾರೀ ಬಟ್ಟೆಗಳನ್ನು ಕತ್ತೆಯ ಮೇಲೆ ಹೇರಿಕೊಂಡು ಬರ್ತಾ ಇದ್ದಾರೆ. ಕೃಷ್ಣ ನೋಡಿದ, ಸುಂದರವಾಗಿದೆ ಬಟ್ಟೆಗಳು, ನೋಡುವ, ಕಟ್ಟಿದ ಆ ಬಟ್ಟೆಗಳನ್ನು ಕಟ್ಟಿದ ಬಟ್ಟೆಯ ಒಳಗಿರುವ ಬಟ್ಟೆಗಳೆಲ್ಲ ಕಾಣಿಸುತ್ತೆ, ಅಂದರೆ ಎಷ್ಟು ಚೆನ್ನಾಗಿದೆ ಬಟ್ಟೆ ಅಂತ ಆ ಬಟ್ಟೆಯ ಬಗ್ಗೆ ವರ್ಣನೆ ಮಾಡ್ತಾನೆ ಕೃಷ್ಣ. ಬಂದು ಆ ಬಟ್ಟೆಯನ್ನು ತರುವ ಅಗಸ, ರಜಕ ಅಂತ ಕರೀತಾರೆ. ರಜಕ ಮುಂದೆ ಕಂಡು ಕೂಡಲೇ ನಮಸ್ಕಾರ ಅಂತ ಹೇಳಿದ ಕೃಷ್ಣ. ನಮಸ್ಕಾರ ನಮಸ್ಕಾರ ಹೇಳಿದರೆ ಅವನಿಗೆ ಸಿಟ್ಟು ಬಂತು. ಈ ಹಳ್ಳಿಯಲ್ಲಿ ದಾರಿಯಲ್ಲಿ ಬರುವವರಿಗೆಲ್ಲ ನಮಸ್ಕಾರ ಹೇಳಿಕೊಂಡು ಹೋಗುದು. ಪಟ್ಟಣದಲ್ಲಿ ಹಾಗೆಲ್ಲ ಮಾಡಿದರೆ ಜನಕ್ಕೆ ಸಿಟ್ಟು ಜಾಸ್ತಿ. ಹಾಗಾಗಿ ಇವ ಸಿಟ್ಟು ಮಾಡಿಕೊಂಡ. ಇವ ಸಿಟ್ಟು ಮಾಡಿಕೊಳ್ತಾ ಇದ್ರು ಕೃಷ್ಣ ಕೇಳಿದ, ಇದು ಬಟ್ಟೆ ಯಾರ್ದು, ನಮ್ಗೆ ಯಾವ್ದಾದ್ರು ಒಂದು ಬಟ್ಟೆ ಆದ್ರೂ ಕೊಡ್ಬೋದಾ ಈ ಊರಿಗೆ ಆಗುವಂತದ್ದು ಅಂತ. ರಾಜನ ಬಟ್ಟೆಯನ್ನು ಕೇಳಲಿಕ್ಕೆ ನೀನು ಯಾರು ಅಂತ ಇವ ಕೈ ಎತ್ತಿದ. ಅಷ್ಟೇ ಅಲ್ಲ, ಏಕವಚನದಲ್ಲಿ ಹೀಗಳೆದ. ಇಷ್ಟಾದ ಕೂಡಲೇ ಕೃಷ್ಣ ಅಣ್ಣನ ಮುಖ ನೋಡಿದ. ನೀನು ಹೊಡೆಯುವುದಾ, ನಾನು ಮೊದಲು ಯಾರು ಶುರು ಮಾಡುವುದು ಅಂತ. ಬಲರಾಮ, ಮೊದಲು ನೀನು ಶುರು ಮಾಡು ಅಂತ ಹೇಳಿದ. ಇವ ಎಡಗೈಯಲ್ಲಿ ಒಂದು ಹೊಡೆದಂತೆ, ಅವನ ತಲೆ ಅಷ್ಟು ದೂರ ಹರಿತು. ಇದು ಕರದಲ್ಲಿ ಅಟನ ಮಾಡುವುದಕ್ಕೆ ಕರಾಟೆ ಅಲ್ಲಿಂದಲೇ ಶುರು ಆದದ್ದು. ಒಂದು ಹೊಡೆದ್ರೆ ತಲೆ ಅಲ್ಲಿಗೆ ಬಿತ್ತಂತೆ. ಆ ಕಡೆ ಸುತ್ತಮುತ್ತ ಇದ್ದವರೆಲ್ಲ ಕೈ ಮುಗಿಯುವುದಕ್ಕೆ ಶುರು ಮಾಡಿದ್ರು. ಒಳ್ಳೆ ಕೆಲಸ ಮಾಡಿದ್ರಿ, ಸಿಕ್ಕಾಬಟ್ಟೆ ರಗಳೆ ವ್ಯಕ್ತಿಯನ್ನು ಮೊದಲು ತೆಗೆದಿದ್ದೀರಿ ಅಂತ. ಅವನನ್ನು ಕಂಡ್ರೆ ಊರಿನವರಿಗೆ ಯಾರಿಗೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವನು ನಾನು ರಾಜನ ಅಗಸ ಅಂತ ಒಂದು ಅಹಂಕಾರ. ಆದ್ರಿಂದ ಯಾರಿಗೂ ಗೌರವ ಕೊಡುವುದಿಲ್ಲ, ಎಲ್ಲರನ್ನೂ ಕೂಡ ಹೀಗಳೆದು ಮಾತಾಡ್ತಾ ಇದ್ದ. ಅವನ ಕತ್ತೆ ಕೆಲವರಿಗೆ ಒದ್ದವರಿಗೆ ಲೆಕ್ಕ ಇಲ್ಲ ಅಂತೆ, ಹೋಗಿ ಹೋಗಿ ಓದಿಸುವುದು. ಆ ರೀತಿಯ ದುಷ್ಟ ಅಗಸ ಅವನ ಸಂಹಾರವಾಯಿತು. ಈಗ ಊರಿನ ಜನಕ್ಕೆಲ್ಲ ಇವರ ಮೇಲೆ ಪ್ರೀತಿ, ಈ ಮಕ್ಕಳ ಮೇಲೆ. ಊರಿನ ಹೆಂಗಸರೆಲ್ಲರೂ ಹರ್ಮ್ಯದಲ್ಲಿ ಬಂದು ನಿಂತು ಇವರ ಮೇಲೆ ದಧ್ಯಕ್ಷತಗಳನ್ನು ಎಸೆಯುವುದೇನು, ರಾಜ ಸೇಚನ ಮಾಡುವುದೇನು, ಪನ್ನೀರು ಎರಚುವುದೇನು,
ಬಲರಾಮಕೃಷ್ಣರು ಅವರ ಕಥೆ ಹೀಗೆ ಕೇಳಿದ್ದೇವೆ ಅಂತ. ದಾರಿಯಲ್ಲಿ ಬರ್ತಾ ಇದ್ದಾರೆ, ಕಂಸನಿಗೆ ಸುದ್ದಿ, ನಿನ್ನ ಅಳಿಯಂದಿರು ಬಂದಿದ್ದಾರೆ, ಆದರೆ ಭಾರಿ ಸ್ವಾಗತ ಆಗ್ತಾ ಇದೆ ಊರಲ್ಲಿ, ಆಗಲಿ ಸ್ವಾಗತ ಆಗಲಿ, ಮುಂದೆ ಬರಲಿ ಅವರು ಅಂತ. ಇಷ್ಟರಲ್ಲಿ ಅಲ್ಲಿ ಒಬ್ಬ ಮಾಲೆ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ, ಪುಷ್ಪಗಳ ಮಾಲೆ, ಇವರ ಹತ್ರ ಬಂದರೆ ಖುಷಿಯಾಗಿ ಇವರಿಗೆ 2 ಉತ್ತಮವಾದ ಮಾಲೆಯನ್ನು ಹಾಕಿ ನಮಸ್ಕಾರ ಮಾಡ್ತಾನೆ. ಇನ್ನೊಬ್ಬಳು ಗಂಧವನ್ನು ಕಂಸನಿಗೆ ವ್ಯವಸ್ಥೆ ಮಾಡುವವಳು ಸೈರಂಧ್ರಿ, ಅವಳನ್ನು ಊರಿನವರು ಕರೀತಾ ಇದ್ದದ್ದು ತ್ರಿವಕ್ರೆ ಅಂತ, ಯಾಕಂದರೆ 3 ಕಡೆಯಲ್ಲಿ ಗೂನಿತ್ತು, ಹೀಗಿದ್ಲವಳು. ಅವಳನ್ನು ನೋಡಿದ ಕೃಷ್ಣ, ಹತ್ತಿರ ಹೋಗಿ ಹೀಗೆ ಮುಖ ನೋಡ್ತಾನಂತೆ. ಅವಳದು ಮುಖ ಹೀಗೆ ಉಂಟು, ಹೀಗೆ ಮುಖ ನೋಡಿ, ಇದೇನು ಮೂಗಿಗೆ ಬಾರಿ ಬಡಿಯುತ್ತಲ್ವಾ ಅಂತ ಕೇಳ್ತಾನೆ. ಅದು ಕಂಸನಿಗೆ ಅಂತ ಹೇಳ್ತಾ ಇದ್ದವಳು ಇವನ ಮುಖ ನೋಡಿದ್ಲು, ನೋಡಿ ಅಲ್ಲಲ್ಲ ನಿಮಗೆ ಅಂತ ಹೇಳಿ ಎಲ್ಲ ಹಚ್ಚಿದ್ಲಂತೆ, ಎಲ್ಲ ಸೇವೆ ಮಾಡಿದ್ಲು. ಮುಖಕ್ಕೆ, ಎಲ್ಲಿಗೆ, ಕಣ್ಣಿಗೆ ಹಚ್ಚುವ ಗಂಧ ಬೇರೆ ಅಂತೆ, ಅದು ಬಚ್ಚೆ ಕರ್ಪೂರದ ಗಂಧ, ಕಿವಿಗೆ ಹಚ್ಚುವ ಗಂಧ ಬೇರೆ, ಮುಖಕ್ಕೆ ಬೇರೆ, ಕೈಗೆ ಬೇರೆ, ಪಾದಕ್ಕೆ ಬೇರೆ, ಬೇರೆ ಬೇರೆ ಥರದ ಗಂಧಗಳನ್ನು ಶರೀರಕ್ಕೆಲ್ಲ ಪೂಸ್ತಾ ಇದ್ದಾಳೆ. ಪೂಸಿ ತಾನು ಕೈ ಮುಗಿದಿದ್ದಾಳೆ. ಕೃಷ್ಣನಿಗೆ ಅವಳ ಭಕ್ತಿಯನ್ನು ನೋಡಿ ಇವಳಿಗೆ ಈಗಲೇ ಫಲ ಕೊಡಬೇಕು ಅಂತ ಅನಿಸಿತು. ತನ್ನ ಎಡಗಾಲನ್ನು ಅವಳ ಪಾದದ ಮೇಲೆ ಇಟ್ಟಂತೆ, ತನ್ನ ಬಲಗೈಯನ್ನು ಅವಳ ಕೆನ್ನೆಯ ಚಿಬುಕ, ಗಲ್ಲ ಅಂತ ಕರಿತೀರಿ, ಗಲ್ಲದ ಕಡೆಗೆ ಇಟ್ಟು ಹೀಗೆ ಎತ್ತಿದಂತೆ. ಎತ್ತಿದಾಗ 3 ಕಡೆಯಲ್ಲಿ ಟಿಕ್ ಅಂತ ಶಬ್ದ ಕೇಳಿಸಿತು. 3 ಗೂನು ಕೂಡ ಹೋಯ್ತಂತೆ, ನೇರಾಗಿದ್ದಾಳಂತೆ, ತ್ರಿಲೋಕ ಸುಂದರಿಯಾಗಿ ಬೆಳಗಿದ್ದಾಳೆ. ಕೃಷ್ಣನ ಸ್ಪರ್ಶ ಮಾತ್ರದಿಂದ ಅಂತಹ ಅನುಗ್ರಹ ಆಕೆಗೆ ಪ್ರಾಪ್ತಿಯಾಯಿತು. ಅಂದರೆ ಇದೆಲ್ಲ ಬರೀ ಕಥೆ ಅಲ್ಲ, ಇದರಲ್ಲಿ ವೇದಾಂತಗಳುಂಟು. ಈಗ ಅಲ್ಲಿ ಒಬ್ಬ ಅಂಬಾಷ್ಟ ಇದ್ದಲ್ಲ, ಇವನು ಯಾರು, ಅಗಸ ರಜಕ, ಅವನಿಗೆ ಕೃಷ್ಣನನ್ನು ನೋಡಿದ ಕೂಡಲೇ ಸಿಟ್ಟು, ಇವಳಿಗೆ ಕೃಷ್ಣನನ್ನು ನೋಡಿದ ಕೂಡಲೇ ಭಕ್ತಿ. ಹಾಗಾದರೆ ಸ್ವರೂಪದಲ್ಲೇ ಕೆಲವರಿಗೆ ದೇವರನ್ನು ಕಂಡ್ರೆ ಸಿಟ್ಟು, ಕೆಲವರಿಗೆ ದೇವರನ್ನು ಕಂಡ್ರೆ ಪ್ರೀತಿ. ಎಲ್ಲಿ ಪ್ರೀತಿ ಉಂಟು ಅಲ್ಲಿಗೆ ಅದಕ್ಕೆ ಅನುಗುಣವಾದ ಫಲ ಭಗವಂತನದ್ದು, ಎಲ್ಲಿ ಸಿಟ್ಟು ಉಂಟು ಅದಕ್ಕೆ ಅನುಗುಣವಾದ ಫಲ. ಅಂದರೆ ಭಗವಂತ ಅವರವರ ಭಕ್ತ್ಯಾದಿಗಳಿಗೆ ಅನುಗುಣವಾಗಿ ಫಲ ಕೊಡುವುದೇ ಹೊರತು ತಾನು ಸ್ವಾರ್ಥದಿಂದ ಯಾರು ನನಗೆ ಒಳ್ಳೇದು ಮಾಡಿದ್ರು ಅವರಿಗೆ ಒಳ್ಳೇದು ಮಾಡುವುದು ಹೀಗಲ್ಲ. ಭಗವಂತ ಅವರವರ ಸ್ವರೂಪಾನುಗುಣವಾದ ಭಕ್ತಿಗೆ ಸೋಲುವವ. ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯವ ಕಾ ಜಾತಿರ್ವಿದುರಸ್ಯ ಯಾದವಪತೆ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂ ತತ್ ಸುಧಾಮ್ನೋ ಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನತು ಗುಣೈಃ ಭಕ್ತಿಪ್ರಿಯ ಕೇಶವ. ಭಕ್ತಿಪ್ರಿಯನಾದ ಕೇಶವನ ಇಷ್ಟು ಕಥೆಯ ಜೊತೆಗೆ ಇವತ್ತಿನ ಉಪನ್ಯಾಸವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಮತ್ತೆ ನಾಳೆ ಕೃಷ್ಣನ ಕಥೆಯ ಜೊತೆಗೆ ಉದ್ಧವ ಗೀತೆಯ ತನಕ ಬರಬೇಕು ನಾವು. ನಾಳೆ 9:45ಕ್ಕೆ ಸರಿಯಾಗಿ ನಾನು ಇಲ್ಲಿರ್ತೇನೆ. 9:45ರಿಂದ 10:45, 11 ಗಂಟೆಯ ಒಳಗೆ ಉಪಸಂಹಾರ ಸಪ್ತಾಹದ ಮಂಗಳ ಪ್ರವಚನವನ್ನು, ರುಕ್ಮಿಣೀ ಕಲ್ಯಾಣದ ಕಥೆಯನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.